ಅಕ್ಷರ ದೇವತೆಯಾದಂತಹ ಶಾರದೆಗೆ ನಮಸ್ಕರಿಸುತ್ತಾ, ಈ ಕಾವ್ಯದ ಆರಾಧ್ಯ ದೇವತೆಯಾದಂತಹ ನಾರಾಯಣನಿಗೆ ನಮಸ್ಕರಿಸುತ್ತಾ ಇಂದಿನ ಗಮಕ ಕಾರ್ಯಕ್ರಮವನ್ನು ನಾವು ಆರಂಭಿಸುತ್ತಾ ಇದ್ದೇವೆ. ಕನ್ನಡದ ಆದಿಕವಿ ಎನಿಸಿದಂತಹ ಪಂಪನಿಂದ ರಚಿಸಲ್ಪಟ್ಟಂತಹ ಈ ಕಾವ್ಯದ ಗಮಕ ಪ್ರಸ್ತುತಿಯನ್ನು ನಾವು ಇವತ್ತು ಮಾಡುವಾಗ ದೂತ ಕಾವ್ಯ ಎನ್ನುವಂಥ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಮೊಟ್ಟ ಮೊದಲಾಗಿ ನಿಮ್ಮ ಜೊತೆ ಈ ಗಮಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿಕ್ಕೆ ತುಂಬ ಸಂತೋಷವಾಗ್ತದೆ ಅಂತ ನಮ್ಮಿಬ್ಬರ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣದ ಪರಿಕಲ್ಪನೆ ಹಾಗೂ ನಿಮ್ಮನ್ನೆಲ್ಲ ರೂಢಿಸಿ ಶಿಕ್ಷಿತರನ್ನಾಗಿಸುತ್ತಾ ಇರುವಂಥ ರೀತಿ ನಮ್ಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಹಾಗೆ ಲಕ್ಷ್ಮೀ ಮೇಡಮ್ ಹೇಳಿದಾಗೆ 3,000-4,000 ವರ್ಷಗಳ ಹಿಂದೆ ರಾಮಾಯಣ ಮಹಾಭಾರತಗಳು ರಚನೆ ಆದವು. ಅದನ್ನು ಕಾಲಕಾಲಕ್ಕೆ ಕವಿಗಳು ತಮ್ಮದಾದಂತಹ ಸಾಮರ್ಥ್ಯವನ್ನು ಸೇರಿಸಿಕೊಂಡು ಬರೆಯುತ್ತಲೇ ಇದ್ದಾರೆ. ಇವತ್ತು ನಿಮ್ಮಲ್ಲಿ ಯಾರು ಆಸಕ್ತಿಯಿಂದ ಕೇಳ್ತಾ ಬಂದು ಮುಂದೆ ನೀವೇ ನಿಮ್ಮಲ್ಲಿ ಯಾರಾದರೂ ರಾಮಾಯಣ ಮಹಾಭಾರತವನ್ನು ಬರೆಯುವಂಥ ಶಕ್ತಿಯನ್ನು ಕೂಡ ಇಟ್ಕೊಂಡಿದ್ದಿರ್ಬೋದು. ಹೀಗೆ ಮೂಲ ವ್ಯಾಸ ಮಹರ್ಷಿಗಳಿಂದ ರಚಿಸಲ್ಪಟ್ಟಂಥ ಮಹಾಭಾರತ ಹಾಗೂ ವಾಲ್ಮೀಕಿಗಳಿಂದ ರಚಿಸಲ್ಪಟ್ಟಂಥ ರಾಮಾಯಣದ ಅನೇಕ ಪಾಠಾಂತರಗಳು, ಅನೇಕ ಕೃತಿಗಳು ನಮ್ಮ ಕಣ್ಮುಂದಿದ್ದಾವೆ. ಅದರಲ್ಲಿ ಪಂಪ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲು ಇಂತಹ ಒಂದು ಕೃತಿ ರಚನೆಗೆ ಇಳಿದವರು. ಮುಂದಿನ ಎಲ್ಲ ಕವಿಗಳು ಕೂಡ ಪಂಪನಿಂದ ಪ್ರಭಾವಿತರಾದವರೇ. ರನ್ನ, ಕುಮಾರವ್ಯಾಸ ಅಂಥ ಮಹಾಕವಿಗಳು ಸಹ ಪಂಪನಿಂದಲೇ ಪ್ರೇರಿತರಾದವರು. ಈ ಕವಿಯ ಬಗ್ಗೆ ಬಹಳ ವಿಶೇಷವಾದಂತಹ ಮಾಹಿತಿಗಳು ಲಭ್ಯ ಇದ್ದಾವೆ. ನೀವೆಲ್ಲ ಓದ್ತಾ ಇದ್ದಾಗ ಗೊತ್ತಾಗುತ್ತೆ. ಪಂಪ ತನ್ನ ರಾಜನಾದಂತಹ ಅರಿಕೇಸರಿಯ ಆಸ್ಥಾನದಲ್ಲಿದ್ದವನು. ಆಗಿನ ಕಾಲದಲ್ಲಿ ಕವಿಗಳಿಗೆ ಕೇವಲ ಬರೆಯೋದು ಮಾತ್ರ ಕೆಲಸ ಆಗಿರಲಿಲ್ಲ, ಹೋರಾಡಬೇಕಿತ್ತು. ಪಂಪ ಒಬ್ಬ ಯೋಧನಾಗಿದ್ದ. ಯುದ್ಧರಂಗದಲ್ಲಿ ಪಾಲ್ಗೊಂಡು ಶತ್ರುಗಳನ್ನು ಕೊಲ್ತಾ ಇದ್ದ. ಅವನಿಗೆ ಆಯುಧವನ್ನು ಹಿಡಿಯೋದು ಗೊತ್ತಿತ್ತು, ಲೇಖನಿಯನ್ನು ಹಿಡಿಯೋದು ಕೂಡ ಗೊತ್ತಿತ್ತು. ತನ್ನ ಆರಾಧ್ಯ ದೇವನಾದಂಥ ಅರಿಕೇಸರಿಯನ್ನು ನಾರಾಯಣನಿಗೆ ಸಮೀಕರಿಸಿ ತನ್ನ ಈ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಶ್ರೀ ಅಂದರೆ ಸಂಪತ್ತು, ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮಿಯನ್ನೇ ನಾರಾಯಣ ಪಡ್ಕೊಂಡವನು. ಹಾಗಿದ್ರೂ ಕೂಡ ಅವನು ಸ್ವಸಾಮರ್ಥ್ಯದಿಂದ ವಿರೋಧಿ ನರೇಂದ್ರರನ್ನು ಒತ್ತಿ ಶತ್ರುಗಳನ್ನು ಸೋಲಿಸಿ ಇನ್ನಿಲ್ಲದಷ್ಟು ಅತುಲವಾದ ಸಂಪತ್ತನ್ನು ಪಡ್ಕೊಂಡ. ಆದ್ದರಿಂದ ನನ್ನ ಆ ಒಡೆಯನಿಗೆ, ಆ ನಾರಾಯಣ ಸ್ವರೂಪನಿಗೆ ನಮಸ್ಕರಿಸ್ತೇನೆ ಅಂತ ಹೇಳಿಕೊಂಡು ಪಂಪ ತನ್ನ ಕಾವ್ಯವನ್ನು ಆರಂಭ ಮಾಡ್ತಾನೆ. ನಿಮಗೆಲ್ಲ ಮಹಾಭಾರತದ ಕಥೆಗಳು ಸೂಕ್ಷ್ಮವಾಗಿ ಗೊತ್ತಿರುತ್ತೆ. ಕೌರವರು ಪಾಂಡವರನ್ನು ಅವ್ರನ್ನ ಸೋಲಿಸಿ ವಂಚನೆಯಿಂದ ಅವ್ರನ್ನ ಕಾಡಿಗೆ ಕಳಿಸೋದು, ಇವರು ತಮ್ಮ ರಾಜ್ಯವನ್ನು ಪಡೆಯುವುದಕ್ಕಾಗಿ ಮತ್ತೆ ಸಾಮದಲ್ಲಿ ಅಂದರೆ ಸಂಧಾನದ ಮಾತುಗಳನ್ನು ಆಡ್ಕೊಂಡು ಕೇಳೋದು, ನಮ್ಮ ರಾಜ್ಯವನ್ನು ನಮ್ಗೆ ಕೊಟ್ಬಿಡಿಯಪ್ಪ ಅಂತ. ಅದಕ್ಕೆ ಕೌರವರು ಒಪ್ಪದೆ ಯುದ್ಧವನ್ನೇ ಮಾಡಿ ಮುಂದೆ ಅದರ ಫಲಿತಾಂಶ. ಈ ಕಥೆಯನ್ನು ಹೀಗೆಲ್ಲ ಕಾವ್ಯದಲ್ಲಿ ಬರೆಯುವಾಗ ನಾನು ಮುಂದೆ ಇಂಗ್ಲೀಷನ್ನು ಬಳಸೋದಿಲ್ಲ. ಅದಕ್ಕೆ 3 ಬೇರೆ ಬೇರೆ ಡೈಮೆನ್ಷನ್ಗಳು ಅಂತ ಇರ್ತವೆ. ಈಗ ಸುಮ್ಮನೆ ಒಂದು ಕತೆ, ಅಣ್ಣ ತಮ್ಮನಿಗೆ ಕಿರುಕುಳ ಕೊಟ್ಟ, ತಮ್ಮನನ್ನು ಓಡಿಸಿದ ಅಂತ ಹೇಳೋದು ಒಂದು ಕಥೆ ಆಗ್ಬೋದು. ಆಮೇಲೆ ಇನ್ನೊಂದು ಇಲ್ಲಿ ಬರುವಂಥ ಪಾತ್ರಗಳು, ಕರ್ಣ ಒಬ್ಬ ಮಹಾಪಾತ್ರ. ಆ ಕರ್ಣನ ತಾಯಿ ಮೊದಲೇ ಹೆತ್ತು ನಿದ್ದೆಯಲ್ಲಿ ಬಿಟ್ಬಿಟ್ರು. ಅವ್ನಿಗೆ ಗೊತ್ತಾಗಲ್ಲ, ಬೇರೆ ಎಲ್ಲೋ ಬಿಟ್ಬಿಟ್ಟ. ಗೊತ್ತಾಗದೆ ಅವನು ತನ್ನ ತಮ್ಮಂದ್ರ ಮೇಲೆ ಯುದ್ಧ ಮಾಡುವಂಥ ಸ್ಥಿತಿ ಬಂದ್ಬಿಡ್ತು. ಅದೊಂದು ಸಾಮಾಜಿಕವಾದ ಕಥೆ ಬರುತ್ತೆ. ಇವತ್ತು ಬೇರೆ ಬೇರೆ ಇರುವಂಥ ರಾಜಕೀಯದಲ್ಲಿ ನೋಡಿದರೆ ಕೌರವರು ಪಾಂಡವರು ಒಂದೊಂದು ಪಕ್ಷ. ಆ ಕೌರವರ ಪಕ್ಷದ ಒಬ್ಬ ಮುಖ್ಯಸ್ಥರನ್ನು ಪಾಂಡವರ ಕಡೆಗೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇರ್ಬೋದು. ಅದೊಂದು ರೀತಿಯಾದ ಡೈಮೆನ್ಷನ್ ಇರುತ್ತೆ. ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಕತೆ ಬಿಂಬಿಸಲ್ಪಡುತ್ತೆ. ಬೇರೆ ಬೇರೆ ವಯಸ್ಸಿನವ್ರಿಗೆ ಇಷ್ಟ ಆಗೋಂಗೆ ಬರುತ್ತೆ. ಚಿಕ್ಕ ಮಕ್ಕಳು ಸಹ ಇವತ್ತು ಮಹಾಭಾರತ ಕಥೆಯನ್ನು ಕೇಳ್ತಾರೆ. ಅತ್ಯಂತ ಪ್ರೌಢರು ಕೂಡ ಮಹಾಭಾರತ ಕಥೆಯನ್ನು ಕೇಳ್ತಾರೆ. ಇದರಲ್ಲಷ್ಟು ಸ್ವಾರಸ್ಯ ಇದೆ. ಒಂದೇ ಕಥೆಯನ್ನು 20 ವಯಸ್ಸಿಗೆ, 10 ವಯಸ್ಸಿಗೆ, 30, 40, 50 ವಯಸ್ಸಿನಲ್ಲಿ ಓದ್ತಾ ಇರುವಾಗ ನಮ್ಮ ಮನಸ್ಸುಗಳಿಗೆ ಆಗುವಂತಹ ಪರಿಣಾಮ ಪ್ರಭಾವ ಬೇರೆ ಬೇರೆ ಇರುತ್ತೆ. ನಿಮಗೂ ಕೂಡ ಕಥೆ ಅರ್ಥ ಆಗುತ್ತೆ. ಇವತ್ತು ನೀವೇನು ಕಥೆ ಕೇಳ್ತೀರಿ, ಇದು ನಿಮಗೊಂದು ಪ್ರೇರಣೆಯಾಗಲಿ, ಮೇಡಮ್ ಹೇಳಿದಾಗೆ ಒಂದು ಬೀಜ ಸ್ವರೂಪವಾಗಿ ನಿಮ್ಮಲ್ಲಿ ಸಾಹಿತ್ಯಾಸಕ್ತಿ, ಗಮಕ ಅಂದ್ರೇನು, ಈ ಕತೆ ಹೇಗಿತ್ತು, ಇದನ್ನು ತಿಳ್ಕೊಳ್ಬೇಕು ಎನ್ನುವಂಥ ನಿಮ್ಮ ಆಸೆ ಹಂಬಲಕ್ಕೆ ಬೀಜಾಂಕುರವಾಗಲಿ ಅಂತ ಬಯಸ್ತಾ ಇಂದಿನ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಪಾಂಡವರ ದೂತನಾಗಿ ಕೃಷ್ಣ ಹಸ್ತಿನಾವತಿಗೆ ಸಂಧಾನಕ್ಕೆ ಅಂತ ಬಂದ. ಪಾಂಡವರು ಕಳಿಸ್ಕೊಂಡಿದ್ರು.
ಒಳ್ಳೆ ಮಾತಿನಲ್ಲಿ ಹೇಳಿದ, ಪಾಂಡವರಿಗೆ ಯಾಕೆ ರಾಜ್ಯವನ್ನು ಕೊಡಬೇಕು, ರಾಜ್ಯವನ್ನು ಕೊಡದಿದ್ರೆ ಏನಾಗುತ್ತೆ, ಮುಂದಾಗುವಂಥ ಘೋರ ಪರಿಣಾಮಗಳೇನು ಎಲ್ಲವನ್ನೂ ಕೂಡ ವಿವರಿಸಿ ಹೇಳ್ದ. ಆದರೆ ದುರ್ಯೋಧನಿಗೆ ಪಾಂಡವರಿಗೆ ರಾಜ್ಯವನ್ನು ಕೊಡಬಾರ್ದು ಅಂತ ಮೊದಲೇ ಇದ್ಬಿಟ್ಟಿತ್ತು. ಕೃಷ್ಣ ಯಾವ ಮಾತನ್ನು ಹೇಳ್ದ, ಮಾತಿನ ಅರ್ಥ ಏನು, ಇದು ಮುಂದೇನಾಗುತ್ತೆ ಏನನ್ನೂ ಯೋಚನೆ ಮಾಡಲಿಲ್ಲ. ಪಾಂಡವರಿಗೆ ರಾಜ್ಯವನ್ನು ಕೊಡೋದಿಲ್ಲ, ಅಷ್ಟೇ ಅವನ ಹಠ. ಆಗ ಅನಿವಾರ್ಯವಾಗಿ ಕೃಷ್ಣ ತನ್ನ ವಿಶ್ವರೂಪವನ್ನು ಪ್ರದರ್ಶನ ಮಾಡಿದ ಸಭೆಯಲ್ಲಿ. ಆ ಕೃಷ್ಣನ ದೇಹದೊಳಗೆ ವಿರಾಟ್ ಸ್ವರೂಪನಾಗಿ ಅವನು ಬೆಳೆದು ನಿಂತಾಗ ಅವನ ದೇಹದೊಳಗೆ ಎಲ್ಲ ಬ್ರಹ್ಮಾಂಡಗಳಿದ್ದರು, ಎಲ್ಲ ದೇವತೆಗಳಿದ್ದರು. ಅದನ್ನೆಲ್ಲ ಕೌರವ ನೋಡದೆ ಕೃಷ್ಣನಿಗೆ ಸಂಧಾನದ ಮಾರ್ಗವನ್ನು ಮುಚ್ಚಿ ಹಾಕಿಬಿಟ್ಟ. ಆಗ ಅನಿವಾರ್ಯವಾಗಿ ಅಂದರೆ ಆ ಸಂದರ್ಭದಲ್ಲಿ ಉಳಿದವರ ಮನಸ್ಸಿನ ಮೇಲೆಲ್ಲ ಪ್ರಭಾವ ಆಯಿತೋ ಇರ್ಬೋದು, ಕೌರವ ಒಪ್ಪದೇ ಇರ್ಬೋದು. ಆದರೆ ಕೌರವನ ಸಭೆಯಿಂದ ಉಳಿದವರ ಮನಸ್ಸಿನಲ್ಲಿ ಪಾಂಡವರ ಪರವಾದಂಥ ಅಭಿಪ್ರಾಯ ಬಂತು. ಮುಂದೆ ಏನಾಗ್ತದೆ ಎನ್ನುವ ಕಲ್ಪನೆ ಬಂತು, ಒಂದು ಎಚ್ಚರಿಕೆ ಹುಟ್ಟಿತು ಮನಸ್ಸಿನಲ್ಲಿ. ಇಲ್ಲಿ ಬಂದಂಥ ಕೃಷ್ಣ ಯಾರು ಏನು ಅಂತ ಹೇಳೋದು ಅವರಿಗೆ ಅರ್ಥ ಆಯಿತು. ಆ ಉದ್ದೇಶ ಸಾಧನೆ ಆದಮೇಲೆ ಕೃಷ್ಣ ಆ ತನ್ನ ವಿರಾಟ್ ಸ್ವರೂಪವನ್ನು ಉಪಶಮನ ಮಾಡಿದ. ಅಂದರೆ ಮುಂದಿನಂತೆ ಮನುಷ್ಯ ರೂಪವನ್ನು ಧರಿಸಿಕೊಂಡಾದಮೇಲೆ ಸಭೆಯಿಂದ ಹೊರಗೆ ಬರ್ತಾ ಇದ್ದಾನೆ. ಕೃಷ್ಣ ಒಬ್ಬ ಚಾಣಾಕ್ಷ ರಾಜಕಾರಣಿ. ಸಂದರ್ಭದಲ್ಲಿ ತನ್ನ ದೇವತಾ ಸ್ವರೂಪವನ್ನು ತೋರಿಸಿದವನು. ಅವನು ಸಣ್ಣವನಿರುವಾಗಲೇ ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದವನು. ಹಾಗಂತ ಪ್ರತಿ ಕ್ಷಣವೂ ಅವನು ಆ ಮಹಿಮೆಯನ್ನೇ ಮುಂದಿಟ್ಕೊಂಡು ಬರಲಿಲ್ಲ. ಮನುಷ್ಯ ಸಹಜವಾಗಿ ಮಾತಾಡ್ತಾ ಇದ್ದ, ಮನುಷ್ಯ ಸಹಜವಾಗಿ ನಡ್ಕೊಳ್ತಾ ಇದ್ದ. ಅವನೇನು ಮಾಡ್ದ, ಯೋಚನೆ ಮಾಡ್ದ, ಈ ಕೌರವರ ಪಕ್ಷದಲ್ಲಿರ್ತಕ್ಕಂಥ ಉಳಿದೆಲ್ಲರ ಮನಸ್ಸನ್ನು ಪ್ರಭಾವಿತಗೊಳಿಸಿ ಪಾಂಡವರ ಪರವಾಗಿ ಅಭಿಪ್ರಾಯ ಬರುವ ಹಾಗೆ ಮಾಡಿ ಆಯಿತು. ಹಾಗಂತ ಇನ್ನೂ ಒಬ್ಬಿಬ್ಬರಿದ್ದಾರೆ, ಅವರನ್ನು ಕೂಡ ತಾನು ಪಾಂಡವರ ಪರವಾಗಿ ಬದಲಾಯಿಸಿಕೊಡ್ಬೇಕು, ಅವರ ಮನಸ್ಸನ್ನು ಬದಲಾಯಿಸಿಕೊಡ್ಬೇಕು. ಹೀಗೆ ಯೋಚನೆ ಮಾಡಿದಂಥ ಅವನು ಸಭೆಯಿಂದ ಹೊರಗೆ ಬರುವಾಗ ಅಶ್ವತ್ಥಾಮನನ್ನು ಜೊತೆಯಲ್ಲಿ ಕರ್ಕೊಂಡು ಅವನ ಕಿವಿಯಲ್ಲಿ ಏನೋ ಹೇಳಿದ. ಈ ಸಂಗತಿಯನ್ನು ಬೇರೆ ಯಾವ ಕವಿಗಳು ಎಲ್ಲಿಯೂ ಹೇಳಲಿಲ್ಲ. ಸ್ವಯಂ ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಬರೋ ಅದರಲ್ಲಿ ಹೇಳಲಿಲ್ಲ. ಆದರೆ ಪಂಪ ಬರೆದುಬಿಡ್ತಾನೆ. ಇದು ಹೇಗೆ ಅಂತಂದರೆ, ಈಗ ವ್ಯಾಸರಿಂದ ನಿರ್ಮಿತವಾದಂಥ ಮಹಾಭಾರತ ಒಂದು ಆನೆ, ಮುಂದೆ ಯಾರೋ ಆನೆ ಕೊಳ್ಳಿ ಮಾಲೆ ಹಾಕ್ಬೋದು, ಆನೆ ಮೇಲೊಂದು ಹಾಸನ್ನು ಹಾಕ್ಬೋದು, ಆನೆಗೆ ಬೇರೆ ಒಂದು ಆಭರಣವನ್ನು ಹಾಕ್ಬೋದು. ಆದರೆ ಆನೆ ಮೂಲ ಸ್ವರೂಪವನ್ನು ಹಾಳು ಮಾಡ್ಬೋದು. ಕಾಲಾಂತರದಲ್ಲಿ ಯಾವೆಲ್ಲ ಕವಿಗಳು ಏನೆಲ್ಲ ಬದಲಾವಣೆಯನ್ನು ಮಾಡಿಕೊಂಡ್ರು ಕಥೆ ಮೂಲ ಸ್ವರೂಪ ಹಾಳಾಗಬಾರ್ದು, ಅದು ಚೆಂದ ಕಾಣಬೇಕು. ಮೂಲಕ್ಕಿಂತ ಸ್ವಲ್ಪವಾದರೂ ವ್ಯತ್ಯಸ್ತ ಆಗಬೇಕು. ಇದು ಅದರದ್ದೇ ನಕಲಲ್ಲ, ಇವರೇನೋ ಮಾಡಿದ್ದಾರೆ ಅಂತ ಗೊತ್ತಾಗುವಾಗಿರಬೇಕು. ಆ ರೀತಿಯಲ್ಲಿ ಪಂಪ ಇದರಲ್ಲಿ ಒಂದು ಬದಲಾವಣೆಯನ್ನು ಮಾಡ್ತಾನೆ. ಸಭೆಯಿಂದ ಹೊರಗೆ ಬರುವಾಗ ಕೃಷ್ಣ ಅಶ್ವತ್ಥಾಮನನ್ನು ಕರ್ಕೊಂಡು ಅವನ ಕಿವಿಯಲ್ಲಿ ಏನನ್ನೋ ಹೇಳಿ ಬರ್ತಾನೆ. ಆಮೇಲೆ ಅಲ್ಲಿಂದ ನೇರವಾಗಿ ಅವನು ವಿದುರನ ಮನೆಯಲ್ಲಿದ್ದಂತಹ ಕುಂತಿಯ ಬಳಿ ಬರ್ತಾನೆ. ಅಲ್ಲಿಂದ ಕೃಷ್ಣನ ದೂತ ಕಾರ್ಯದ ಮುಂದಿನ ಒಂದು ಸ್ತರ ನಿರ್ಮಾಣ ಆಗುತ್ತೆ. ಈ ಕೃಷ್ಣ ಏನು ಪಾಂಡವರ ಪರವಾಗಿ ದೂತ ಕಾರ್ಯಕ್ಕೆ ಬಂದಿದ್ದ, ಅವನ ಉದ್ದೇಶ ಏನು, ಸಭೆಗೆ ಬರೋದು, ಕೌರವನಲ್ಲಿ ರಾಜ್ಯದ ಕುರಿತಾದಂಥ ಮಾತುಗಳನ್ನು ಹೇಳೋದು. ಅದು ದೂತ ಕಾರ್ಯದ ಒಂದು ಆವರ್ತ ಆಯಿತು, ಒಂದು ಸ್ತರ ಆಯಿತು. ಅಲ್ಲಿಂದ ಮುಂದಕ್ಕೆ ಸ್ತರ ಇವತ್ತು ಕತೆ ಆರಂಭವಾಗುತ್ತೆ, ದೂತ ಕಾರ್ಯ. ಗುರು ಕೃಪಾ ಶಲ್ಯ ಸಿಂಧು ಸುತರ ಪೊಡೆ ನಮ್ಮಯ ಪಕ್ಷಂ. ಗುರು ಕೃಪಾ ಶಲ್ಯ ಸಿಂಧು ಸುತರ ಪೊಡೆ ನಮ್ಮಯ ಪಕ್ಷಂ. ವಂದಿದ ಗುರು ಸುತಲೀಗಳ್ ಎಮ್ಮೊಳ್ಳ ಅಖಿಲಾಸ್ತ್ರ
ಏಕಾಂತದಲ್ಲಿ ಕೃಷ್ಣ ಕುಂತಿಯೊಡನೆ ಮಾತನಾಡ್ತಾ ಇದ್ದಾನೆ. ಒಂದು ಸಹಜವಾದಂಥ ಒಂದು ಒಳ್ಳೆಯ ಗುಣ ಅಂತಂದರೆ, ಯಾರೋ ಇಬ್ಬರು ದೊಡ್ಡವರು ಮಾತನಾಡ್ತಾ ಇರುವಾಗ ಮೂರನೇವರು ಕೇಳಿಸ್ಕೊಳ್ಬಾರ್ದು, ಮೂರನೇವರು ಅದರ ನಡುವೆ ತಲೆ ಹಾಕಬಾರ್ದು, ಮಾತನಾಡಬಾರ್ದು. ಏನೋ ವಿಷಯ ಇರುತ್ತೆ ಅವರಿಬ್ಬರು ಮಾತಾಡ್ತಾರೆ ಅಂತ. ಅದಲ್ಲದೆ ನಿರ್ದಿಷ್ಟವಾಗಿ ಏಕಾಂತದಲ್ಲಿ ಮಾತನಾಡುವಂಥ ಸಂದರ್ಭ ಬರುತ್ತೆ. ಯಾಕೆಂದರೆ ಯಾವುದು ಅತ್ಯಂತ ರಹಸ್ಯವಾದ ವಿಷಯವೋ ಅದು ಯಾವಾಗ ಎಲ್ಲರಿಗೂ ಗೊತ್ತಾಗಬೇಕು ಅವಾಗಲೇ ಗೊತ್ತಾಗಬೇಕು. ಮೊದಲೇ ಗೊತ್ತಾಗ ಸ್ವಾರಸ್ಯ ಇರೋದಿಲ್ಲ. ಎಲ್ಲರಿಗೂ ಎಲ್ಲವೂ ಗೊತ್ತಾಗಬೇಕಾಗಿಯೂ ಇಲ್ಲ. ಆದರೆ ಯಾರಿಗೆ ಗೊತ್ತಾಗಬೇಕೋ ಅವರಿಗೆ ಅವಾಗ ಗೊತ್ತಾಗಲೇಬೇಕು. ಕೃಷ್ಣ ಕುಂತಿಯನ್ನು ಕರೆದು ಏಕಾಂತದಲ್ಲಿ ಮಾತನ್ನು ಹೇಳ್ತಾ ಇದ್ದಾನಂತೆ, ನಿನ್ನ ಮಕ್ಕಳಿಗಾಗಿ ನಾನು ರಾಜ್ಯವನ್ನು ಕೇಳಲಿಕ್ಕೆ ಸಭೆಗೆ ಹೋದೆ, ಕೌರವ ಒಪ್ಪಲಿಲ್ಲ, ಯುದ್ಧ ನಿಶ್ಚಯ ಆಗಿದೆ, ಯುದ್ಧ ಆಗುತ್ತೆ. ಯುದ್ಧ ಆದರೆ ಏನಾಗುತ್ತೆ ಗೊತ್ತಾ? ಕೌರವನ ಪಕ್ಷದಲ್ಲಿ ಅನೇಕ ಮಂದಿ ಪ್ರಮುಖರಿದ್ದಾರೆ. ಕೌರವನು ಅವನ ತಮ್ಮಂದಿರು ಅಲ್ಲದೆ ಗುರುಗಳಾದಂಥ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಶಲ್ಯ, ಸಿಂಧು ಸುತ ಅಂತ ಅನಿಸಿದ ಜಯದ್ರಥ, ಸೈಂಧವ ಅಂತ ಕರೀತಾರೆ ಅವರನ್ನು, ಅವರೆಲ್ಲ ಇದ್ದಾರೆ. ಅವರೆಲ್ಲ ಇದ್ದರೆ ಕೌರವನ ಪಕ್ಷದಲ್ಲಿದ್ದಾರೆ ಬಿಟ್ಟರೆ ಪಾಂಡವರ ಪರವಾದ ಅಭಿಪ್ರಾಯನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಯುದ್ಧವಾದರೆ ಅವರಿಂದ ಯಾರಿಂದಲೂ ಕೂಡ ಅಪಾಯ ಇಲ್ಲ, ಪಾಂಡವರ ಜೀವನಕ್ಕೆ ಯಾವ ಹಾನಿ ಆಗೋದಿಲ್ಲ. ಒಂದಿದಂ ಇನ್ನೊಬ್ಬರಿದ್ದಾನೆ, ಏನು ಅಂತಂದರೆ ಗುರುಸುತನ್, ಅಂದರೆ ದ್ರೋಣಾಚಾರ್ಯರ ಮಗನ ಅಂತ ಅಶ್ವತ್ಥಾಮ. ಅಶ್ವತ್ಥಾಮ ಕೇವಲ ದ್ರೋಣಾಚಾರ್ಯರ ಮಗನಾಗಿ ಕೌರವರ ಜೊತೆ ಇದ್ದಿದ್ದಲ್ಲ, ಕೌರವನ ಸ್ನೇಹಿತ ಆಗಿದ್ದ, ಕೌರವನ ಒಡನಾಡಿ ಆಗಿದ್ದ. ಅವನು ಕೌರವನಿಗಾಗಿ ಪಾಂಡವರ ಜೀವವನ್ನು ತೆಗೆಯುವಂಥ ಕೆಲಸಕ್ಕೆ ಮುಂದಾಗಬಹುದು, ಹೋರಾಡಬಹುದು ತೀವ್ರವಾಗಿ. ಆದರೆ ಅವನೀಗ ಎಮ್ಮೋಳೆ, ಅವನನ್ನು ನಮ್ಮೊಳ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತ. ಅಶ್ವತ್ಥಾಮನಿಂದಲೂ ಅಪಾಯ ಇಲ್ಲ, ಅದರಿಂದ ಪಾಂಡವರ ಜೀವಕ್ಕೆ ಏನೂ ತೊಂದರೆ ಇಲ್ಲ. ಯುದ್ಧ ಆದರೆ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ ಇವ್ರು ಯಾರು ಕೂಡ ಪಾಂಡವರ ಜೀವವನ್ನು ತೆಗೆಯೋದಿಲ್ಲ. ಆದರೆ ಒಬ್ಬನಿದ್ದಾನೆ, ಅವನೇನು ಸಾಮಾನ್ಯ ಅಲ್ಲ, ಅವನು ಮಹಾಪರಾಕ್ರಮಿ. ಸಮಸ್ತ ಧಾತ್ರಿಯೋಳು ಅಂದರೆ ಇಡೀ ಭೂಮಂಡಲದ ಮೇಲೆ ವೀರಂ ಆತನಿಂದ ಉರಿವರಿದಿತ್ತು. ಈ ಕವಿಗಳ ಶಬ್ದದಲ್ಲಿ ಉರಿದಿತ್ತು ಅಂತ ಹೇಳೋದಲ್ಲ, ಉರಿವರಿದಿತ್ತು ಅಂದರೆ ಅಲ್ಲಿಂದ ಮೇಲೆ ಹೋಗ್ತಾ ಇರುತ್ತೆ. ಇಡೀ ಮಹಾಭಾರತದಲ್ಲಿ ವ್ಯಾಸನ ನಿರ್ಮಿತವಾದ ಕಥೆಯಲ್ಲಿ ಕರ್ಣನನ್ನು ಇಷ್ಟು ದೊಡ್ಡ ಮಟ್ಟಿಗೆ ಯಾರು ತೆಗೆದುಕೊಂಡು ಹೋಗಲಿಲ್ಲ. ಆದರೆ ಪಂಪನಿಂದ ಆರಂಭವಾಯಿತು. ಕರ್ಣನನ್ನು ಎತ್ತರಿಸಿಕೊಂಡು ಹೋಗ್ಬಿಟ್ಟು ಕರ್ಣನ ಪಾತ್ರವನ್ನು, ಕರ್ಣ ರಸಾಯನವಂತೆ ಭಾರತಂ, ಇಡೀ ಭಾರತ ಅಂತ ಹೇಳಿದರೆ ಅದು ಕರ್ಣ ರಸಾಯನ. ಕರ್ಣ ರಸಾಯನ ಅಂತಂದರೆ ಕರ್ಣನ ಪಾತ್ರದ ವಿಶೇಷ ಅಂತೂ ಒಂದರ್ಥ. ಹಾಗಂತ ಮಹಾಭಾರತವು ಕೂಡ ಕರ್ಣ ರಸಾಯನ, ಕಿವಿಗಳಿಗೆ ಭಾಳ ಇಂಪಾದದ್ದೇ. ಅಂದರೆ ಕರ್ಣನ ಪಾತ್ರವನ್ನು ಅಷ್ಟು ಎತ್ತರಕ್ಕೆ ಏರಿಸಿದವರು ನಮ್ಮ ಪಂಪನಿಂದ ಆರಂಭವಾದಂಥ ಕವಿಯವರಿಗಳು. ಕರ್ಣ ಏನು ಸಾಮಾನ್ಯನಲ್ಲ, ವೀರಂ ಆತನಿಂದೆ. ಈ ಪ್ರಪಂಚದಲ್ಲಿ ಪರಾಕ್ರಮ ಅಂತಂದರೆ ಅವನನ್ನು ನೋಡಬೇಕು. ಪರಾಕ್ರಮಕ್ಕೆ ಒಂದು ಉದಾಹರಣೆ ಅಂತಂದರೆ ಕರ್ಣ. ಪರಾಕ್ರಮ ಮಾತ್ರವೇ ಅಲ್ಲ, ತ್ಯಾಗಂ ಅವನಿಂದೇ ಎಸಗಿತ್ತು. ಮಹಾತ್ಯಾಗಿ ಇದ್ದಾನೆ. ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿ ಪರಾಕ್ರಮಿಗಳಿರ್ತಾರೆ, ಶ್ರೀಮಂತರಿರ್ತಾರೆ, ಆದರೆ ತ್ಯಾಗವನ್ನು ಇರೋದಿಲ್ಲ. ಕರ್ಣ ಅಂತಂದ್ರೆ ಹಾಗಲ್ಲ, ಮಹಾಪರಾಕ್ರಮಿ ಹೌದು, ಮಹಾತ್ಯಾಗಿಯೂ ಹೌದು. ಯಾಕೆಂದರೆ ಯಾರಲ್ಲಿ ಯಾವ ಗುಣವನ್ನು ನಾವು ಗುರುತಿಸ್ತೇವೆ, ಮುಂದೆ ನಮಗೆ ಯಾವುದು ಪ್ರಯೋಜನಕ್ಕೆ ಬರುತ್ತೆ ಅದನ್ನು ಗುರುತಿಸ್ತೇವೆ. ಮುಂದೆ ಕವಿಗೆ ಬೇಕು, ಕಥೆಗೆ ಬೇಕು, ಕರ್ಣ ತ್ಯಾಗಿ ಆಗಬೇಕು. ಅದಕ್ಕಾಗಿ ಕರ್ಣನ ಪಾತ್ರಕ್ಕೆ ಈಗಲಿಂದ ಆ ಬಣ್ಣವನ್ನು ಕೊಡೋದು. ಪ್ರಪಂಚದಲ್ಲಿ ಕರ್ಣ ಪರಾಕ್ರಮಕ್ಕೊಂದು ಸ್ವರೂಪ, ಹಾಗೆ ತ್ಯಾಗಕ್ಕೆ ಒಂದು ಸ್ವರೂಪ ಅಂತ ಹೇಳಿ ಕರ್ಣ ಯಾಕಾಗಿ ಮಹಾತ್ಯಾಗಿಯಾದ ಎನ್ನುವುದನ್ನು ವಿಸ್ತರಿಸ್ತಾ ಕಥೆಯನ್ನು ಹೇಳ್ತಾರೆ. ಬರವಂಬೇಡಿದವಕ್ಕೆ ಈವ ದೇವನೇ ವರಂ ನಾನ್ ಕೆಟ್ಟು ಬಂದು ಎನ್ನನ್ನು ಇಂತು ಎರೆದಂ ಬಳ್ದರು ಆನೆ ಬಳ್ದೆನ್ ಎನ್ನುವುದು ನೇರ್ವಲ್ಲಿ ಕೆನ್ನೆತ್ತರು ಬಿರಿ ಖಂಡಂಗಳ ಬೀಳಲ್ ಕೆನ್ನೆತ್ತರು
ಕರ್ಣನ ವಿಶೇಷವಾದ ಗುಣ ಅಂತಂದರೆ ಬರವಂ ಬೇಡಿದವರಿಗೆ ಈವ ದೇವನೇ ಒಲಂ. ಯಾರು ಯಾಚಕರಾಗಿ ಬಂದು ಏನನ್ನು ಕೇಳಿದ್ರು ಕೊಟ್ಟುಬಿಡ್ತಾನೆ, ಕೊಡುವುದರಲ್ಲಿ ಅವನು ದೇವ ಅಂತ. ನಾವು ಮನುಷ್ಯರಾದರೆ ನಮಗೊಂದು ಮಿತಿ ಇರುತ್ತೆ, ಪೂರ್ತಿ ಕೊಟ್ಟರೆ ನಮ್ಮಲ್ಲಿ ಉಪಯೋಗ ಇರೋ ಅಂತ ನಾವು ಯೋಚನೆ ಮಾಡ್ತೀವಿ, ನಮಗೆ ಅಂತ ಒಂದಿಷ್ಟು ಉಳಿಸ್ಕೊಳ್ಳಿಕ್ಕೆ ನೋಡ್ತೀವಿ. ಆದರೆ ದೇವರಿಗೆ ಆ ಯಾವ ಸ್ವಭಾವವೂ ಇಲ್ಲ, ವಂಚನೆ ಇಲ್ಲ, ಮಿತಿ ಇಲ್ಲ. ದೇವರು ಅಮಿತನಾದವನು. ಹಾಗೆ ಕರ್ಣ ದಾನ ಮಾಡುವಾಗ ಯಾರಾದರೂ ಬಂದು ಕೇಳಿದರೆ ಕೊಟ್ಟರೆ ಏನು ನನಗೇನು ಯಾವುದನ್ನು ಯೋಚನೆ ಮಾಡದೇ ಇದ್ದವನು, ಕೊಡುವಲ್ಲಿ ಅವನು ದೇವರಿದ್ದ ಹಾಗೆ, ವಂಚನೆ ಇಲ್ಲ ಅಂತ ಹೇಳಿಕೊಂಡು ಕೃಷ್ಣ ಕಥೆಯನ್ನು ಹೇಳ್ತಾನೆ. ಒಂದು ಸಂದರ್ಭದಲ್ಲಿ ವಜ್ರಿ ಕವಚಕ್ಕೆ ಉಜ್ವಲ ಕುಂಡಳಕ್ಕೆ ಕೈಯ ಅಂತೊಡೆ. ಅರ್ಜುನ ಇಂದ್ರನ ಅಂಶದಿಂದ ಹುಟ್ಟಿದವನು ಅಲ್ವೇ. ಕರ್ಣ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಈ ದೇವತೆಗಳ ಅಂಶದಿಂದ ಇವರೆಲ್ಲ ಇಲ್ಲಿ ಹುಟ್ಟಿದವರು. ಅವರು ನೇರವಾಗಿ ಇಲ್ಲಿ ಯಾರನ್ನೂ ಎತ್ಕೊಂಡು ಹೋಗಲಿಲ್ಲ, ಆಡಿಸ್ತಿಲ್ಲ, ಬೆಳೆಸ್ತಿಲ್ಲ, ಶಕ್ತಿ ಕೊಡ್ತಿರ್ಲಿಲ್ಲ. ಆದರೆ ಪಕ್ಷಪಾತ ಅಂತ ಇದ್ದೇ ಇತ್ತು ಅವರಿಗೆ. ಅಯ್ಯೋ ನನ್ನ ಅಂಶದಿಂದ ಹುಟ್ಟಿದವನು, ನನ್ನ ರೂಪ, ಇವನಿಗೆ ಕೆಟ್ಟದಾಗಬಾರ್ದು, ಇವ್ನು ಒಳ್ಳೇದಾಗಬೇಕು ಅನ್ನುವ ಧೋರಣೆ ಅವರಲ್ಲಿತ್ತು. ಮುಂದೆ ಯಾವತ್ತಾದ್ರೂ ಅಂಶ ಯುದ್ಧ ಆದರೆ ಕರ್ಣನಿಂದ ಅರ್ಜುನನಿಗೆ ಅಪಾಯ ಇದೆ ಅಂತ ಇಂದ್ರನಿಗೆ ಗೊತ್ತಿತ್ತು. ಯಾಕೆಂದರೆ ಕರ್ಣನಲ್ಲಿ ಕಿವಿಯಲ್ಲಿ ಕುಂಡಲ ಹಾಗೂ ಅವನ ಜೊತೆಗೆ ಹುಟ್ಟಿನಿಂದ ಬಂದ ಒಂದು ಕವಚ ಇತ್ತು. ಎಲ್ಲಿಯ ತನಕ ಆ ಕವಚ ಕರ್ಣನಲ್ಲಿ ಇರುತ್ತಾ ಅಲ್ಲಿ ತನಕ ಅವನು ಅಜೇಯ, ಅವನು ಸಾಯೋದಿಲ್ಲ. ಈ ವಿಷಯ ದೇವೇಂದ್ರನಿಗೂ ಕೂಡ ಗೊತ್ತಿತ್ತು. ಅದಕ್ಕಾಗಿ ತನುತ್ರ ಅಂತ ಹೇಳ್ತಾರೆ. ತನು ಅಂತಂದರೆ ಶರೀರ, ಅದನ್ನು ರಕ್ಷಣೆ ಮಾಡ್ತಾ ಇದ್ದದ್ದು ಕವಚ. ನೋಡಿ, ಬೇರೆಯವರು ಕಟ್ಟಿಕೊಂಡ್ರೆ ಲೋಹದ ಕವಚ, ಆದರೆ ಕರ್ಣನಲ್ಲಿದ್ದದ್ದು ಶಕ್ತಿ ಇರುವಂಥ ಕವಚ. ಆ ಕವಚ ಇರುವಂಥ ಕರ್ಣನಿಗೆ ಸಾವೇ ಇಲ್ಲ, ಅಂತಹ ತನುತ್ರ ಅವನಲ್ಲಿತ್ತು. ವಜ್ರಿ ಅಂದರೆ ವಜ್ರಾಯುಧವನ್ನು ಹಿಡ್ಕೊಂಡಂಥ ದೇವೇಂದ್ರ ಅದನ್ನು ಕೇಳಿಕೊಳ್ಳುವ ಸಲುವಾಗಿ ಅವನಲ್ಲಿ ಒಂದು ವೇಷ ಮಾಡ್ಕೊಂಡು ಬಂದ. ಕರ್ಣ ಏನು ಬೇಕು ಅಂತ ಕೇಳ್ದ. ನಿನ್ನ ಶರೀರದಲ್ಲಿರುವಂಥ ಆ ಕವಚವನ್ನು ಕುಂಡಲವನ್ನು ನನಗೆ ಕೊಡು ಅಂತ ಕೇಳ್ದ. ಆ ಸಂದರ್ಭದಲ್ಲಿ ಇನ್ನೂ ಮಂಥನದಿಂದ ಬಾರಿಸಲು ಸೂರ್ಯ ಬಂದು ಕಿವಿಯಲ್ಲಿ ಹಿಡ್ದ. ಇವನು ಮೋಸಗಾರ, ಕಪಟಿ, ನಿನ್ನ ನಾಶಕ್ಕಾಗಿ ಇವನು ಕೇಳ್ತಾ ಇದ್ದಾನೆ. ಇನ್ನೂ ಮಂಥನದಿಂದ ಬಾರಿಸ, ಭಾಳ ಹಳೆಯ ಶಬ್ದ ಅದು. ಅವನಿಗೆ ಸೂಕ್ಷ್ಮವನ್ನು ಹೇಳ್ಕೊಟ್ಟ, ಕೊಡಬೇಡ ನೀನು ಹಾಳಾಗಿ ಹೋಗ್ತಿದ್ದ. ಆದರೆ ಎಂದುದನ್ನು ಅವನು ಹೇಳಿದ್ದನ್ನು ಎನ್ನದೆ ಕರ್ಣ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. ಅದರ ಬದಲಾಗಿ ಕೇಳಿದವರಿಗೆ ಕೇಳಿದ್ದನ್ನು ಕೊಡ್ತೇನೆ ಎನ್ನುವಂಥ ತನ್ನ ಧೋರಣೆಯಿಂದಲೇ ಕೊಡಲಿಕ್ಕೆ ಮುಂದಾದ. ತನ್ನ ದೇಹವನ್ನು ಕತ್ತರಿಸಿಕೊಟ್ಟ. ರಕ್ತ ಧಾರೆಯಾಗಿ ಹೋಗ್ತಾ ಇತ್ತು, ಮಾಂಸಖಂಡಗಳು ಕಡಿದು ಬೀಳುತ್ತಾ ಇದ್ದವು. ಆದರೂ ಕೂಡ ಕರ್ಣ ಏನೂ ಯೋಚನೆ ಮಾಡಲಿಲ್ಲ, ವೇದನೆಗೊಳಗಾಗಲಿಲ್ಲ. ತನ್ನ ಶರೀರವನ್ನೇ ಕತ್ತರಿಸಿ ಅವನು ವಂಚಕನೇ ಆದರೂ ಕೂಡ ಅವನು ಕೇಳಿದಂಥ ತನ್ನ ಕರ್ಣಕುಂಡಲ ಹಾಗೂ ಕವಚವನ್ನು ಕೊಟ್ಟ. ಆದ್ದರಿಂದ ಕರ್ಣ ಮಹಾತ್ಯಾಗಿ ಎನಿಸಿದ. ಮಹಾತ್ಯಾಗಿ ಮಾತ್ರವೇ ಅಲ್ಲ, ವೀರರಸ ಕಾಗರಮಾಯಿತು ನೋಡ. ಕರ್ಣನ ಶಕ್ತಿ ಏನು, ಪರಾಕ್ರಮ, ಯಾಕೆ ಧೈರ್ಯ ಬೇಕಲ್ಲ, ಕೊಡ್ಲಿಕ್ಕೆ ಆಗ್ತದ? ಹಾಗೆ ಆಗೋದಿಲ್ಲ, ಮನಸ್ಸಿನ ಧೈರ್ಯ ಬೇಕು. ಹಾಗೆ ಕರ್ಣ ಅಂತ ಹೇಳಿದರೆ ಮಹಾವೀರ ನೆನೆಸಿಬಿಟ್ಟ ಪ್ರಪಂಚದಲ್ಲಿ ಅಂತ ಹೇಳಿ ಅವನಿಗೆ ಆ ಕರ್ಣನ ವಿಶೇಷವನ್ನೆಲ್ಲ ಕುಂತಿಗೆ ಹೇಳಿದ. ನೋಡಿ, ಯಾರ ಹತ್ರ ಆದರೂ ಏನನ್ನಾದರೂ ಹೇಳುವಾಗ ಒಂದು ಸ್ಪಷ್ಟವಾದ ಉದ್ದೇಶ ಇರುತ್ತೆ, ಮಾತಿಗೊಂದು ಅರ್ಥ ಇರಬೇಕು, ಧೋರಣೆ ಇರಬೇಕು. ಕರ್ಣನಿಂದ ಅಪಾಯ ಇದೆ ಅಂತ ಕುಂತಿಗೆ ಹೇಳ್ದ. ಕರ್ಣನಲ್ಲಿ ಕೇಳಿದವರಿಗೆ ಕೇಳಿದವನು ಕೊಡುವ ಗುಣ ಇದೆ ಅಂತ ಹೇಳ್ದ. ಇದನ್ನೆಲ್ಲ ಯಾಕೆ ಹೇಳ್ದ ಗೊತ್ತಾ? ಅಂತೂ ಸಹಜ ಕವಚ ರತ್ನ ಕುಂಡಲಗಳನ್ನು ನೆತ್ತರು ಪನಪನಿಯೇ ತಿರಿಯುವಂತೆ ಮುಗಿದು ಕೊಟ್ಟುದಕ್ಕೆ ಮೆಚ್ಚಿ ದೇವೇಂದ್ರನ್ ಆತಂಗೆ ಅಮೋಘ ಶಕ್ತಿಯ ನಿತ್ತನ್ ಆತನಂ ನಾನು ಎನ್ನ ಬಲ್ಲ ಮಾಳ್ಗೆಯು ಭೇದಿಸಿದಪ್ಪು ನೀವು ನಿಮ್ಮ ಚೊಚ್ಚಲ ಮಗನಪ್ಪ ಸೂರ್ಯ ಸೂರು ನೀವು ನಿಮ್ಮ ಚೊಚ್ಚಲ ಮಗನಪ್ಪ ಸೂರ್ಯ ಸೂನುವಂ ಸೂರ್ಯ ದಿನದಂದು ಕಂಡು ಕಾರ್ಯಸಿದ್ಧಿಗೆ ಮಾಡಿ ಬನ್ನಿ. ನಿಮ್ಮ ಚೊಚ್ಚಲ ಮಗನಪ್ಪ ಸೂರ್ಯ ಸೂನುವಂ ಸೂರ್ಯ ದಿನದಂದು ಕಂಡು ಕಾರ್ಯಸಿದ್ಧಿಯ ಮಾಡಿ ಬನ್ನಿ ಎಂದು ಕುಂತಿಯಂ ಬೀಳ್ಕೊಂಡು. ನಿಮಗೆ ಇವರು ವಾಚನ ಮಾಡಿದ್ರೆ ಒಂದು ಸಣ್ಣ ವ್ಯತ್ಯಾಸ ಗೊತ್ತಾಗಿರ್ಬೋದು. ಇಷ್ಟೊತ್ತಿನ ತನಕ ಹಾಡನ್ನು ಹಾಡುವಾಗ ಹಾಡಿದ್ರು, ಈಗ ಏನೋ ಓದಿಬಿಟ್ರು ಅಂತ. ಯಾಕೆಂದರೆ ಇವನ್ನ ಚಂಪು ಕಾವ್ಯ ಅಂತ
ಗದ್ಯ ಪದ್ಯ ಮಿಶ್ರಿತವಾದದ್ದು. ಭಾವನೆಯನ್ನು ಹೇಳುವಾಗ ರಾಗ ಭಾವಗಳಿಗೆ ಅನುಕೂಲಕರವಾಗಿ ಕಂದ ಪದ್ಯಗಳನ್ನು ಬರಿತಾ ಇದ್ದರು. ಈ ಕಥೆಯ ವಿವರವನ್ನು ಹೇಳುವಾಗ, ಸ್ಥೂಲ ವಿವರವನ್ನು ಹೇಳುವಾಗ ಗದ್ಯ ರೂಪದಲ್ಲಿ ಬರಿತಾ ಇದ್ದರು. ಹಾಗೆ ಗದ್ಯ ಪದ್ಯ ಮಿಶ್ರಿತವಾದದ್ದು ಚಂಪು ಕಾವ್ಯ. ಕೃಷ್ಣ ಕುಂತಿಗೆ ಕರ್ಣನ ಈ ತ್ಯಾಗದ ಗುಣವನ್ನು ವಿಸ್ತರಿಸಿ ಹೇಳ್ದ, ಅವನನ್ನು ನಾನು ಭೇದಿಸಿ ಬರ್ತೇನೆ, ಕರ್ಣನನ್ನು ಭೇದಿಸಿ ಬರ್ತೇನೆ, ಅಂದರೆ ಅವನ ಮನಸ್ಸನ್ನು ಒಡೆದು ಹಾಕಿ ಬರ್ತೇನೆ. ಅವನು ಒಂದೇ ಮನಸ್ಸಿನಿಂದ ಪಾಂಡವರ ವಿರುದ್ಧ ಹೋರಾಡ್ತಾ ಇದ್ದಾಗ ನಾನು ಮಾಡಿ ಬರ್ತೇನೆ. ಆದರೆ ಅಷ್ಟೇ ಸಾಕಾಗೋದಿಲ್ಲ, ನಿಮ್ಮದು ಒಂದು ಕೆಲಸ ಆಗಬೇಕು ಅಂತ ಹೇಳಿ ಇದ್ದಕ್ಕಿದ್ದಾಗೆ ಹೇಳ್ಬಿಡ್ತಾನೆ, ನಿಮ್ಮ ಚೊಚ್ಚಲ ಮಗನಪ್ಪ ಸೂರ್ಯ ಸೂನುವಂ. ನೋಡಿ ಎಂಥ ಒಂದು ಅದ್ಭುತ ಆಶ್ಚರ್ಯ ಅಂತಂದರೆ, ಕುವೆಂಪು ಅವರು ಇದನ್ನು ವರ್ಣಿಸ್ತಾ ಹೇಳ್ತಾರೆ, ಒಂದು ಸ್ಫೋಟಕ ಸಿಡಿಮದ್ದನ್ನು ಹಾಕಿಬಿಟ್ಟ ಅಂತ ಈ ಸನ್ನಿವೇಶವನ್ನು. ಯಾಕೆಂದರೆ ಅಲ್ಲಿ ತನಕ ಯಾರಿಗೂ ಕರ್ಣ ಯಾರೋ, ಯಾರ ತಂದೆ, ಯಾರ ತಾಯಿ, ಹೇಗೆ ಹುಟ್ಟಿದ ಏನು ಗೊತ್ತೇ ಇರಲಿಲ್ಲ. ಕೃಷ್ಣನಿಗೆ ಅದು ಯಾವಾಗ ಗೊತ್ತಿತ್ತೋ ಏನೋ, ಅದನ್ನು ಪ್ರಯೋಗಿಸುವ ಕಾಲ ಪ್ರಯೋಗಿಸ್ತಾನೆ. ಇಷ್ಟು ದಿವಸ ಎಷ್ಟೋ ಕಾಲದಲ್ಲಿ ಕುಂತಿ ಕೃಷ್ಣನ ಸೋದರತ್ತೆ, ಪಾಂಡವರ ತಾಯಿ, ಎಷ್ಟು ಸಂದರ್ಭಗಳಲ್ಲಿ ಮಾತಾಡಿರ್ತಾನೆ. ಆದರೆ ಒಂದು ದಿವಸವೂ ನೀವು ಮದುವೆಗೆ ಮೊದಲೇ ಹೆತ್ತ ಮಗ ಅವನು, ಕರ್ಣ ನಿಮ್ಮ ಮಗ ಅಂತ ಹೇಳೇ ಇರೋದಿಲ್ಲ, ತನಗೆ ಗೊತ್ತಿದೆ ಅಂದರೆ ತೋರಿಸ್ಕೊಳ್ಳೋದಿಲ್ಲ. ಭಾಳ ವಿಶೇಷ ಅಲ್ವದು. ಸ್ವಲ್ಪ ಗೊತ್ತಿದ್ರೆ ಭಾಳ ಗೊತ್ತಿದೆ ಅಂತ ತೋರಿಸ್ಕೊಂಡ್ಬಿಡ್ತಾರೆ, ನಾವು ನೋಡ್ತೀವಿ. ಆದರೆ ಎಲ್ಲವೂ ಗೊತ್ತಿದ್ದು ತನಗೇನೂ ಗೊತ್ತಿಲ್ಲದೆ ಆಗ ನಟನೆ ಮಾಡ್ತಾನೆ ಕೃಷ್ಣ. ಅವನು ಕುಂತಿಯನ್ನು ಕಂಡು ಹೇಳ್ದ, ನಿಮ್ಮ ಚೊಚ್ಚಲ ಮಗನಾದಂಥ ಕರ್ಣನನ್ನು ನೀವು ಇವತ್ತು ಮಾತಾಡಿಸಿ ಬರಬೇಕು. ಒಂದು ಸಾಲಿನಲ್ಲಿ ಎಲ್ಲ ವಿವರವನ್ನು ಹೇಳ್ಬಿಟ್ಟ ಅವನು. ನಿಮ್ಮ ಚೊಚ್ಚಲ ಮಗನಾದಂತಹ ಕರ್ಣ ಸೂರ್ಯ ಸೂನು, ಅಂದರೆ ಈ ಕುಂತಿಗೆ ಕರ್ಣ ಹೇಗೆ ಹುಟ್ಟಿದ ಅಂತ ಹೇಳ್ಬಿಟ್ಟ. ಇನ್ನೊಂದು ಸಂದರ್ಭದಲ್ಲಿ ದೂರ್ವಾಸ ಮಹರ್ಷಿಗಳು ಮಕ್ಕಳನ್ನು ಪಡೆಯುವಂಥ ಮಂತ್ರವನ್ನು ಕುಂತಿಗೆ ಹೇಳ್ಕೊಟ್ಟಿರ್ತಾರೆ. ಮಹರ್ಷಿಗಳು ಅವ್ರಿಗೆ ಗೊತ್ತು, ಮುಂದೆ ಇವಳಿಗೆ ಮಕ್ಕಳಾಗೋದಿಲ್ಲ, ಇವತ್ತು ನನ್ನ ಸೇವೆ ಮಾಡಿದರೆ ಅವಳಿಗೆ ಅನುಕೂಲ ಆಗಲಿ ಅಂತ. ಕುಂತಿ ಆಗಿನ್ನೂ ಸಣ್ಣ ಹುಡುಗಿ, ವಯೋಸಹಜವಾದ ಚಾಪಲ್ಯದಿಂದ ಗಂಗಾ ತೀರಕ್ಕೆ ಹೋದಲು. ಈ ಮಂತ್ರದಲ್ಲಿ ಏನಿದೆ, ಇದು ಕೆಲಸ ಮಾಡುತ್ತೆ ನೋಡ್ಬೋಣ, ಪರೀಕ್ಷೆ ಮಾಡೋಣ ಅಂಥೇಳಿ ಯೋಚನೆ ಬಂತು. ಮೇಲೆ ನೋಡಿದ್ರು, ಸೂರ್ಯ ಬೆಳಗ್ತಾ ಇದ್ದ ಗಂಡ. ಸರಿ ಅಂಥೇಳಿ ಆ ಸೂರ್ಯನನ್ನೇ ಧ್ಯಾನಿಸಿಬಿಟ್ರು. ಸೂರ್ಯ ಬಂದ, ಇವಳಿಗೆ ಹೆದರಿಕೆ ಆಯಿತು. ಇಲ್ಲಮ್ಮ, ನಾನು ಈ ಮಂತ್ರದಲ್ಲಿ ಏನು ಹೇಳಿದಾರೋ, ಏನು ಸಂಕಲ್ಪ ಮಾಡಿ ಹೇಳಿದಾರೋ ಅದು ನಾನು ಮಾಡಲೇಬೇಕು, ಋಷಿವಾಕ್ಯ ಅದು ಅಂತ ಹೇಳಿದ ಕುಂತಿಗೆ ಮಗನನ್ನು ಕೊಟ್ಟೋದ. ಈ ರೀತಿಯಲ್ಲಿ ಸೂರ್ಯನಿಂದ ಕುಂತಿಗೆ ಅವಳು ಕನ್ನಿಗೆಯಾಗಿದ್ದಾಗ, ಸಣ್ಣ ಹುಡುಗಿಯಾಗಿದ್ದಾಗ ಕರ್ಣ ಹುಟ್ಟಿದ. ಕೃಷ್ಣ ಆ ಮಾತನ್ನು ಹೇಳಿಬಿಟ್ಟ, ನಿಮ್ಮ ಚೊಚ್ಚಲ ಮಗ ಕರ್ಣ ಸೂರ್ಯನಿಂದ ಹುಟ್ಟಿದವನು, ಅವನನ್ನು ನೀವು ಸೂರ್ಯವಾರದಂದು, ಭಾನುವಾರ ದಿವಸ, ರವಿವಾರ ದಿವಸ ಆ ಸೂರ್ಯ ಮಗನನ್ನು ಕಂಡ್ಕೊಂಡು ಬರಬೇಕು. ಕಂಡ್ಕೊಂಡು ಬಂದು ಕಾರ್ಯಸಿದ್ಧಿಯಂ ಮಾಡಿ ಬನ್ನಿ. ಎಷ್ಟು ಚೆಂದ ಇದೆ ಅಂತಂದರೆ, ಸ್ವಲ್ಪ ವಿವರವನ್ನು ಹೇಳಿದ್ದಾನೆ ಕವಿ, ನಮಗೆ ಹೇಳಿದ್ದಾನೆ, ಪೂರ್ಣವಾಗಿ ಹೇಳಲೇ ಇಲ್ಲ. ಅವನನ್ನು ಕಂಡು ನೀವು ಕಾರ್ಯಸಾಧ್ಯ ಮಾಡ್ಕೊಂಡು ಬರಬೇಕು ಅಂತ ಹೇಳ್ದ. ಏನು ಕೇಳಬೇಕು ಅಂತ ಹೇಳ್ಕೊಟ್ನ, ಏನು ಮಾತಾಡಬೇಕು ಅಂತ ಹೇಳಿದ್ನ ಕವಿ, ಅದನ್ನು ರಹಸ್ಯವಾಗಿ ಇಟ್ಟಿದ್ದಾನೆ. ಯಾಕೆಂದರೆ ಮುಂದೆ ಕಥೆಯಲ್ಲಿ ನಮಗೆ ಸಿಗಬೇಕು. ಈ ರೀತಿಯಾದಂಥ ಒಂದು ಮಾತನ್ನು ಕುಂತಿಗೆ ಹೇಳಿ ಕೃಷ್ಣ ಅವಳಿಗೊಂದು ಧೈರ್ಯ ಹೇಳ್ದ. ಈ ಸಹಜವಾಗಿ ಯೋಚನೆ ಆಗ್ಬಿಡುತ್ತೆ ಕುಂತಿಗೆ, ಇಷ್ಟು ದಿವಸ ಕರ್ಣನಿಗೆ ನನಗೆ ಮಾತುಕತೆಯೇ ಇಲ್ಲ, ಇದಕ್ಕಿದ್ದಾಗೆ ಹೋಗಿ ನಾನು ನಿನ್ನ ತಾಯಿ ಕಣಪ್ಪ ಅಂತ ಹೇಳಿದರೆ ಅವನು ನಂಬ್ತಾನೋ ಬಿಡ್ತಾನೋ, ಕೆಲಸ ಆಗದಿದ್ದರೆ. ಈ ಯೋಚನೆ ಕುಂತಿ ಬರ್ತದೆ ಅಂತ ಕೃಷ್ಣನಿಗೆ ಗೊತ್ತಿತ್ತು. ಅದಕ್ಕಾಗಿ ಅವ್ನು ಹೇಳ್ತಾನೆ, ಮೊದಲೇ ನಾನು ಹೋಗಿ ಅವನ ಹೃದಯವನ್ನು ಬೇರಿಸಿ ಬರ್ತೇನೆ, ಆಮೇಲೆ ನೀವು ಹೋಗಿ ಅಂತ. ಎಷ್ಟು ಸೂಕ್ಷ್ಮ ಅಂತಂದರೆ, ನೀವು ರವಿವಾರ ಹೋಗಿ ಅಂತ ಹೇಳಿದೆ ಅದಕ್ಕಾಗಿ, ಅಷ್ಟೊಳಗೆ ಇವನು ಕೆಲಸ ಏನು ಮಾಡಿರ್ತಾನೆ ಅಂತ. ಆ ರೀತಿಯಲ್ಲಿ ನಾನು ಮುಂಚಿತವಾಗಿ ಹೋಗಿ ಕರ್ಣನ ಮನಸ್ಸನ್ನು ಒಡೆದು ಬಂದಿರ್ತೀನಿ, ಆಮೇಲೆ ನೀವು ಹೋಗಿ ಅಂತ ಹೇಳಿ ಕುಂತಿಗೆ ಹೇಳಿದ ಕಾರಣಕ್ಕಾಗಿ ಕುಂತಿ ವ್ಯವಸ್ಥೆ ಮಾಡಿ ಆಯಿತು. ರವಿವಾರ ತನಕ ಕುಂತಿ ಕಾಯಬೇಕು, ಆದರೆ ಕೃಷ್ಣ ಹೊರಡಬೇಕಲ್ಲ, ಹೊರಟಿದ್ದಾನೆ. ರಥಾಂಗಧರಂ ರಥಮನೇರಿ ಕರ್ಣನ ಮನೆಯ ಮುಂದನೆ ಬಂದು ಮೇಲೆ ಬೀಳು ಎಮ್ಮಂ ಕಿರಿದಂತರಮಂ ಕಳಿಪಿ ಮಗುಳ್ವೆ ಬಾ ಕೋಪಂ ಎಂದು ತನ್ನೊಡನೆ ರಥಮನೇರಿಸಿಕೊಂಡು ಹೋಗಿ ಮುಂದೊಂದೆಡೆಯೊಳು ನಿಂದು. ಇದು ಕೂಡ ಚಂಪು ಕಾವ್ಯದ ರೀತಿಯಲ್ಲಿ ಗದ್ಯ ರೂಪದಲ್ಲಿರೋದನ್ನು ಅವ್ರು ಹಾಡಿದ್ದು. ಈ ರೀತಿಯಲ್ಲಿ ಹೇಳಿದಂಥ ಕೃಷ್ಣ ರಥಾಂಗಧರಂ ರಥವನೇರಿ, ಆ ಶಬ್ದಗಳಿಗೆಲ್ಲ ಒಂದು ಅರ್ಥ ಇರುತ್ತೆ, ಮಹತ್ವ ಇರುತ್ತೆ. ರಥಾಂಗ ಅಂತ ಹೇಳಿ ರಥದ ಒಂದು ಭಾಗವಾದ ಚಕ್ರ, ಕೃಷ್ಣನ ಕೈಯಲ್ಲಿ ಚಕ್ರ ಇರುತ್ತೆ.
ಚಕ್ರಪಾಣಿ ಅಂತ ಹೇಳಿದ್ರು ಇದೇ ಅರ್ಥ. ರಥಾಂಗಧರ, ಆ ಚಕ್ರವನ್ನು ಹಿಡ್ಕೊಂಡು ಅಂತ. ರಥಾಂಗಧರನಾದಂತಹ ಆ ಕೃಷ್ಣ ರಥವನ್ನು ಏರಿದ, ಕರ್ಣನ ಮನೆಯ ಮುಂದೆ ಬಂದು ನಿಂತ್ಕೊಂಡ. ಅವನು ಅಲ್ಲಿ ಬಂದು ಹೇಳ್ತಾನೆ, ಒಂದು ಸ್ವಲ್ಪ ದೂರ ನನ್ನನ್ನು ಕಳಿಸಿಬಾರಪ್ಪ, ನಾವಿಬ್ಬರು ಮಾತನಾಡ್ತಾ ಹೋಗೋಣ ಅಂತ ಹೇಳ್ದ. ಸಭೆಯಲ್ಲಿ ಕೃಷ್ಣನ ವಿಶ್ವರೂಪವನ್ನು ನೋಡಿದ ಮೇಲೆ ಎಲ್ಲರಿಗೂ ಕೃಷ್ಣನ ಬಗ್ಗೆ ಗೌರವ ಬಂದ್ಬಿಟ್ಟಿತ್ತು. ಕೃಷ್ಣ ಏನು ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿ ಎಲ್ಲರೂ ಇದ್ದರು, ಕೃಷ್ಣನ ಪ್ರಭಾವದಲ್ಲಿ ಎಲ್ಲರೂ ಇದ್ದರು. ಆದ್ದರಿಂದ ಕರ್ಣ ಏನು ಮಾಡ್ದ, ಹಿಂದೆ ಮುಂದೆ ಏನನ್ನು ಯೋಚನೆ ಮಾಡಲಿಲ್ಲ, ಅವನ ಜೊತೆಯಲ್ಲಿ ಸಾಗಿ ಬಂದ. ಅವನು ಸಾಗಿ ಬಂದಾಗ ರಥದಲ್ಲಿ ಕುಳ್ಳಿರಿಸಿಕೊಂಡು ಕರ್ಣನನ್ನು ಒಂದು ಸ್ವಲ್ಪ ದೂರ ಹೋದ್ಮೇಲೆ ಒಂದು ಏಕಾಂತದ ಸ್ಥಳವನ್ನು ನೋಡಿ ರಥವನ್ನು ನಿಲ್ಲಿಸಿಕೊಂಡು ಕೃಷ್ಣ ಕರ್ಣನಲ್ಲಿ ಮಾತನಾಡ್ತಾನೆ. ವೇದಿಸಲೆಂದೆ ದಲ್ ನುಡಿದರೆನ್ನದೆ, ವೇದಿಸಲೆಂದೆ ದಲ್ ನುಡಿದರೆನ್ನದೆ, ಒಯ್ಯನೆ ಕೇಳ ಕರ್ಣ ನಿನ್ನಾದಿಯೊಳ್ ಅಬ್ಬೆ ಕುಂತಿ, ನಿನಗಮ್ಮನ್ ಅಹಪ್ಪತಿ, ನಿನ್ನಾದಿಯೊಳ್ ಅಬ್ಬೆ ಕುಂತಿ, ನಿನಗಮ್ಮನ್ ಅಹಪ್ಪತಿ, ಪಾಂಡುನಂದನ ಸೋದರರ್, ಸೋದರರ್ ಪಾಂಡುನಂದನರ್ ಅಪ್ಪೆ ಕುಂತಿ, ನಿನಗಮ್ಮನ್ ಅಹಪ್ಪತಿ, ಎಯ್ದೆ ಮೈದುನನೆನ್ ಆ ಪೆರತೆ ಪಡೆವಾತೋ, ನಿನ್ನಗಿ ಮೇದಿನಿ ಕರ್ಣ, ನಿನ್ನದಿ ಮೇದಿನಿ ಪಟ್ಟ ಮುಂದಿನದೆ ನೀನಿದೆ, ಮತ್ತೆ ಪೆರ ನರೇಂದ್ರರೇ ಕರ್ಣ, ನಿನ್ನದಿ ಮೇದಿನಿ ಪಟ್ಟ ಮುಂದಿನದೆ ನೀನಿದೆ, ಮತ್ತೆ ಪೆರ ನರೇಂದ್ರರೇ ವೇದಿಸಲೆಂದೆದಲ್ ನುಡಿದರೆನ್ನದೆ, ಒಯ್ಯನೆ ಕೇಳ ಕರ್ಣ. ಬಹಳ ಮುಖ್ಯವಾದಂಥ ಮಾತುಗಳು ಕೃಷ್ಣ ಕರ್ಣನಿಗೆ ಹೇಳ್ತಾ ಇರೋದು. ಒಂದು ವಿಶೇಷವಾದ ಮಾತನಾಡಬೇಕಾದ್ರೆ ಮೊದಲು ಅದಕ್ಕೊಂದು ಪೀಠಿಕೆಯಾಗಿ ಏನನ್ನು ಹೇಳ್ಕೊಳ್ತಾರೆ. ಕೃಷ್ಣ ಕರ್ಣನಿಗೆ ಹೇಳ್ತಾನೆ, ಭೇದಿಸಲೆಂದೇ ದಲ್ ನುಡಿದ ಎನ್ನದಿರು. ಇನ್ನಲ್ಲಿ ಮುಖ್ಯವಾದ ಮಾತನ್ನು ನಾನು ಆಡ್ತೀನಿ. ನಿನ್ನನ್ನು ಹಾಳು ಮಾಡಲಿಕ್ಕಾಗಿ, ನಿನ್ನನ್ನು ಒಡೆಯಲಿಕ್ಕಾಗಿ ಏನೋ ದುರುದ್ದೇಶ ಇಟ್ಕೊಂಡು ನಾನು ಈಗ ಹೇಳ್ತಾ ಇದ್ದೀನಿ ಅಂತ ನೀನು ತಿಳ್ಕೊಬೇಡಪ್ಪ. ಹಾಗೆಲ್ಲ ಕೆಟ್ಟ ಯೋಚನೆ ನೀನು ಇಟ್ಕೋಬೇಡ. ನಿನಗೆ ನೀನು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ತಾನೇ? ಎಲ್ಲರೂ ಕರೆಯುವ ಹಾಗೆ ಸೂತಪುತ್ರ, ಯಾವ ಬೆಸ್ತ ಸಾಕಿದ ಮನುಷ್ಯನ ನೀನು ತಿಳ್ಕೊಂಬಿಟ್ಟಿದ್ಯಾ? ಅದು ಅಲ್ವಪ್ಪ ನೀನು. ಆ ಸೂತನ ಮಗನಾದಂತಹ ಕರ್ಣನಿಗೆ ಅಷ್ಟು ದಿವಸ ತಾಯಿ ಅಂತ ಯಾರಂటే ರಾಧೆ ಅಂತ ಹೇಳ್ತಿದ್ದ, ಅವನು ಸಾಕಿದವಳು. ಕೃಷ್ಣ ಹೇಳ್ತಾನೆ, ಅವಳು ನಿನ್ನ ತಾಯಿ ಅಲ್ಲಪ್ಪ, ನಿನ್ನ ಆದಿಯವಳು ಅಬ್ಬೆ ಕುಂತಿ. ಈ ಆದಿ ಎನ್ನುವ ಶಬ್ದಕ್ಕೆ ಭಾಳ ಚಂದ ಅರ್ಥ ಅದು. ಆದಿಕವಿ ಅವನು ಹೇಳ್ತಾನೆ, ಆದಿಯವಳು ಮೂಲದಲ್ಲಿ, ಮೂಲದ ಈ ಕೃಷ್ಣ ಹೋಮಿ ಮೂಲನೇ ಅದು. ಆದಿಯವಳು ನಿನ್ನಬ್ಬೆ ಕುಂತಿ, ಕುಂತಿ ನಿನ್ನ ತಾಯಿ. ನಿನ್ನ ತಂದೆ ಯಾರು ಗೊತ್ತೇನೋ? ಅಹಪತಿ. ಅಹ ಅಂತಂದರೆ ದಿವಸ, ದಿವಸಾಧಿಪತಿ. ಯಾರು? ಸೂರ್ಯ. ಚಂದ್ರ ರಾತ್ರಿಯ ಅಧಿಪತಿ, ರಾತ್ರಿ ಬೆಳಗ್ತಾನೆ, ಹಗಲು ಸೂರ್ಯನಲ್ವಾ. ಹಾಗಾಗಿ ಕನ್ನಡದಲ್ಲಿ ಭಾಷೆ ಅಭಿವೃದ್ಧಿಯಾಗಿ ಬೆಳವಣಿಗೆ ಆಗುವಲ್ಲಿ ತನಕ 175 ಭಾಗ ಸಂಸ್ಕೃತ ಶಬ್ದಗಳೇ ಇತ್ತು. ಪಂಪರಂಗರಲ್ಲಿ ಕೂಡ ಸಂಸ್ಕೃತ ಪ್ರಭಾವ ದಟ್ಟವಾಗಿದೆ. ನಿನ್ನ ತಂದೆ ಸೂರ್ಯ, ಕುಂತಿ ಮಗು ನಿನ್ನೇನಾದರು ಸೋದರರು, ಪಾಂಡುನಂದನರ್ ಸೋದರರು, ಅವರೆಲ್ಲ ನಿನ್ನ ತಮ್ಮಂದಿರು. ಇಲ್ಲಿ ಮತ್ತೊಂದು ಸೂಕ್ಷ್ಮ ಉಂಟು. ಸೋದರರ್ ಅಂತ ಹೇಳುವಾಗ ತಮ್ಮಂದಿರು ಅಂತ, ಸಹೋದರರು ಅಂತ ಅಷ್ಟೇ ಅರ್ಥ. ಅಣ್ಣ ತಮ್ಮ ಅಂತ ಸ್ಪಷ್ಟ ಇಲ್ಲ. ಆದರೆ ಉಳಿದ 5 ಬಗ್ಗೆ ಸ್ಪಷ್ಟ ಉಂಟು, ಪಾಂಡುವಿನ ಮಕ್ಕಳು ಅಂತ. ಇವನು ಮುಂಚಿತ ಹುಟ್ಟಿದ್ದಾಗ ತಮ್ಮಂದಿರು ಅನ್ನುವುದೇ ಅರ್ಥ ಆಗುತ್ತೆ. ಕವಿ ಇಲ್ಲಿ ಸೋದರರು ಅಂತ ಹೇಳಿರ್ತಾನಷ್ಟೇ. ಪಾಂಡುನಂದನರು ನಿನ್ನ ಸೋದರರಾದರು, ಪಾಂಡವರು ನಿನ್ನ ಸೋದರರಾದರೆ ಅವರ ಮೈನು ನಾನು ನಿನಗೆ ಮೈದುನ ಆಗ್ಬಿಟ್ಟೆ, ನಾವಿಬ್ಬರು ಹತ್ತಿರ ಸಂಬಂಧಿಕರಪ್ಪ.
ಪೆರತೇಂ ಪಡೆ ಮಾತೋ, ಇದರಲ್ಲಿ ಯಾವುದು ತಪ್ಪಿಲ್ಲ, ಇದರಲ್ಲಿ ಯಾವುದು ಸುಳ್ಳಿಲ್ಲ. ಈಗೇನು ಗೊತ್ತೋ ವಿಷಯಕ್ಕೆ ಬರ್ತೀನಿ. ಕೃಷ್ಣ ಹೇಳ್ತಾನೆ ಕರ್ಣನಿಗೆ, ಇದು ಸಂಬಂಧದ ವಿಚಾರ ಆಯಿತು. ಈಗ ಪ್ರಸ್ತುತದ ಈ ವರ್ತಮಾನದ ರಾಜಕಾರಣ ನೋಡು. ಯುದ್ಧ ಆಗಬೇಕು, ಪಾಂಡವರಿಗೆ ಕೌರವರಿಗೆ ಭೂಮಿ ಯಾರಿಗೆ ಎನ್ನುವ ವಿಷಯಕ್ಕೆ ಯುದ್ಧ ಆಗಬೇಕು. ಅವ್ರು ಯಾರದ್ದು ಅಲ್ಲ, ಭೂಮಿ ಕೌರವರದ್ದು ಅಲ್ಲ, ಪಾಂಡವರದ್ದು ಅಲ್ಲ. ನೀನು ಮೊದಲು ಹುಟ್ಟಿದವನಾಗಿರೋಕ್ಕಾಗಿ ನಿನ್ನದೇ ಮೇದಿನಿ, ನಿನ್ನದೀ ಮೇದಿನಿ, ಈ ಭೂಮಿಯೊಳಗೆ ನಿನ್ನದಪ್ಪ. ಇವತ್ತು ಸಿಂಹಾಸನ ಯಾರಿಗೆ? ಕೌರವನಿಗೋ ಧರ್ಮರಾಜನಿಗೋ, ಇವ್ರು ಯಾರಿಗೂ ಅಲ್ಲ. ಪಟ್ಟಮೂ ನಿನ್ನದೇ, ಈ ಭೂಮಿಯೂ ನಿನಗೆ, ಈ ಪಟ್ಟವೂ ನಿನಗೆ. ನೀನಿರೆ ಮತ್ತೆ ಪೆರರ್ ನರೇಂದ್ರರೇ, ಎಲ್ಲರಿಗಿಂತ ದೊಡ್ಡವನಾಗಿ ನೀನಿರುವಾಗ, ಈ ಭೂಮಿ ಸಿಂಹಾಸನ ಎಲ್ಲ ನಿನಗಿರುವಾಗ, ಇವ್ರು ಯಾರೋ ತಾವು ರಾಜರಾಗ್ತೇನೆ, ಅವನನ್ನು ಕೊಲ್ತೇನೆ, ಈ ಮಾತಿಗೆ ಅವಕಾಶವೇ ಇಲ್ಲ. ನೀನಿರುವಾಗ ಮತ್ತೆ ಪೆರರ್ ನರೇಂದ್ರರೇ ಅಂತ ನೋಡಿ. ರಾಜ್ಯದ ಇತ್ಯರ್ಥ ಆಗಬೇಕು, ಮುಂದೆ ಯಾರೋ ಹೊಸ ರಾಜ ಆಗಬೇಕು ಅಂತಾದರೆ ಕರ್ಣ ಇದ್ದರೆ ಮುಂದೊಬ್ಬ ರಾಜನಾಗಲಿಕ್ಕಾಗೋದಿಲ್ಲ ಅಂತ. ನೀನಿರೆ ಮತ್ತೆ ಪೆರರ್ ನರೇಂದ್ರರೇ, ಒಂದು ನೀನಿರುವಾಗ ಮತ್ತೊಬ್ಬರು ರಾಜರು ಅಲ್ಲ, ಮತ್ತೊಬ್ಬ ರಾಜ ಆಗಬೇಕು ಅಂತ ಕರ್ಣ ಇರಬಾರ್ದಲ್ಲಿ. ನೀನಿರೆ ಮತ್ತೆ ಪೆರರ್ ನರೇಂದ್ರರೇ. ಕವಿಗಳ ಪದ ಬಳಕೆಯಲ್ಲಿ ಭಾಳ ಸೂಕ್ಷ್ಮ ಇರುತ್ತೆ. ಇವರೆಲ್ಲ ರಾಜ್ಯ ನನಗೆ ನನಗೆ ಅಂತ ಹೊಡೆದಾಟ ಮಾಡ್ತಾ ಇದ್ದಾರಲ್ಲಪ್ಪ, ಇವ್ರು ಯಾರೂ ಅಲ್ಲ. ದೊಡ್ಡವನು ನೀನು, ಭೂಮಿ ನಿನ್ನದ್ದು, ಸಿಂಹಾಸನ ನಿನ್ನದ್ದು, ನೀನಿರೆ ಮತ್ತೆ ಪೆರರ್ ನರೇಂದ್ರರೇ ಅಂತ ಹೇಳಿ ಆಮೇಲೆ ಕರ್ಣ ಇನ್ನೂ ಕೃಷ್ಣ ಹೇಳಿದಂಥ ಮಾತನ್ನು ಜೀರ್ಣ ಮಾಡಿಕೊಡ್ತಾ ಇರ್ತಾನೆ. ಯಾಕೆಂದರೆ ಅವನಿಗೆ ಪಾಪ ಗೊತ್ತೇ ಇಲ್ಲ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ತನ್ನ ತಂದೆ ತಾಯಿಗಳಿದ್ದಾರೆ, ತಾನು ರಾಜ್ಯಕ್ಕೆ ಅಧಿಪತಿ ಆಗಲಿಕ್ಕಿದ್ದೇನೆ, ತನಗೆ ಗೊತ್ತಿರಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ಕೃಷ್ಣ ಬಂದು ಹೇಳ್ಬಿಟ್ನಪ್ಪ ಎನ್ನುವ ಆಶ್ಚರ್ಯದಲ್ಲಿ ಇರುವಾಗಲೇ ಕರ್ಣ ಹೇಗೆ ಹುಟ್ಟಿದ, ಯಾಕಾಗಿ ಅವನು ಇವತ್ತು ಬೆಸ್ತನ ಮಗನಾಗಿದ್ದಾನೆ ಅಂತ ಕೃಷ್ಣ ವಿವರಿಸಿ ಹೇಳ್ತಾನೆ. ಗಂಗೆಗೆ ಕೈಯಡೆಯೆಂದು ಉತ್ತುಂಗಸ್ತನಿ ಕೊಟ್ಟು ಹೋಗೆ, ಗಂಗೆಗೆ ಕೈಯಡೆಯೆಂದು ಉತ್ತುಂಗಸ್ತನಿ ಕೊಟ್ಟು ಹೋಗೆ, ಸೂತಂ ಕಂಡು ಆತ್ಮಂಗನಿಗೆ ರಾಧೆಗೆ ಇತ್ತು ಮನಂಗೊಳೆ, ರಾಧೆಯನ್ ಎನಿಸಿ ಸೂತ ಸೂತಂ ಕಂಡು ಆತ್ಮಾಂಗನೆಗೆ ರಾಧೆಗೆ ಇತ್ತು ಮನಂಗೊಳೆ, ರಾಧೆಯನ್ನೆನಿಸಿ ಸೂತ ಜನಾದೈ, ನಿನ್ನುತ್ಪತ್ತಿಯನ್ ಇಂತೆಂದು ಎಲ್ಲರೂ ಅಣಂ ಅರಿವೆ ನಾವು ಸಹದೇವಂ ಪನ್ನಗಕೇತು ದಿನೇಶಂ, ನಿನ್ನಂಬಿಗೆ ಕುಂತಿ ಇಂತಿವರ್ ನೆರೆಯರಿವರ್. ಕೃಷ್ಣ ಹೇಳ್ತಾನೆ, ಗಂಗಾ ತೀರದಲ್ಲಿ ದೂರ್ವಾಸರು ಕೊಟ್ಟಂತಹ ಮಂತ್ರದ ಫಲವಾಗಿ ನೀನು ಕುಂತಿಗೆ ಮಗನಾಗಿ ಹುಟ್ಟಿದೆ. ಆಗ ಕುಂತಿ ಇನ್ನೂ ಬಾಲಕಿ, ಮದುವೆ ಆಗದೆ ಮಕ್ಕಳನ್ನ ಹೇಳೋದು ಅಂತ ಹೇಳಿದರೆ ಒಂಥರ ನಾಚಿಕೆ, ಮುಜುಗರ, ಅವಮಾನ. ಕುಂತಿಗೆ ಯೋಚನೆ ಆಗ್ಬಿಡ್ತು. ಮತ್ತು ಕುಂತಿಗೆ ಮಕ್ಕಳನ್ನ ಪಡೆಯುವ ಉದ್ದೇಶವೇನಿರಲಿಲ್ಲ, ಸುಮ್ಮನೆ ದೂರ್ವಾಸರು ಕೊಟ್ಟಂಥ ಮಂತ್ರ ಅದೇ ಹೇಗಿದೆ ನೋಡೋಣ ಕುತೂಹಲಕ್ಕಾಗಿ ಹೇಳಿದ್ದ. ಅವಳಿಗೆ ಮಕ್ಕಳು ಬೇಕಿತ್ತ, ಅವಳು ಸಣ್ಣ ಬಾಲಕಿ ಅವಳು. ಹಾಗಾಗಿ ಅವಳು ಭಯದಿಂದ ನಾಚಿಕೆಯಿಂದ ಗಂಗಾ ನದಿಯಲ್ಲಿ ನಿನ್ನನ್ನು ತೇಲಿ ಬಿಟ್ಟುಬಿಟ್ಲು. ಗಂಗೆಗೆ ಕೈಯೆಡೆ ಎಂದು ಸುಮ್ಮನೆ ಬಿಟ್ಟಿದ್ದಲ್ಲ. ನೋಡಿ, ನಮ್ಮಲ್ಲಿ ಮರ ಅಂತಂದರೆ ಮರದಲ್ಲೊಂದು ದೇವರು, ಬೆಟ್ಟ ನೋಡಿದರೆ ಅಲ್ಲೊಂದು ದೇವರು, ಕಲ್ಲನ್ನು ನೋಡಿದ್ರೆ ಅಲ್ಲೊಂದು ದೇವರು, ನದಿಯನ್ನು ನೋಡಿದರೆ ಅಲ್ಲೂ ನಮಗೆ ದೇವರೇ ಇರೋದು. ಹರಿತಾ ಇದ್ದದ್ದು ಯಾವುದು? ನದಿ, ಗಂಗಾ ನದಿ. ಕುಂತಿ ಆ ನದಿ ಇದ್ದಾಳಲ್ಲ ಗಂಗೆ, ಅವಳನ್ನು ಪ್ರಾರ್ಥಿಸಿ ಕೈಯೆಡೆ ಎಂದು ಕೊಟ್ಟು, ಸುಮ್ಮನೆ ಹೋಗಿ ಬಿಸಾಕಿ ಬರಲಿಲ್ಲ ಅವಳು ಕೂಡ ಈ ಮಗು ಸಾಯೋದು ಅವಳಿಗೆ ಬೇಕಿರಲಿಲ್ಲ ಅಲ್ವಾ, ಅದಕ್ಕೆ ತನಗೆ ಸಾಕ್ಲಿಕ್ಕೆ ಆಗೋದಿಲ್ಲ, ಬಿಟ್ಟರೆ ಮಗು ಸಾಯಬೇಕಂತಿರಲಿಲ್ಲ ಅವಳಿಗೆ. ಕೈಯೆಡೆ ಎಂದು ಅಂದರೆ ಇನ್ಮೇಲೆ ನೀನು ಸ್ವೀಕಾರ ಮಾಡು, ನೀನು ನೋಡ್ಕೊ, ಅಂದರೆ ಈ ದತ್ತು ಸ್ವೀಕಾರ ಅಂತ ಇದ್ದ ಹಾಗೆ, ಇದ್ರ ಹೊಣೆ ನಿನಗೆ ಸೇರಿದ್ದು ಅಂತ ಹೇಳಿ ಕೈಯೆಡೆ ಎಂದು ಹಾಕಿದ್ದಲ್ಲ, ಕೈಯೆಡೆ ಎಂದು ಗಂಗೆಗೆ ಕೊಟ್ಟಳು. ಆ ಗಂಗೆ ಏನು ಮಾಡಿದ್ಲು, ಅವಳು ನದಿಯಲ್ಲಿ ಇಟ್ಕೊಂಡು ಏನು ಮಾಡ್ತಾಳೆ, ಅವಳು ತನ್ನ ಅಲೆಗಳ ತರಂಗದ ಮೇಲೆ ಮೆಲ್ಲನೆ ಆ ಮಗುವನ್ನು ತೆಗೆದುಕೊಂಡು ದಡಕ್ಕೆ ಸೇರಿಸಿದ್ಲು. ಅಲ್ಲೊಬ್ಬ ಬೆಸ್ತ ಇದ್ದ, ಅವನಿಗೆ ಮಕ್ಕಳಿರಲಿಲ್ಲ. ಅವನೇನು ಮಾಡ್ದ, ಮಗು ಸಿಕ್ತು, ಮಕ್ಕಳಿರಲಿಲ್ಲ ನನಗೆ ಅಂತೇಳಿ ಸಂತೋಷದಿಂದ ಆ ಮಗುವನ್ನು ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಯಾದಂತಹ ರಾಧೆಗೆ ಕೊಟ್ಟ.
ಆಮೇಲೆ ಅವಳು ಬೆಳೆಸಿದ್ಲು. ಆದ್ದರಿಂದ ನೀನು ಪ್ರಪಂಚದಲ್ಲಿ ಕುಂತಿಯ ಮಗನಾಗಲಿಲ್ಲ, ರಾಧೇಯನೆನಿಸಿದೆ. ರಾಧೇಯನೆನಿಸಿ ಸೂತಜನಾದಯೇ, ಅವನು ಸಾಕಿದ್ದಕ್ಕಾಗಿ ಎಲ್ಲರೂ ನಿನ್ನ ಸೂತಪುತ್ರ ಸೂತಪುತ್ರ ಅಂತ ಹೇಳ್ತಾ ಇದ್ದಾರೆ. ಇದಲ್ಲಪ್ಪ, ಇದು ನಿನ್ನ ಉತ್ಪತ್ತಿ. ನಿಜವಾಗಿ ನೀನು ಕುಂತಿಯ ಮಗ, ದೊಡ್ಡ ರಾಜಮಂತ್ರದಲ್ಲಿ ಹುಟ್ಟಿದವನು. ಆದರೆ ಯಾರಿಗೂ ಗೊತ್ತಾಗಲಿಲ್ಲ, ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನಮಗೊಂದು 4 ಜನರಿಗೆ ಗೊತ್ತಷ್ಟೇ, ಯಾರೂ ಅರಿಯರು. ಈ ವಿಷಯ ಹೀಗೆ ಅಂತ ಯಾರಿಗೂ ಗೊತ್ತಿಲ್ಲ. ನಿನ್ನ ಉತ್ಪತ್ತಿಯ ಕತೆ ನನಗೆ ಗೊತ್ತಿದೆ, ಕುಂತಿಗೆ ಗೊತ್ತಿದೆ, ಆಮೇಲೆ ದಿನೇಶಂ, ದಿನದ ಈಶ, ದಿನದ ಒಡೆಯ ಸೂರ್ಯನಿಗೆ ಗೊತ್ತಿದೆ, ಆಮೇಲೆ ಈ ಪಾಂಡವರಲ್ಲಿ ಸಹದೇವನಿಗೆ ಗೊತ್ತಿದೆ. ಅದೊಂದು ದಂತಕತೆ, ಒಂದು ನಂಬಿಕೆ. ವ್ಯಾಸರು ಹೇಳಲಿಲ್ಲ, ಸಹದೇವನಿಗೆ ಭೂತ ಭವಿಷ್ಯತ್ತಿನ ಜ್ಞಾನ ಇತ್ತು, ಆದರೆ ಅವನು ಅದನ್ನು ಬಳಸುವ ಹಾಗಿರಲಿಲ್ಲ, ತನಗೇನು ಗೊತ್ತಿದೆ ಅಂತ ಹೇಳುವ ಹಾಗಿರಲಿಲ್ಲ. ಸಹದೇವನಿಗೂ ಗೊತ್ತಿದೆ, ಇನ್ನೊಬ್ಬರಿಗೆ ಗೊತ್ತಿದೆ ಈ ವಿಷಯ. ಯಾರಿಗೆ? ಪನ್ನಗಕೇತು. ಪನ್ನಗಕೇತು ಅಂತಂದರೆ ಈ ಹಾವನ್ನು ಧ್ವಜದಲ್ಲಿ ಇಟ್ಕೊಂಡವನು ಸುಯೋಧನ, ಕೌರವ. ಅವನಿಗೂ ಈ ವಿಷಯ ಗೊತ್ತಿದೆ, ಇನ್ನು ಇದನ್ನು ಬಿಟ್ಟು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ದ. ಕರ್ಣನಿಗೆ ಒಂದ್ರ ಮೇಲೊಂದು ಆಶ್ಚರ್ಯ. ಅವನು ಹುಟ್ಟು ಏನು, ತಂದೆ ತಾಯಿಯವರಂತ ಗೊತ್ತಿಲ್ಲ, ಅದು ಗೊತ್ತಾಯಿತು. ಅದ್ರ ಜೊತೆಗೆ ಕೌರವನಿಗೂ ಕೂಡ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟ ಕೃಷ್ಣ. ಕರ್ಣ ಬೆರಗಾಗಿ ನೋಡ್ತಾ ಇದ್ದಾನೆ. ಹೌದಾ, ಕೌರವಿಗೆ ಗೊತ್ತಿದ್ಬಿಟ್ಟಿದ್ಯಾ ಅಂತ ಆಶ್ಚರ್ಯದಿಂದ ಕೃಷ್ಣನ ನೋಡುವಾಗ ಕೃಷ್ಣ ಹೇಳ್ತಾನೆ, ಹೌದಪ್ಪ, ಕೌರವನಿಗೂ ಕೂಡ ಗೊತ್ತಿದೆ. ಒಂದು ದಿವಸ ನೀನು ಸುಯೋಧನ ಇಬ್ಬರು ಬೇಟೆಗೆ ಹೋಗಿದ್ರಿ. ಗಂಗಾ ತೀರದಲ್ಲಿ ಬೇಟೆ ಆಡ್ತಾ ಆಡ್ತಾ ಹೋಗುವಾಗ ಅಲ್ಲಿ ಸತ್ಯಂತಪ ಹೇಳುವಂಥ ಒಬ್ಬ ಋಷಿಯ ಆಶ್ರಮಕ್ಕೆ ಹೋದ್ರಿ. ಋಷಿಗಳು ಏನು ಮಾಡಿದರು, ನೀವಿಬ್ಬರು ಒಟ್ಟಿಗೆ ಒಳ ಬಂದಾಗ ನಿನ್ನನ್ನು ಕರೆದು ಆಸನವನ್ನು ಕೊಟ್ಟರು. ಸುಯೋಧನ ನಿಂತ್ಕೊಂಡಿದ್ದ. ಆಶ್ಚರ್ಯ ಆಯಿತು ಅವನಿಗೆ ಅಂತ ಹೇಳಿ, ಅಲ್ಲಿಂದ ಈ ಕೌರವನಿಗೆ ಈ ಕತೆ ಹೇಗೆ ಗೊತ್ತಾಯಿತು, ಗೊತ್ತಾದರೂ ಯಾಕೆ ಸುಮ್ಮನಿದ್ದಾನೆ ಅಂತ ಹೇಳ್ತಾರೆ. ನೋಡಿ, ಇವನು ರಾಜ ಸುಯೋಧನ, ಕರ್ಣ ಅವನ ಜೊತೆ ಬಂದವನು ಸೇವಕ. ಈ ಋಷಿಗಳು ಏನು ಮಾಡಿದ್ರು, ಕರ್ಣನಿಗೆ ಆಸನ ಕೊಟ್ಬಿಟ್ರು, ಅರಸನ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ. ಕೌರವನಿಗೆ ತಕ್ಷಣ ಗೊತ್ತಾಯಿತು ಇದರಲ್ಲಿ ಏನೋ ಸೂಕ್ಷ್ಮ ಇದೆ ಅಂತ. ಅದಕ್ಕಾಗಿ ಅವನೇನು ಮಾಡ್ದ, ಕರ್ಣನನ್ನು ಹೊರಗೆ ಕಳಿಸಿದ. ತಾನು ಒಬ್ಬನೇ ಏಕಾಂತದಲ್ಲಿ ಋಷಿಗಳ ಜೊತೆಗಿದ್ದು ಕೇಳ್ತಾ ಇದ್ದಾನೆ, ಆನಿರೆ ನೀಮ್ ಇದೇಕೆ ದಯಗೈದಿರೋ ಮೀಂಗುಲಿಗಂಗೆ. ಅಲ್ಲಿಯ ತನಕ ಕರ್ಣನಿಗೂ ಸುಯೋಧನಿಗೂ ಮನಸ್ಸಿನಲ್ಲಿ ಭೇದ ಭಾವವೇ ಇಲ್ಲ. ಆಟ ಪಾಠ ಕೂಟ ಬೇಟೆ ಎಲ್ಲವೂ ಕೂಡ ಜೊತೆಯಾಗಿ ಮಾಡ್ತಾಯಿದ್ರು. ಎಷ್ಟೊತ್ತಿಗೂ ಹಗಲಿಡಿ ಜೊತೆಯಾಗಿರ್ತಾ ಇದ್ರು. ಇಷ್ಟು ಅನ್ಯೋನ್ಯವಾಗಿರುವಂಥ ಅವರಲ್ಲಿ ಒಂದು ಭೇದ ಭಾವವನ್ನು ಮಾಡುವಾಗ ಭೇದ ಬಂದ್ಬಿಡ್ತು. ಕರ್ಣ ಹೊರಗಿದ್ದಾನೆ, ಏಕಾಂತದಲ್ಲಿ ಸುಯೋಧನ ಕೇಳ್ತಾನೆ, ಆನಿರೆ. ನೋಡಿ, ಈ ಶಬ್ದ ಗೊತ್ತು, ಹೇಗೆ ಗೊತ್ತಾ, ಆನಿರೆ. ನಮ್ಮಲ್ಲಿ ನಾನು ಅಂತ ಹೇಳೋದು ಒಂದು ಕ್ರಮ, ಆದರೆ ನಾನು ಅಂತ ಹೇಳುವಾಗ ಏನೋ ಒಂದು ಬಂದ್ಬಿಡುತ್ತೆ. ಯಾಕೆ, ನೀವು ರಾಜ. ನಾನಿರೆ ನೀವೇಕೆ ದಯಗೈದಿರೋ ಮೀಂಗುಲಿಗಂಗೆ. ಆ ಶಬ್ದವನ್ನು ಬಳಸುವಾಗ ಹಾಗೆ ಬಳಸಬೇಕು. ನಾನಿರುವಾಗ ಈ ಒಬ್ಬ ಮೀಂಗುಲಿಗೆ ನೀವೇನಿದೆ ಪ್ರಾಶಸ್ತ್ಯವನ್ನು ಕೊಟ್ಬಿಟ್ರಿ, ಮಹತ್ವ ಕೊಟ್ರಿ, ಆಸನ ಕೊಡೋದಾದ್ರೆ ನನಗೆ ಕೊಡಬೇಕು. ಅವನಿಗೆ ಯಾಕೆ ದಯೆಗೈದಿರೋ ಮೀಂಗುಲಿಗಂಗೆ. ಅವನು ಸಾಮಾನ್ಯ, ನಿಕೃಷ್ಟ, ಅವನನ್ನು ನೀವು ಗೌರವಾರ್ಹ ಅಂತ ತಿಳಿದ್ರಿ ಅಂತಾದರೆ ಯಾಕೆ ಅಂತ ನನಗೆ ಹೇಳಿ ಅಂತ ಕೌರವ ಕೇಳಿದ. ಆಗ ಅವರು ಕರ್ಣನ ವೃತ್ತಾಂತವನ್ನು ಕೌರವನಿಗೆ ಹೇಳಿದರು. ಕಾನೀನ ಅಂದರೆ ಕನ್ಯೆಗೆ, ಮದುವೆ ಆಗದೆ ಇರುವಂಥ ಹೆಣ್ಣಿಗೆ ಮದುವೆಗೆ ಮೊದಲೇ ಹುಟ್ಟಿದವನು ಅಂತ ಹೇಳಿಬಿಟ್ರು. ಒಂದೇ ಶಬ್ದ ಕಾನೀನ ಅಂತ ಹೇಳಿದ ತಕ್ಷಣ ಕರ್ಣನ ವೃತ್ತಾಂತವನ್ನು ಹೇಳಿಬಿಟ್ರು ಅಂತ. ಯಾಕೆಂದರೆ ಇಡೀ ಭಾರತವನ್ನು
ಹಿಂದೆ ಕನ್ನಡದಲ್ಲಿ ಹೇಳಿದ ಕವಿಗಳು ಯಾರೂ ಇರಲಿಲ್ಲ. ಪಂಪ ಮಾಡಿದ ಆ ಕೆಲಸವನ್ನು. ಸಮಸ್ತ ಭಾರತಮು, ಇಡೀ ಭಾರತವನ್ನು ಕೂಡ ಅವನು ಹೇಳಿದವನು ಕಥೆಗೆ ಮೇಯ್ಗಿಡಲಿಯದೆ, ಎಲ್ಲಿಯೂ ಕಥೆಯನ್ನು ಹಾಳು ಮಾಡಲಿಲ್ಲ, ಹೇಳಬೇಕಾದನ್ನು ಬಿಟ್ಟು ಹೋಗಲಿಲ್ಲ. ಆದರೆ ಕಡಿಮೆ ಶಬ್ದದಲ್ಲಿ ಎಲ್ಲವನ್ನೂ ಹೇಳಿಬಿಟ್ಟ. ಕರ್ಣ ಕಾನೀನ ಅಂತ ಹೇಳಿದಾಕ್ಷಣ ಕರ್ಣನ ವೃತ್ತ ಅಂತೆಲ್ಲ ಬಂದ್ಬಿಡ್ತು. ಇದನ್ನು ಕೇಳಿದಂಥ ಕೌರವ ಮನಸ್ಸಿನಲ್ಲಿ ಯೋಚನೆ ಮಾಡಿದಂತೆ, ಓಹೋ ಇದು ಹೀಗ, ಹಾಗಾದರೆ ತನ್ನ ಹಗೆಗಳು ತನ್ನ ವೈರಿಗಳು ಪಾಂಡವರು, ಅವರ ಅಣ್ಣ ಇವನು ಅಂತಾದರೆ ನಾನು ಕೆಲಸ ಮಾಡ್ತೀನಿ. ನೋಡಿ, ಕೌರವನಿಗೆ ಏನೇ ಗೊತ್ತಾದರೂ ಅದನ್ನು ಪಾಂಡವರ ಮೇಲೆ ಪ್ರಯೋಗಿಸೋದು ಹೇಗೆ ಅಂತ ಅಷ್ಟೇ ಯೋಚನೆ ಅವನಿಗೆ. ಅದಕ್ಕಾಗಿ ಕರ್ಣ ಪಾಂಡವರ ಅಣ್ಣ ಅಂತಾದರೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವ ಹಾಗೆ ಈ ಕರ್ಣನನ್ನೇ ಪಾಂಡವರ ಮೇಲೆ ತಿರುಗಿಸ್ಬಿಡ್ತೀನಿ ನಾನು ಅಂತ ಹೇಳಿ, ಗೊತ್ತಾದರೂ ಗೊತ್ತಾಗದೇ ಇದ್ದಾಗೆ ಅದನ್ನು ತನ್ನೊಳಗೆ ಇಟ್ಕೊಂಡು ಅಂದಿನಿಂದ ಕರ್ಣನ ಮೇಲೆ ಇನ್ನಷ್ಟು ವಿಶ್ವಾಸವನ್ನು ತೋರಿಸಿದ, ಇನ್ನಷ್ಟು ಪ್ರೀತಿ ಮಾಡ್ದ. ಈ ರೀತಿ ಒಳಗೆ ಹಗೆಯನ್ನು ಇಟ್ಟುಕೊಂಡು ಮುಳ್ಳನ್ನು ಮುಳ್ಳಿನಿಂದ ತೆಗೆಯುವ ಹಾಗೆ ಕೌರವ ನಿನ್ನನ್ನು ನೋಡ್ತಾ ಇದ್ದಾನೆ. ಇಲ್ಲಿ ಕೃಷ್ಣನ ಸ್ಪಷ್ಟವಾದ ಉದ್ದೇಶ ಏನು? ಕೌರವನ ಮೇಲೆ ನೀನು ವಿಶ್ವಾಸ ಇಟ್ಟಿದೆಯಲ್ಲ, ಇಷ್ಟು ಸ್ನೇಹ ಮಾಡಿದೆಯಲ್ಲ, ಇದು ಬೇಡ. ಕೌರವನಿಗೆ ಮನಸ್ಸು ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಇಲ್ಲ, ಕೃತಕವಾದ ಸ್ನೇಹ ಅದು, ನಿಜವಾದ ನಿನ್ನ ಬಾಂಧವ್ಯ ಇರೋದು ಅಲ್ಲಿ ಅಂತ ಹೇಳಿ ಕರ್ಣನ ಮನಸ್ಸಿನಲ್ಲಿ ಕೌರವನ ಕುರಿತಾದ ದ್ವೇಷವನ್ನು, ಪಾಂಡವರ ಪರವಾದ ಪ್ರೀತಿಯನ್ನು, ನಿನ್ನ ತಮ್ಮಂದ ಅಲ್ವೇ ಅಂಥೇಳಿ ಮಮಕಾರವನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಕರ್ಣ. ಇದನ್ನೆಲ್ಲ ಕೇಳ್ತಾ ಬಾಷ್ಪವಾನಿ ಉಳಕಂ ಬೆರಸೊಮ್ಮೆಯ ಪೊಮ್ಮಿಯೇ ಮುಂದೆ ನೀನೆನಗಿದರೇಕೆ ಬೇಡಿಯೋ, ಮುಂದೆ ನೀವೆನಗಿದರೇಕೆ ಬೇಡಿಯೋ, ನೆಗಳ್ತೆ ಪೊಗಳ್ತೆಗೆ ಆಂಪಿನಂ ಸುಯೋಧನಂ ಎನಗೆ ಒಳ್ಳಿಗೆಯ್ದ ಕೃತಮಂ ಬೆರಗಿಕ್ಕೆ, ಸುಯೋಧನಂ ಎನಗೆ ಒಳ್ಳಿಗೆಯ್ದ ಕೃತಮಂ ಬೆರಗಿಕ್ಕೆ, ನೆಗಳ್ತೆ ಮಾಸೆ ನಂಪಿನ ನೆವದಿಂದೆ ಪಾಂಡವರನ್ ಒಳಪೊಕ್ಕೊಡೆ, ಪಾಂಡವರನ್ ಒಳಪೊಕ್ಕೊಡೆ ನೀವೇ ಬೇಸಿರೆ, ಪಾಂಡವರನ್ ಒಳಪೊಕ್ಕೊಡೆ ನೀವೇ ಬೇಸಿರೆ. ಕೇಳ್ತಾ ಕರ್ಣನ ಕಣ್ಣಿನಲ್ಲಿ ನೀರು ಹರಿತಾ ಇದೆ ಅಂದೆ. ಬಾಷ್ಪವಾರಿ ಪುಳಕಂಬೆರಸ, ಯಾಕೆಂದರೆ ಅವನು ಪಾಪ ತನಗೆ ಯಾರೂ ತಂದೆ ತಾಯಿಗಳೇ ಇಲ್ಲ, ಯಾರಿಗೋ ಎಲ್ಲಿಯೋ ಹುಟ್ಟಿದವನು, ಅನಾಥ ಪ್ರಜ್ಞೆ ಇತ್ತು. ಅಯ್ಯೋ ನನ್ನ ತಾಯಿ ಕುಂತಿ, ನನ್ನ ತಂದೆ ಸೂರ್ಯ, ಎಷ್ಟು ದೊಡ್ಡ ಹಿನ್ನೆಲೆ ಇದೆಯಪ್ಪ ನನ್ನ ಹುಟ್ಟಿಗೆ ಅಂತ ಹೇಳಿ ಅದನ್ನು ಕೇಳ್ತಾ ಅವನಿಗೆ ಆನಂದ ಆಗೋಯ್ತಂತೆ. ಅದರ ಜೊತೆಗೆ ಪುಳಕ ಆಯಿತು. ಯಾಕೆ? ಕೃಷ್ಣನ ಬಾಂಧವ್ಯವೂ ಬಂದುಬಿಟ್ಟಿದೆ. ಹುಟ್ಟು ಹಾಗೆ, ಸಂಬಂಧ ಹೀಗೆ, ಇಷ್ಟೆಲ್ಲ ನನಗಿತ್ತಲ್ಲಪ್ಪ. ಆದರೆ ದೇವರೇ, ನನಗೆ ಯಾವುದು ಇದು ಮೊದಲು ಗೊತ್ತಾಗಲೇ ಇಲ್ಲ, ನಾನು ಈ ರೀತಿ ಬದುಕುವಾಗ ಆಗ್ಬಿಡ್ತು. ಒಬ್ಬ ಶ್ರೀಮಂತನ ಮಗ ಬಡವನಾಗಿ ಭೂಮಿ ಮೇಲೆ ಬದುಕೋದು ಅಂತ ಹೇಳಿದರೆ ಅವನಿಗೆ ಇಲ್ಲಪ್ಪ ನೀನು ಶ್ರೀಮಂತನ ಮಗ ಹೇಳಿದ್ರೆ ಏನಾಗ್ಬಿಡುತ್ತೆ ಹೇಳಿ. ಹಾಗೆ ಕರ್ಣನಿಗೆ ಭಾಸವಾಗ್ತಾ ಇತ್ತು. ಅದ್ರ ಜೊತೆಗೆ ಕೃಷ್ಣ ಮತ್ತೊಂದು ಮಾತನ್ನು ಹೇಳ್ಬಿಟ್ಟಿದ್ದಾನೆ, ಕೌರವನಿಗೆ ನಿನ್ನ ಮೇಲೆ ಒಳ್ಳೆ ಭಾವನೆ ಇಲ್ಲ, ನಿಜವಾದ ಪ್ರಾಮಾಣಿಕ ಸ್ನೇಹ ಅಲ್ಲ, ಆದ್ದರಿಂದ ನೀನು ತಮ್ಮಂದಿರು ಇರುವ ಕಡೆಗೆ ಬಾ ಅಂತ ಹೇಳ್ಬಿಟ್ನಲ್ಲ. ಅದನ್ನು ಕೇಳ್ಕೊಂಡು ಕೃಷ್ಣನಿಗೆ ಕರ್ಣ ಹೇಳ್ತಾ ಇದ್ದಾನೆ, ಸುಯೋಧನ ಕೆಟ್ಟವನೇ ಇರ್ಬೋದು, ಅವನು ನೀನು ಹೇಳಿರುವಾಗ ಮುಳ್ಳನ್ನು ಮುಳ್ಳಿನ ತೆಗೆಯಬೇಕು ಅಂತ ನನ್ನನ್ನು ಬೆಳೆಸ್ತಾ ಇರ್ಬೋದು, ಆದರೆ ಇಷ್ಟು ದಿವಸ ನನ್ನ ಶ್ರೇಯೋಭಿವೃದ್ಧಿ ಮಾಡಿದಾನಲ್ವೇ, ನನಗಿಂಥ ಒಂದು ಗೌರವ, ಸ್ಥಾನಮಾನ, ಸಂಪತ್ತು, ಅಧಿಕಾರ ಎಲ್ಲವನ್ನೂ ಅವನು ನನಗೆ ಕೊಟ್ಟಿದ್ದಾನೆ. ನನಗೆ ಇಷ್ಟನ್ನೆಲ್ಲ ಮಾಡಿರುವಂಥ ಸುಯೋಧನನ್ನು ಬಿಟ್ಟು ನಾನು ಇವರು ನನ್ನ ತಮ್ಮಂದಿರು ಅಂತ ಬಂದರೆ ಪ್ರಪಂಚದಲ್ಲಿ ನನಗೆ ಜನ ತಪ್ಪು ತಿಳಿಯೋದಿಲ್ವೇ? ಇಷ್ಟು ದಿವಸ ನನಗಿದ್ದಂಥ ಒಳ್ಳೆಯ ಹೆಸರು ಹೋಗಿ ಇವರ ಸಂದರ್ಭದಲ್ಲಿ ಮೋಸ ಮಾಡಿಬಿಟ್ಟ ಅಂತಲೇ ಬಂದ್ಬಿಡುತ್ತೆ. ಈ ಕಥೆ ಯಾರಿಗೆ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ಎಲ್ಲರ ಕಣ್ಣಿಗೆ ಕಾಣಿಸೋದೇನು? ಕೊನೆಯ ಹೊತ್ತಿನಲ್ಲಿ ಕರ್ಣ ಕೈ ಕೊಟ್ಬಿಟ್ಟ. ಕರ್ಣ ಕೊನೆಯ ಹೊತ್ತಿನಲ್ಲಿ ಕೌರವರ ಪಕ್ಷ ಬಿಟ್ಟು ಪಾಂಡವರ ಪಕ್ಷ ಸೇರಿಕೊಂಡ ಎನ್ನುವಂಥ ಕೆಟ್ಟ ಹೆಸರು ನನಗೆ ಬರುತ್ತೆ.
ಮುಂದೆ ನೀವು ಇದನ್ನು ನನಗೇಕೆ ಕೇಳ್ದಿರೋ, ಸ್ವಲ್ಪ ದಿವಸ ನೀನು ತಡೆದಿದ್ದರೆ ಪುಣ್ಯಾತ್ಮ ಇಷ್ಟೇ ದಿವಸ ಗೊತ್ತಿದ್ದವನು, ಯುದ್ಧ ಆಗ್ತಿತ್ತು, ಪಾಂಡವರನ್ನು ಕೊಂದು ನಾನು ಕೌರವನ ರಾಜನನ್ನ ಮಾಡ್ತಿದ್ದೆ, ಆಮೇಲೆ ಬೇಕಾದ್ರೆ ನೀನು ಬಂದು ಹೇಳ್ಬೋದಿತ್ತು. ನಾನು ಆ ಕಾರ್ಯವನ್ನು ಮಾಡು ಮೊದಲೇ ನೀನು ಯಾಕಪ್ಪ ಇದನ್ನು ಬಂದು ನನಗೆ ಹೇಳಿಬಿಟ್ಟೆ. ಈಗ ನೋಡು ನನ್ನ ಸ್ಥಿತಿ, ನಾನು ಕೌರವರನ್ನು ಬಿಟ್ಟು ಬರುವ ಹಾಗಿಲ್ಲ ಅಂತ ಹೇಳಿ ತನ್ನ ಮಾತನ್ನು ಸೂಕ್ಷ್ಮವಾಗಿ ತಿಳಿಸ್ತಾನೆ. ಅದ್ರ ಜೊತೆಗೆ ಈ ಕೃಷ್ಣ ಒಂದು ಮಾತು ಹೇಳಿದ್ನಲ್ಲ, ಕೌರವನಿಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕಾಗಿ ಕರ್ಣನು ಕೃಷ್ಣನಿಗೆ ಗೊತ್ತಿಲ್ಲದೆ ಇರುವಂಥ ಒಂದು ಕಥೆಯನ್ನು ಹೇಳ್ತಾನೆ. ನೆತ್ತಮನಾಡಿ ಭಾನುಮತಿ ಸೋತೊಡೆ, ನೆತ್ತಮನಾಡಿ ಭಾನುಮತಿ ಸೋತೊಡೆ, ಸೋಲವನ್ ಈಗುದೆಂದು ಕಾಡುತ್ತಿದೆ, ಲಂಬಣಂ ಪರಿಯೇ ಮುತ್ತಿನ ಕೇಳಲು ನೋಡಿ ನೋಡಿ ಬಳ್ಕುತ್ತಿದೆ, ಲಂಬಣಂ ಪರಿಯೇ ಮುತ್ತಿನ ಕೇಳಲು ನೋಡಿ ನೋಡಿ ಬಳ್ಕುತ್ತಿದೆ, ಏವವಿಲ್ಲದೆ ಇವನಾಯುವುದು ತಪ್ಪದೆ ಬೇಡಿ, ಏವವಿಲ್ಲದೆ ಇವನ ಆಯುವುದು ತಪ್ಪದೆ ಬೇಡಿಯೆಂಬ ಭೂಪೋತ್ತಮನು ಬಿಸುಟ್ಟು, ಏವವಿಲ್ಲದೆ ಇವನ ಆಯುವುದು ತಪ್ಪದೆ ಬೇಡಿಯೆಂಬ ಭೂಪೋತ್ತಮನು ಬಿಸುಟ್ಟು, ಇರದೆ ನಿಮ್ಮೊಳ ಮಕ್ಕಳೇ ಬೇಡನಲ್ಲೆದೆ, ನಿಮ್ಮೊಳ ಮಕ್ಕಳೇ ಬೇಡನಲ್ಲೆದೆ, ನೆತ್ತಮನಾಡಿ ಭಾನುಮತಿ ಸೋತೊಡೆ, ಸೋಲಮತೀಗುದೆಂದು ಕಾಡುತ್ತಿದೆ, ಲಂಬಣ ಪರಿಗೆ ಮುತ್ತಿನ ಕೇಳದೆ ನೋಡಿ ನೋಡಿ ಬಳ್ಕುತ್ತಿದೆ, ಏವವಿಲ್ಲದೆ ಇವನ ಆಯುವುದು ತಪ್ಪದೆ ಬೇಡಿಯೆಂಬ ಭೂಪೋತ್ತಮನ ಬಿಸುಟ್ಟು, ಇರದೆ ನಿಮ್ಮೊಳ ಮಕ್ಕಳೇ ಬೇಡನಲ್ಲೆದೆ. ಕೃಷ್ಣನಿಗೆ ಗೊತ್ತಿರದೇ ಇರುವಂತಹ ಒಂದು ಕಥೆಯನ್ನು ಕರ್ಣ ಹೇಳ್ತಾನೆ. ಈ ಕಥೆಯನ್ನು ಪಂಪ ಕವಿ ಹೇಳಿರುವುದನ್ನು ಬಿಟ್ಟರೆ ವ್ಯಾಸರು ಹೇಳಲಿಲ್ಲ. ಪಂಪ ಕವಿಗಾದರೂ ಈ ಕಥೆ ಎಲ್ಲಿಂದ ಸಿಕ್ಕಿತು ಅಂತ ವಿದ್ವಾಂಸರೆಲ್ಲ ಹುಡುಕ್ತಾ ಇದ್ದಾರೆ. ಯಾಕೆಂದರೆ ಪಂಪ ಕವಿಯನ್ನು ಬಹುಶ್ರುತ ಅಂತ ಹೇಳ್ತಾರೆ. ಸಂಸ್ಕೃತದ ಕಾವ್ಯಗಳೆಲ್ಲ ಪಂಪನಿಗೆ ಪರಿಚಯ ಇತ್ತು. ಕಾಳಿದಾಸರ ಕಥೆ ಗೊತ್ತಿತ್ತು, ಕಾಳಿದಾಸರ ಕಾವ್ಯ, ಬಾಣನ ಕಾವ್ಯ, ಇಂಥದ್ದನ್ನೆಲ್ಲ ಪಂಪ ಓದ್ಕೊಂಡಿದ್ದ. ಹಾಗಾದರೆ ಕಥೆ ಮೂಲ ಗೊತ್ತಿಲ್ಲ, ಕಥೆ ಮಾತ್ರ ಭಾಳ ಸ್ವಾರಸ್ಯ ಇದೆ. ಇವತ್ತಿಗೂ ಪಂಪನ ಹೆಗ್ಗಳಿಕೆ. ಈ ಕಥೆಯನ್ನು ಹೇಳಿರೋದು ಪಂಪ. ಒಂದು ದಿವಸ ನಾನು ಭಾನುಮತಿಯು ಪಗಡೆ ಆಡ್ತಾ ಇದ್ವಿ. ಭಾನುಮತಿ ಅಂತಂದರೆ ಕೌರವನ ಹೆಂಡತಿ, ಮಹಾರಾಜನ ಹೆಂಡತಿ, ಅಂತಃಪುರದಲ್ಲಿ ಇರುವವಳು. ಅವಳ ಜೊತೆಗೆ ಏಕಾಂತ ಭವನದಲ್ಲಿರುವಷ್ಟು ಸಲುಗೆ ಕರ್ಣನಿಗಿತ್ತು. ತಪ್ಪು ತಿಳ್ಕೊಳ್ತಿರ್ಲಿಲ್ಲ ಯಾರು. ಸರಿ, ಏಕಾಂತ ಭವನದಲ್ಲಿ ಈ ಭಾನುಮತಿ ಹಾಗೂ ಕರ್ಣ ಇಬ್ಬರು ಪಗಡೆ ಆಡ್ತಾ ಇದ್ರು. ಆಟದಲ್ಲಿ ಕರ್ಣ ಗೆದ್ದುಬಿಟ್ಟ. ಕರ್ಣ ಗೆದ್ದವನಿಗೆ ಏನು ಕೊಡ್ತೀನಿ ನೀನು ಅಂತ ಹೇಳಿ ಕೈ ಹಾಕಿದ. ಆ ಭಾನುಮತಿ ಕೌರವನ ಹೆಂಡತಿಯ ಕೊರಳಿನಲ್ಲಿರುವಂಥ ಸರ ಹರಿದು ಹೋಯಿತು. ಆ ಮುತ್ತಿನ ಸರ ಹರಿದು ಮುತ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದು. ಅಷ್ಟು ಹೊತ್ತಿಗೆ ಕೌರವ ಒಳಗೆ ಬಂದ. ಯೋಚನೆ ಮಾಡಬೇಕು, ಹೆಂಡತಿಯ ಕೊರಳಿನಲ್ಲಿರುವಂಥ ಸರಕ್ಕೆ ಕೈ ಹಾಕಿ ಏಕಾಂತದಲ್ಲಿ ಕರ್ಣನ ಕೈ ಅಲ್ಲಿದೆ. ಭಾನುಮತಿಯ ಕೊರಳಿನ ಹತ್ರ ಕರ್ಣನ ಕೈ ಇದೆ. ಯಾವ ಗಂಡಾದ ಪ್ರಪಂಚದಲ್ಲಿ ತಪ್ಪು ತಿಳ್ಕೊಳ್ಳೋದಿಲ್ವೇ? ನಾನಿಲ್ಲದೆ ಇರುವಾಗ ನನ್ನ ಏಕಾಂತ ಭವನದಲ್ಲಿ ಅಂತಃಪುರದಲ್ಲಿ ಇಷ್ಟು ಸಲುಗೆಯಿಂದ ಮತ್ತೊಬ್ಬ ಪರಪುರುಷ ವರ್ತಿಸ್ತಾನೆ. ಅವನ ಸ್ನೇಹಿತನೇ ಇರಲಿ, ಯಾರೇ ಇರಲಿ, ಅದು ಕಥೆನೇ ಬೇರೆ ಆಗ್ಬಿಡುತ್ತೆ. ಆದರೆ ಕೌರವ ತಪ್ಪು ತಿಳ್ಕೊಳ್ಳಿಲ್ಲ. ಯಾಕೆಂದರೆ ಕರ್ಣ ಪ್ರಾಣ ಸ್ನೇಹಿತ. ತನಗೆ ವಿರೋಧವಾಗಿ ಕರ್ಣ ನಡ್ಕೊಳ್ಳೋದಿಲ್ಲ ಅಂತ ಕೌರವನಿಗೆ ಗೊತ್ತಿತ್ತು. ಅಷ್ಟು ನಂಬಿಕೆ ನನ್ನ ಮೇಲೆ. ಆಗ ಒಳಗೊಂಡಂಥ ಕೌರವ ತಪ್ಪು ತಿಳ್ಕೊಳ್ಳಿಲ್ಲ. ಅದರ ಬದಲಾಗಿ ಮುತ್ತುಗಳನ್ನು ನಾನು ಆಯ್ದುಕೊಳ್ಳಿ ಅಂತ ಕೇಳ್ದ. ಚೆಲ್ಲಾಪಿಲ್ಲಿಯಾಗಿದ್ದಂಥ ಮುತ್ತುಗಳನ್ನು ನಾನು ಆಯ್ದುಕೊಳ್ಳಿ ಅಂತ ಕೇಳ್ದ. ಅಷ್ಟು ನಂಬಿಕೆ. ಬೇರೆ ಯಾರಾದರೂ ಇದ್ದಿದ್ದರೆ ಏನು ಕಲ್ಪನೆ ಮಾಡ್ಕೊಳ್ತಿದ್ರು, ಏನು ಅರ್ಥ ಮಾಡ್ಕೊಳ್ತಿದ್ರು, ಮುಂದೆ ಹೇಗೆ ನಡ್ಕೊಳ್ತಿದ್ರು. ಅಷ್ಟು ವಿಶ್ವಾಸ ನಂಬಿಕೆ ಕೌರವನಿಗೆ ನನ್ನ ಮೇಲಿದೆ.
ಹೀಗಿರುವಾಗ ನೀನು ಹೇಳಿರೋ ಕಥೆ ನಾನು ನಂಬೋದಿಲ್ಲ ಕೃಷ್ಣ ಅಂತ. ನೋಡಿ, ಕೃಷ್ಣ ಹೇಳಿದ್ದು ಕರ್ಣನಿಗೆ ಕಥೆ, ಕರ್ಣ ನಂಬೋದು ತನ್ನ ಅನುಭವವನ್ನು. ನಾವು ನಮ್ಮ ಅನುಭವವನ್ನು ನಂಬಬೇಕಾ, ಕಥೆ ಹೇಳಿದ್ದ ನಂಬಬೇಕಾ? ಒತ್ತು ಕೊಡಬೇಕಾದ್ದು ನಮ್ಮ ಅನುಭವಕ್ಕೆ. ಇಷ್ಟನ್ನು ಹೇಳಿದಂಥ ಕರ್ಣ ಹೇಳ್ತಾನೆ, ಹೀಗಿರುವಾಗ ಅವನಲ್ಲಿ ಪ್ರಾಮಾಣಿಕತೆ ಇಲ್ಲ ನಾನು ಹೇಗೆ ಹೇಳಿ? ನೀನು ಹೇಳಿದ ಹಾಗೆ ಪಾಂಡವರ ಹತ್ರ ನಾನು ಇವತ್ತು ಬಂದುಬಿಟ್ರೆ ನೀವು ಪೇಸಿರೆ, ಇವತ್ತು ನನ್ನನ್ನು ಹೊಗಳ್ತಾ ಇರುವಂಥ ನೀವೇ ನಾಳೆ ದಿವಸ ನನ್ನ ಬಗ್ಗೆ ಹೇಸಿ ಮಾಡ್ಕೊಳ್ತೀನಿ. ಆದ್ದರಿಂದ ನಾನು ಪಾಂಡವರ ಪಕ್ಷಕ್ಕೆ ಬರೋದಿಲ್ಲ, ಕೌರವರನ್ನು ಬಿಡೋದಿಲ್ಲ. ನೀವು ಹೇಳಿದ ಹಾಗೆ ನಿಮ್ಮ ಒಳ ಪೊಕ್ಕೊಡೆ ಬೇಡನಲ್ಲದೆ, ನಿಮಗೆಲ್ಲ ಬೇಡನಾಗೋದಿಲ್ವೇ ನಾನು? ಆದ್ದರಿಂದ ನೀನು ಒಂದು ಕೆಲಸ ಆಯಿತು, ಹಿಂದಕ್ಕೆ ಹೋಗಪ್ಪ ಅಂತ ಹೇಳಿ ಕರ್ಣಂ ತನಗೆಂದು ಒಡಂಬಡದು. ಎಷ್ಟು ಹೇಳಿದ್ರು ಕರ್ಣ ಬದಲಾಗೋದಿಲ್ಲ ಅಂತ ಗೊತ್ತಾದ ಮೇಲೆ ನಾರಾಯಣಂ ಹೋದಂ, ಕೃಷ್ಣ ಮರಳಿ ಹೋದ. ಕೃಷ್ಣ ಹೋಗ್ಬಿಟ್ಟ. ಆದರೆ ಕರ್ಣನ ಮನಸ್ಸಿನಲ್ಲಿ ಈಗ ಚಿಂತೆ ಆರಂಭವಾಯಿತು. ಕುರುಪತಿಗಿಲ್ಲ ದೈವಬಲಂ, ಕುರುಪತಿಗಿಲ್ಲ ದೈವಬಲಂ, ಆದಿಗೆ ಮೇಲ್ಮನೆಗೆ ಇವರಾದನು ಗುರುಪುತ್ರ ಸಿಂಧು ಸುತರ ಆಳ್ದನು ಎಂದನೆ ಲಚ್ಚಿ ಪೆಚ್ಚಿ ಮುಂಪೊರೆದನು, ಆಳ್ದನು ಎಂದನೆ ಲಚ್ಚಿ ಪೆಚ್ಚಿ ಮುಂಪೊರೆದನು, ಇದಿಚ್ಚಿ ಕಾದುವನು ಎಂದಯ ಸೋದರ, ಎಂದಯ ಸೋದರ, ಇದಿಚ್ಚಿ ಕಾದುವನು ಎಂದು ನೋಡಿ ಕೊಕ್ಕರಿಸದೆ ಕೊಲ್ಲುವೆನು, ಎಂದಯ ಸೋದರ, ಇದಿಚ್ಚಿ ಕಾದುವನು ಎಂದು ನೋಡಿ ಕೊಕ್ಕರಿಸದೆ ಕೊಲ್ಲುವೆನು, ಎನ್ನೊಡಲ ಆಂತವಿವೆನು ರಣರಂಗ ಭೂಮಿಯೊಳ್, ಎನ್ನೊಡಲ ಆಂತವಿವೆನು ರಣರಂಗ ಭೂಮಿಯೊಳ್, ರಣರಂಗ ಭೂಮಿಯೊಳ್ ಎನ್ನೊಡಲ ಆಂತವಿವೆನು ಕುರುಪತಿಗಿಲ್ಲ ದೈವಬಲಂ. ಕೃಷ್ಣ ಆ ಕಡೆ ಹೋದ್ಮೇಲೆ ಕರ್ಣನ ಮನಸ್ಸಿನಲ್ಲಿ ಚಿಂತೆ ಆರಂಭವಾಯಿತು, ಯೋಚನೆ ಆಯಿತು. ಅಯ್ಯೋ ನನ್ನ ಕತೆ ಹೀಗಾಗ್ಬೇಕ ಅಂತ. ನೋಡಿ, ಎಂತಹ ಸನ್ನಿವೇಶದಲ್ಲಿ ಕರ್ಣನಿಗೆ ಕಥೆ ಗೊತ್ತಾಗಿದೆ ಅಂತಂದರೆ, ಈಗ ಕುಂತಿಯೇ ತನ್ನ ತಾಯಿ, ತಾನು ಕೌರವರು ಪಾಂಡವರಿಗೂ ಇಬ್ಬರಿಗೂ ಹಿರಿಯ ಅಂತ ಗೊತ್ತಿದ್ರೂ ಹೇಳುವ ಹಾಗಿಲ್ಲ ಹೊರಗಡೆಗೆ. ಯಾಕೆಂದರೆ ಹೊರಗಡೆಗೆ ಯಾರು ನಂಬೋದಿಲ್ಲ. ಯಾರು ನಂಬ್ತಾರೆ ಇದನ್ನು? ಅತ್ಯಂತ ರಹಸ್ಯವಾದ ಕತೆ. ಹೇಳುವವರೇ ಬಹಿರಂಗದಲ್ಲಿ ಹೇಳಲಿಲ್ಲ. ಅವರು ಹೇಳ್ತಿದ್ರೆ ಕರ್ಣನಿಗೆ ತೊಂದರೆ ಇರಲಿಲ್ಲ. ಕುಂತಿಯೇ ಹೊರಗಡೆ ಬಂದು ನನ್ನ ಮಗ ಕರ್ಣ ಅಂತ ಹೇಳ್ತಿದ್ರೆ, ಕೃಷ್ಣನೇ ಸಭೆಯಲ್ಲಿ ಏನಾದರೂ ಕರ್ಣ ಪಾಂಡವರಲ್ಲಿ ದೊಡ್ಡವನು ಅಂತ ಹೇಳ್ತಿದ್ರೆ ಕರ್ಣನಿಗೆ ಅವಕಾಶ ಇತ್ತು. ಈಗ ಕರ್ಣನಿಗೆ ಎಲ್ಲ ಬಾಗಿಲು ಕೂಡ ಮುಚ್ಚೋಗ್ಬಿಟ್ಟಿದ್ದಾವೆ, ಏನು ಮಾಡುವ ಹಾಗಿಲ್ಲ. ಕರ್ಣ ಯೋಚನೆ ಮಾಡ್ತಾ ಇದ್ದಾನೆ. ಈಗ ಕುರುಪತಿಗಿಲ್ಲ ದೈವಬಲ, ತನ್ನ ಬಗ್ಗೆ ಅವನಿಗೆ ಯೋಚನೆ ಆಗೋದಿಲ್ಲ. ನನ್ನ ಒಡೆಯನಾದಂಥ ಸುಯೋಧನನಿಗೆ ದೈವದ ಒಲ್ಮೆ ಇಲ್ಲ, ಭಾಗ್ಯ ಇಲ್ಲ, ಅದೃಷ್ಟ ಇಲ್ಲ. ಯಾಕೆ? ಆದಿಗೆ ಈಗ ಯುದ್ಧ ಮಾಡಲಿಕ್ಕೆ ಉತ್ಸಾಹದಿಂದ ಪಾಂಡವರನ್ನು ಕೊಲ್ತೇನೆ ಅಂತ ಯುದ್ಧ ಮಾಡೋರು ಯಾರಿದ್ದಾರೆ ಅವ್ರ ಕಡೆಗೆ? ಹೇಳಲಿಕ್ಕೆ ಇವರೆಲ್ಲ ಇದ್ದಾರೆ. ಯಾರು? ದ್ರೋಣರು, ಭೀಷ್ಮರು, ಅಶ್ವತ್ಥಾಮ, ಇವರೆಲ್ಲ ಇದ್ದಾರೆ. ಅವ್ರು ಯಾರು ಕೂಡ ಪಾಂಡವರ ಮೇಲೆ ಅವರನ್ನು ಕೊಲ್ತೇನೆ ಅಂತ ಯುದ್ಧ ಮಾಡೋದಿಲ್ಲ. ಪಾಂಡವರ ಪರವಾಗಿ ಮಮಕಾರ ಇರುವವರೇ ಅವರೆಲ್ಲ. ಏನಾದರೂ ಕೌರವನ ಪರವಾಗಿ ಯುದ್ಧ ಮಾಡೋದಿದ್ದರೆ ನಾನು ಮಾಡಬೇಕಿತ್ತು. ಪಾಂಡವರನ್ನು ಕೊಂದು ಕೌರವನಿಗೆ ರಾಜ್ಯವನ್ನು ನಾನು ಕೊಡಿಸಬೇಕಿತ್ತು. ಆದರೆ ಅವರು ನನ್ನ ಸೋದರರು ಅಂತ ಕೃಷ್ಣ ಹೇಳಿಬಿಟ್ನಲ್ಲಪ್ಪ. ಇದಿರ್ಚಿ ಕಾದುವರು ಎನ್ನ ಸೋದರರು. ನಾನು ಯಾರಲ್ಲಿ ಯುದ್ಧ ಮಾಡಬೇಕೋ ಅವರು ನನ್ನ ಸಹೋದರರು ಅಂತ ಹೇಳಿದ ಮೇಲೆ, ನನ್ನ ಸಹೋದರರು ಅಂತ ಗೊತ್ತಾದ ಮೇಲೆ ಎಂತು ನೋಡಿ ಕೊಕ್ಕರಿಸದೆ ಕೊಲ್ಲುವೆನು. ಹೇಸಿಗೆ ಪಟ್ಕೊಳ್ಳದೆ, ನಾಚಿಕೆ ಪಟ್ಕೊಳ್ಳದೆ ನಾನು ಹೇಗೆ ಕೊಲ್ಲಿ? ತಮ್ಮಂದರು ಅಂತ ಗೊತ್ತಾದ ಮೇಲೆ ಕೊಲ್ಲಿಕ್ಕೆ ಕೈ ಬರುತ್ತಾ? ನಾಚಿಕೆ ಆಗುತ್ತೆ.
ನಾನು ಯುದ್ಧ ಮಾಡುವ ಹಾಗೂ ಇಲ್ಲ, ಯುದ್ಧ ಮಾಡೋಣ ಅಂತ ಹೇಳಿದ್ರೆ ಅವರು ಸೋದರರು, ಯುದ್ಧ ಮಾಡಲಿಲ್ಲ ಅಂತ ಹೇಳಿದ್ರೆ ಇವನು ಸಾಕಿದವನು ಒಡೆ ನನ್ನನ್ನೇ ನಂಬ್ಕೊಂಡ್ಬಿಟ್ಟಿದ್ದಾನೆ. ಒಟ್ಟಿನಲ್ಲಿ ಕೌರವನಿಗೂ ಅದೃಷ್ಟ ಇಲ್ಲ. ಇನ್ನು ನಾನು ಏನು ಮಾಡಿದ್ರೆ ಏನು ಪ್ರಯೋಜನ? ಒಂದು ಕೆಲಸ ಮಾಡ್ತೀನಿ, ಅರಸನಿಗೂ ದ್ರೋಹವನ್ನು ಬಗೆಯೋದಿಲ್ಲ, ತಮ್ಮಂದಿರಿಗೂ ಅನ್ಯಾಯ ಮಾಡೋದಿಲ್ಲ. ನಾನು ತವಿಪೆಂ ರಣರಂಗ ಭೂಮಿಯೋಳ್, ಎಂದೊಡಲನ್ನೇ ನನ್ನನ್ನೇ ನಾನು ಕೊಂದ್ಕೊಂಡ್ಬಿಡ್ತೇನೆ, ನಾನು ನನ್ನನ್ನೇ ತ್ಯಾಗ ಮಾಡಿಕೊಡ್ತೇನೆ ಅಂತ ಹೇಳಿ ಒಂದು ಆತ್ಮ ನಿರ್ಧಾರಕ್ಕೆ ಕರ್ಣ ಬಂದ. ಬಹುಶಃ ಇದನ್ನೇ ದೂತ ಕಾರ್ಯಂ ಕೃಷ್ಣ ಸಂಕಲ್ಪ ಮಾಡಿದ್ದ ಅಂತ ಕಾಣುತ್ತೆ. ಕರ್ಣ ಪೂರ್ಣ ಮನಸ್ಸಿನಿಂದ ಕೌರವನ ಪರವಾಗಿ ಹೋರಾಡಬಾರ್ದು, ಪಾಂಡವರ ಜೀವ ತೆಗೆಯುವ ಅಷ್ಟು ಭೀಕರವಾದ ಯುದ್ಧವನ್ನು ಕರ್ಣ ಮಾಡಬಾರ್ದು ಅಂತ ಕೃಷ್ಣನ ದೂತ ಕಾರ್ಯ ಇತ್ತು. ಅದನ್ನು ಪೂರೈಸಿ ಅವನು ಆ ಕಡೆ ಹೋಗ್ಬಿಟ್ಟ. ಈ ಕಡೆ ಕರ್ಣ ಹಗಲು ರಾತ್ರಿ ಈ ಸಂಗತಿಯನ್ನೇ ನೆನೆಯುತ್ತಾ ಕೊರಗ್ತಾ ಇದ್ದಾನೆ. ಆ ರವಿವಾರ ಬಂದ್ಬಿಡ್ತು. ಯಾವುದು? ಕೃಷ್ಣ ಕುಂತಿಗೆ ಹೇಳಿದ್ನಲ್ಲ, ರವಿವಾರದ ದಿವಸ ನೀನು ಹೋಗಬೇಕು ಅಂತ. ಯಾಕೆಂದರೆ ಈ ಸೂರ್ಯ ತನ್ನ ತಂದೆ ಅಂತ ಕರ್ಣನಿಗೆ ಗೊತ್ತಿರಲಿಲ್ಲ. ಆದರೂ ಕೂಡ ಇವನು ಸೂರ್ಯನನ್ನು ದೇವರು ಅಂತ ತಿಳ್ಕೊಂಡಿದ್ದ. ನೋಡಿ, ಈ ನಮ್ಮ ಬದುಕಿನಲ್ಲಿ, ಪ್ರಪಂಚದ ಇತಿಹಾಸದಲ್ಲಿ ದೇವರು ಎನ್ನುವ ಕಲ್ಪನೆ ಮನುಷ್ಯನಿಗೆ ಬಂದಿದ್ದು ಹೇಗೆ ಗೊತ್ತೇ? ಈ 4 ಭುಜ ಈ ಕಲ್ಪನೆ ಅಲ್ಲ. ಮೊದಲು ಪ್ರಕೃತಿಯಲ್ಲಿ ದೇವರನ್ನು ಕಂಡಿದ್ದು ಮನುಷ್ಯ. ಹೊಳೆಯಲ್ಲಿ ದೇವರು, ಕಲ್ಲಲ್ಲಿ ದೇವರು, ಮರದಲ್ಲಿ ದೇವರಿಗೆ ಕಂಡಿದ್ದ. ಕರ್ಣನಿಗೆ ಹೇಳ್ಕೊಡ್ಲಿಕ್ಕೆ ಯಾರೂ ಇರಲಿಲ್ಲ. ಮೇಲೆ ನೋಡ್ದ, ಸೂರ್ಯ ಇದ್ದ, ಸೂರ್ಯನೇ ದೇವರು ತಿಳ್ಕೊಂಡಿದ್ದ. ರವಿವಾರ ಅಂದರೆ ಸೂರ್ಯ ದೇವರ ದಿವಸ. ಅದು ಸೂರ್ಯನನ್ನು ಆರಾಧಿಸುವಂಥ ಕರ್ಣನಿಗೆ ರವಿವಾರ ಭಾಳ ಮುಖ್ಯ ಆಗಿತ್ತು. ಅವನು ಒಂದು ಸಂಪ್ರದಾಯ ಇಟ್ಕೊಂಡಿದ್ದ, ಗಂಗಾ ತೀರಕ್ಕೆ ಹೋಗೋದು, ಸೂರ್ಯನಿಗೆ ಧ್ಯಾನ ಮಾಡೋದು, ಅರ್ಘ್ಯ ಕೊಡೋದು, ಆ ಹೊತ್ತಿಗೆ ಅಲ್ಲಿಗೆ ಯಾರು ಬಂದರೂ ಅವ್ರು ಕೇಳಿದ್ದನ್ನು ಕೊಡೋದು ಇವನ ಪರಿಪಾಠ ಆಗಿತ್ತು. ಅದಕ್ಕಾಗಿ ಒಂದಷ್ಟು ಬಂಗಾರವನ್ನು ಸೇರಿಸಿಟ್ಕೊಂಡಿದ್ದ. ಬಂದಂಥ ಬ್ರಾಹ್ಮಣರಿಗೆಲ್ಲ ಆ ಬಂಗಾರವನ್ನು ದಾನ ಮಾಡುತ್ತಾ ಆ ಹೊನ್ನಿನ ರಾಶಿಯನ್ನು ಸವಸ್ತಾ ಇದ್ದ. ಅವನು ಹೊಂದಿನ ರಾಶಿಯನ್ನು ಸವಸ್ತಾ ಇದ್ದಂಥ ಆ ಹೊತ್ತಿನಲ್ಲಿ ಅಲ್ಲಿಗೆ ಕುಂತಿ ಬಂದಳು. ಕರ್ಣ ಅನ್ಯ ಮನಸ್ಕನಾಗಿದ್ದವನು ನೋಡ್ತಾನೆ, ಇದ್ದಕ್ಕಿದ್ದಾಗೆ ಅವನ ಸಮೀಪಕ್ಕೆ ಒಂದು ಹೆಣ್ಣು ಬಂದುಬಿಟ್ಟಿದ್ದಾಳೆ. ಆ ಕುಂತಿ ಬಂದಂಥ ಚಂದವನ್ನು ಪಂಪಕವಿ ಹೀಗೆ ಹೇಳ್ತಾನೆ, ಸಂಗತ ತರಂಗಯುತಯಂ. ತರಂಗ ಅಂತಂದರೆ ಚಲಿಸೋದು ಅಂತ. ಸಮುದ್ರದ ಅಲೆ ಇದೆಯಲ್ಲ, ಅಲೆಗೆ ತರಂಗ ಅಂತ ಹೇಳ್ತಾರೆ, ಅಂದರೆ ಚಲಿಸೋದು ಅಂತ ಅರ್ಥ. ಏನು ನದಿಯೇ ಹೆಣ್ಣಾಗಿ ಬಂದ್ಬಿಡುತ್ತೋ, ಆ ನದಿಯಲ್ಲಿನ ತರಂಗಗಳು, ಅಲೆಗಳೆಲ್ಲ ಒಂದು ಹೆಣ್ಣಿನ ಆಕಾರವನ್ನು ಪಡೆದು ಚಲಿಸ್ತಾ ತನ್ನೆಡೆಗೆ ಬಂದುಬಿಡ್ತೋ ಅಂತ ಹೇಳಿ ನೋಡ್ತಾನೆ. ಅವನಿಗೆ ಇದಕ್ಕಿದ್ದಾಗೆ ಒಂದ್ಸರಿ ಗಂಗೆ ನೆನಪಾಗ್ಬಿಡ್ತು. ಯಾಕೆ ಗಂಗಾ ನದಿ ತಾನೆ, ಆ ನದಿಯಾದಂಥ ಗಂಗೆಯೇ ಹೆಣ್ಣಾಗಿ ತನ್ನ ಬಳಿ ಬಂದಲೋ ಎನ್ನುವ ಹಾಗೆ ಗಂಗಾಂಗನೆಯಂ ಕಾಣ್ಬವೋಲ್. ನೋಡ್ತಾನೆ, ಹೆಣ್ಣು ಬಂದು ನಿಂತಿದ್ದಾಳೆ. ಹತ್ತಿರ ಬಂದಾಗ ಗೊತ್ತಾಯ್ತು ಅವನಿಗೆ, ಇದು ಬಂದಿದ್ದು ಗಂಗೆ ಅಲ್ಲ, ಕುಂತಿ ಅಂತ. ಯಾಕಂದರೆ ಎಷ್ಟೋ ದಿವಸಗಳಿಂದ ನೋಡ್ತಾ ಇದ್ದಾನೆ. ತನ್ನ ತಾಯಿಯಿಂದ ಗೊತ್ತಿದೆ, ಪಾಂಡವರ ತಾಯಿಯಿಂದ ಗೊತ್ತಿದೆ, ಕುಂತಿ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. ಕರ್ಣನಿಗೂ ಬಂದಿದ್ದು ಕುಂತಿ ಅಂತ ಗೊತ್ತಾಯಿತು. ತನ್ನ ತಾಯಿ ಅಂತ ಗೊತ್ತಾದ ಮೇಲೆ ಮಗನಾಗ ಅವನು ಏನು ಮಾಡಬೇಕು? ತನ್ನ ಮನಸ್ಸಿನಲ್ಲಿ ಉಂಟಾದಂತಹ ಆನಂದ, ಸಂತೋಷ, ಹೆಚ್ಚು ಸಂತೋಷ ಆದಾಗ ಮನುಷ್ಯನಿಗೆ ಭಾಷೆ ಮೂಕ ಆಗುತ್ತೆ. ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಏನನ್ನೂ ಮಾಡಲಿಕ್ಕೆ ಗೊತ್ತಾಗದೆ ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಕುಂತಿಗೂ ಕೂಡ ಇವನು ತನ್ನ ಮಗ ಅಂತ ಭಾಳ ದಿವಸಗಳಿಂದ ಗೊತ್ತಿತ್ತು. ಕುಂತಿ ಗೊತ್ತಿತ್ತು, ಅದು ಹೇಳುವ ಹಾಗಿರಲಿಲ್ಲ. ಇವತ್ತು ಹೇಳುವ ಸಂದರ್ಭ ಬಂದರೂ ಮಗ ಅಂತ ಬಾಯಿ ಬಿಟ್ಟು ಕರೀಲಿಕ್ಕಾಗದೆ ಅವಳು ಮೂಕವಾಗಿ ಅವನನ್ನು ಅಪ್ಪಿಕೊಂಡ್ಳು. ಅದನ್ನು ಮುಂದೆ ವರ್ಣಿಸ್ತಾನೆ ಪಂಪಕವಿ. ಮೊಲೆ
ಈಗ ತಾಯಿ ಅಂತ ಮಗನಿಗೆ ಗೊತ್ತಿದೆ, ಮಗ ಅಂತ ತಾಯಿಗೆ ಗೊತ್ತಿದೆ. ಅನಿರೀಕ್ಷಿತವಾಗಿ ಇಬ್ಬರು ಒಬ್ಬರನ್ನೊಬ್ಬರು ಸಲ್ಲಿಸಿಬಿಟ್ಟಿದ್ದಾರೆ. ಮಾತಾಡುವ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಮಗ ತಾನು ಮಾಡಬಹುದಾಗಿದೆ ಇಷ್ಟೇ ಅಂತೇಳಿ ತಾಯಿಗೆ ನಮಸ್ಕಾರ ಮಾಡಿದ. ಅವನನ್ನು ಕುಂತಿ ಎತ್ತಿ ಮಗ ಅಂತೇಳಿ ಒಪ್ಪಿಕೊಂಡು, ಆ ಕುಂತಿಗೆ ತಾಯ್ತನ ಅಂತ ಒಂದು ಇತ್ತಲ್ವೇ, ಅದು ಆ ಕುಂತಿ ಎದೆಯಿಂದ ಈಗ ಹಾಲಾಗಿ ಹರಿದು ಬರ್ತಾ ಇದೆ ಅಂತೆ. ಅವಳಿಗೆ ರೋಮಾಂಚನವಾಗ್ತಿದೆ. ಅವತ್ತು ಅವನನ್ನು ಹೆತ್ತ ಸಂದರ್ಭದಲ್ಲಿ ಮಗನೇ ಅಂತ ಅಪ್ಪಿಕೊಳ್ಬೇಕಾಗಿತ್ತು, ಹಾಲು ಕುಡಿಸ್ಬೇಕಾಗಿತ್ತು. ಆದರೆ ಈಗ ಕಾಲ ಮಿಂಚಿದರೂ ಕೂಡ ಕುಂತಿಯಲ್ಲಿನ ತಾಯ್ತನ ಜಾಗೃತವಾಯಿತು. ಅವಳಿಗೆ ರೋಮಾಂಚನವಾಯಿತು, ಸಂತೋಷವಾಯಿತು. ಅಶ್ರು ಜಲಂ, ಕಣ್ಣಿನಿಂದ ಧಾರಾಕಾರವಾಗಿ ನೀರು ಹರಿದು ಹೋಗ್ತಾ ಇದೆ. ಇಷ್ಟು ವರ್ಷ ಮಗನನ್ನು ಮಗ ಅಂತ ಕರೀಲಿಕ್ಕೆ ಹತ್ತಿರ ಬರಲಿಕ್ಕೆ ಅವಳಿಗೆ ಆಗ್ತಿರ್ಲಿಲ್ಲ. ಇವತ್ತು ಹಾಗಲ್ಲ, ಮಗನೇ ಅಂತ ಅವನನ್ನು ಬಾಚಿ ತಪ್ಪಿಕೊಂಡಂಥ ಹೊತ್ತಿನಲ್ಲಿ ಇಬ್ಬರು ಕೂಡ ಆ ಆನಂದವನ್ನು ಅನುಭವಿಸ್ತಾ ಇದ್ದಾರಂತೆ. ಎಷ್ಟೋ ಕಾಲದ ಮೇಲೆ ತಾಯಿ ಮಗನ ಹತ್ರ ಬಂದರು, ಮಗ ತಾಯಿ ಹತ್ರ ಹೋದ. ಈ ಆನಂದದಲ್ಲಿ ಮಾತು ಬಾರದೆ ಅವರಿಬ್ಬರು ನಿಂತಾಗ ಯಾರ್ದೊಬ್ಬರು ಮಾತನ್ನು ಆರಂಭಿಸಬೇಕು. ಒಂದು ಮಗ ಮಾತಾಡಬೇಕು, ತಾಯಿ ಮಾತಾಡ್ಬೇಕು ತಾನೆ. ಆದರೆ ಮಾತಾಡುವ ಸ್ಥಿತಿಯಲ್ಲಿ ಇಬ್ಬರೂ ಇಲ್ಲ. ಆ ಹೊತ್ತಿನಲ್ಲಿ ಬೇರೊಬ್ಬರು ಅಲ್ಲಿಗೆ ಬಂದು ಮಾತಾಡ್ತಾ ಇದ್ದಾರೆ. ಅದು ಯಾರು ಅಂತ ಕೇಳಿದರೆ ಅಂತೆನಗೆ ನೀನೆ ಕೈಯಡೆಯಂದಿತಾತ್ಮಜನನ್ ಈಗಳಿತ್ತೆಂ ನಿನಗಾಯೆಂದು. ಅಂತೆನಗೆ ಕೈಯಡೆಯಂದಿತಾತ್ಮಜನನ್ ಈಗಳಿತ್ತೆಂ ನಿನಗಾಯೆಂದು ಅರೆಯ ನುಡಿದು ಓಪುದುಂ ಅಂದು ಆ ಬಿಂಬದಿಂದ ತನ್ನಡಿಗೆರಗಿದ ನಿಜ ಸುತನನ್ ಅಳ್ಕರಿಂ ಪರಸಿಯೇ ಮನಂ ಮರುಗಿ ರವಿ ನುಡಿದನು ಎನ್ನು ಮನ್ ಉಳಿದೆ ಮರುಳ್ ಮಗನೇ ಹರಿಗೆ ಕವಚಮನ್ ಇತ್ತೈಯೇ ನುಡೆಯನಂ ನಿನ್ನಂಬಿಕೆ ಪಡೆಮಾತೆ ಕುಂತಿ ಹರಿಯ ಮದದಿ ಕಾಯಲ್ಗೆ ಒಳರಿಸಿ ಬಂದಳ್ ಆ ತನ್ನ ಸುತರಂ ಕಾಯಲ್ಗೆ ಒಳರಿಸಿ ಬಂದಳ್ ಕುಂತಿ ಕುಡದಿರ್ ಪುರಿಜಡೆಯನ್ ಎನಿತು ಲಲ್ಲಯಿಸಿದೊಡಂ ಮಗನೇ. ಕುಡದಿರ್ ಪುರಿಜಡೆಯನ್ ಎನಿತು ಲಲ್ಲಯಿಸಿದೊಡಂ ತನ್ನ ಸುತರಂ ಕಾಯಲ್ಗೆ ಒಡರಿಸಿ ಬಂದಳ್ ಕುಂತಿ ಕುಡದಿರ್ ಪುರಿಗಡೆಯನ್. ಇಬ್ಬರೂ ಮಾತನಾಡದೇ ಇರೋ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದೆ. ಕರ್ಣನು ಮಾತನಾಡುವ ಸ್ಥಿತಿಯಲ್ಲಿಲ್ಲ, ಕುಂತಿ ಮಾತಾಡುವ ಸ್ಥಿತಿಯಲ್ಲಿಲ್ಲ. ಆದರೆ ಮೂರನೇ ಒಬ್ಬರು ಮಾತನಾಡಲಿಕ್ಕೆ ಬಂದರು ಅಲ್ಲಿ. ಯಾರು ಅಂತಂದರೆ, ಸ್ವಲ್ಪ ಹೊತ್ತಿನ ಮೊದಲು ಕುಂತಿ ಬರುವಾಗ ಕರ್ಣನಿಗೆ ಗಂಗೆಯೇ ಬಂದಳೋ ಅಂತ ಅನಿಸಿತ್ತಲ್ಲ, ಈಗ ನಿಜವಾಗಿ ಗಂಗೆ ಬಂದಿದ್ದಾಳೆ. ಆ ಗಂಗೆ ಬಂದು ಕುಂತಿಗೆ ಹೇಳಿದಂತೆ, ಅಂದೆನಗೆ ನೀನು ಕೈಯೆಡೆಯೆಂದಿತ್ತೆ ನಿನ್ನ ಆತ್ಮಜನನ್ನು, ನಿನ್ನ ಮಗನ ಅಂತ ಕರ್ಣನನ್ನು ಅವತ್ತು ನೀನು ಸಲಹು, ನೀನು ನೋಡಿಕೋ, ಜೋಪಾನ ನಿನಗೆ ಕೊಟ್ಟಿದ್ದೇನೆ ಅಂತೇಳಿ ಕೊಟ್ಟೋಗಿದ್ಯಲ್ಲಮ್ಮ, ಇವತ್ತು ನಿನ್ನ ಕೈ ಹಿಂದೆ ಕೊಡ್ತಾ ಇದ್ದೀನಿ, ಇನ್ನು ಮೇಲೆ ನೀನು ಹೊಣೆಗೆ. ಎಷ್ಟು ಸುಂದರವಾಗಿದೆ ಅಂತಂದರೆ, ಗಂಗೆ ನೋಡಿಕೊಳ್ತಾ ಇದ್ಲು ಕರ್ಣನನ್ನು ಇಷ್ಟು ದಿವಸ ಸೂಕ್ಷ್ಮವಾಗಿ. ಯಾಕೆಂದರೆ ಗಂಗೆ ನೋಡಿಕೊಳ್ಳೋದ್ರೆ ಕರ್ಣ ಅವತ್ತು ನದಿಯಲ್ಲಿ ಮುಳುಗೋಗ್ಬಿಡ್ತಿದ್ದ. ಅಂದಿನಿಂದ ಇಂದಿನವರೆಗೆ ಗಂಗೆ ಕಾದ್ಕೊಂಡಿದ್ಲು. ಆದರೆ ತನ್ನ ಮಗ ಅಲ್ಲ ಅಂತ ಗಂಗೆ ಗೊತ್ತಲ್ವಾ. ತಾಯಿ ಮಗನೆಂದು ಸ್ವೀಕರಿಸೋ ಹೊತ್ತಿಗೆ ತಾನೇ ಅವಳು ಕೊಡಬೇಕು. ಈಗ ತಾಯಿ ಬಂದಿದ್ದಾಳೆ, ಇನ್ಮೇಲೆ ನಿನ್ನ ಮಗನ ನೀನು ನೋಡ್ಕೋ ಅಂಥೇಳಿ ಗಂಗೆ ಕೊಟ್ಟು ಹೋಗ್ಬಿಟ್ಲಂತೆ. ಗಂಗೆ ಕೊಟ್ಟು ಆಚೆಗೆ ಹೋಗ್ತಿದ್ದಾಗೆ ಮೇಲಿನ ಸೂರ್ಯ ಹಿಡಿದು ಬಂದ ಬಿಂಬದಿಂದ. ಅವನು ಬಂದು ಕರ್ಣನಿಗೆ ಕಿವಿಯಲ್ಲಿ ಹೇಳ್ದ, ಮಗನೇ
ಅವತ್ತು ನಿನಗೆ ನಾನು ಎಚ್ಚರಿಸಿ ಹೋಗಿದ್ದೆ. ಇಂದ್ರ ಮೋಸದಿಂದ ಬರುವಾಗ ಬಂದವನು ಮೋಸಗಾರ, ಅವನು ಕೇಳಿದ್ದನ್ನು ಕೊಡಬೇಡ ಅಂತ ಹೇಳಿ ಹೋಗಿದ್ದೆ. ಆದರೆ ನೀನು ನನ್ನ ಮಾತನ್ನು ತಳ್ಳಿ ಹಾಕಿ ಅವನಿಗೆ ಕೊಟ್ಟು ಹಾಳಾಗ್ಬಿಟ್ಟೆ. ಇವತ್ತು ನಿನ್ನ ತಾಯಿ ಬಂದಿದ್ದಾಳೆ ಅಂತ ನೀನು ತಿಳಿಬೇಡ. ನಿನ್ನ ತಾಯಿ ಅವಳಾಗಿ ನಿನ್ನನ್ನು ಕಾಣಲಿಕ್ಕೆ ಬರಲಿಲ್ಲ. ಅವಳು ಬಂದಿದ್ದು ಹರಿಯ ಮತದಿಂ, ಕೃಷ್ಣ ಹೇಳಿ ಕಳಿಸಿದ್ದಾನೆ, ಅದಕ್ಕಾಗಿ ಅವಳು ಬಂದಿದ್ದಾಳೆ. ಅವಳು ಬಂದಿರೋ ಉದ್ದೇಶವಾದರೂ ಏನು ಗೊತ್ತೇ, ನೀನು ಮಗ ನಿನ್ನನ್ನು ರಕ್ಷಣೆ ಮಾಡಬೇಕು ಅಂತ ಬರಲಿಲ್ಲ. ಅವಳು ಕಾಯಲ್ಕೆ ಒಡರಿಸಿ ಬಂದಳು ಸುತರಂ, ತನ್ನ ಮಕ್ಕಳು ಅಂತ ಪ್ರಸಿದ್ಧರಾದಂಥ ಪಾಂಡವರು ಇದ್ದಾರಲ್ಲ, ಅವರನ್ನು ಕಾಯಲಿಕ್ಕೆ ನಿನ್ನ ಬಳಿ ಬಂದಿದ್ದಾಳೆ. ನೀನು ಮಗ ಅಂತ ತಿಳಿದು ನಿನ್ನನ್ನು ಪ್ರೀತಿ ಮಾಡಲಿಕ್ಕೆ, ನಿನ್ನನ್ನು ಕಾಯಲಿಕ್ಕೆ ಅವಳು ಬಂದಿಲ್ಲ. ಎಷ್ಟು ಚೆನ್ನಾಗಿದೆ ಸನ್ನಿವೇಶ ಅಂತಂದರೆ, ಈಗೊಂದು ಸ್ವಲ್ಪ ಹೊತ್ತಿನ ಮೊದಲು ಗಂಗೆ ಇಷ್ಟು ದಿವಸ ನಾನು ಕಾದಿದ್ದೆ, ಇನ್ಮೇಲೆ ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಕೊಟ್ಟೋಗಿದ್ದಾಳೆ. ಈಗ ಕರ್ಣನನ್ನು ಕಾಯುವವರು ಯಾರೂ ಇಲ್ಲ. ಒಂದು ಸೂಕ್ಷ್ಮ ಅದು ಆ ಕಥೆಯಲ್ಲಿ. ಈಗ ಕರ್ಣನಿಗೆ ಯಾವುದೇ ರಕ್ಷಣೆ ಇಲ್ಲ, ಅವನು ಕಾಯ್ತೇನೆ ಹೇಳುವ ತಾಯಂದಿರಿಲ್ಲ. ಕಾಯುವುದಾದರೆ ಇನ್ಮೇಲೆ ಕುಂತಿ ಕಾಯಬೇಕು. ಈಗ ಹಸ್ತಾಂತರ ಇದ್ದಾಗಿದ್ದು. ಆದರೆ ಈಗ ಕುಂತಿ ಇವಳು ನಿನ್ನ ಕಾಯ್ಲಿಕ್ಕಾಗಿ ಬರಲಿಲ್ಲ, ಇವಳು ನಿನ್ನ ಕೈ ಹಿಡಿಯೋದಿಲ್ಲ. ಅವಳು ಬಂದಿದ್ದು ಪಾಂಡವರ ರಕ್ಷಣೆಗಾಗಿ. ಅವಳನ್ನು ಕಳಿಸಿದ್ದು ಕೃಷ್ಣ. ಅವಳೊಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾಳೆ. ಅಂದು ಇಂದ್ರನಿಗೆ ನಾನು ಬೇಡ ಅಂತ ಹೇಳಿದ್ರು ಕವಚವನ್ನು ಕೊಟ್ಟ ಹಾಗೆ ನೀನು ಕುಡದಿರ್ ಪುರಿಗಣೆಯಂ, ದಿವ್ಯಾಸ್ತ್ರವನ್ನು ಕುಂತಿಗೆ ಕೊಡಬೇಡಪ್ಪ, ಕೊಟ್ಟರೆ ಹಾಳಾಗಿ ಹೋಗ್ತಿ ಅಂತ ಎಚ್ಚರಿಸಿ ಅರವಿಂದ ಸಖ, ಅಂದರೆ ಅರವಿಂದ ಅಂತಂದರೆ ಕಮಲ, ಆ ಕಮಲಕ್ಕೆ ಮಿಥುನ ಅಂತ ಸೂರ್ಯ ಮೇಲೆ ಹೋಗಿಬಿಟ್ಟ. ಎಂದು ಅರವಿಂದ ಪ್ರಿಯ ಸಖನ್ ಹೀಗೆ ಹೇಳಿದಂಥ ಸೂರ್ಯ ಅಂತರಿಕ್ಷವನ್ನು ಸೇರಿಕೊಂಡಾದ ಮೇಲೆ ಕರ್ಣ ಮಾತಿಗೆ ಆರಂಭಿಸ್ತಾನೆ. ಅವನು ಹೇಳ್ತಾನೆ, ಅಬ್ಬೆ ನೋಡಿ, ಒಂದು ಮಗು ಮೊಟ್ಟ ಮೊದಲ ಬಾರಿ ಉಚ್ಚರಿಸಬೇಕಾದ ಶಬ್ದವೇ ತಾಯಿ. ಯಾಕೆಂದರೆ ಮಗು ಪ್ರಪಂಚದಲ್ಲಿ ಮೊಟ್ಟ ಮೊದಲು ಕಾಣುವುದೇ ತಾಯಿಯನ್ನು. ಅದು ಸಹಜ ನಿಯಮ, ಪ್ರಕೃತಿ ನಿಯಮ. ಒಂದು ಆಡಬೇಕನ್ನೋ ಶಬ್ದವನ್ನು ಕರ್ಣ ಇವತ್ತು ಆಡುವ ಸಂದರ್ಭ ಬಂದಿದೆ. ಕಾವ್ಯದಲ್ಲಿಯೂ ಅಷ್ಟೇ ಅದೇ ಮೊದಲನೇ ಶಬ್ದ, ಅಬ್ಬೆ, ತಾಯಿ. ಯಾಕೆ ಬಂದ್ರಿ ನೋಡಿ, ಎಂಥ ಸಂದರ್ಭ ಅಂತಂದರೆ, ತಾಯಿ ಮಗನ ಹತ್ರ ಬಂದರೆ ಅಮ್ಮ ಯಾಕೆ ಬಂದೆ ಅಂತ ಕೇಳುವ ಸ್ಥಿತಿ ಇಲ್ಲ. ಆದರೆ ಇವತ್ತು ಕಾಲ ಹೇಗಿದೆ ಅಂತಂದರೆ, ಅಮ್ಮ ಯಾಕೆ ಬಂದ್ರಿ ಅಂತ ಕೇಳುವ ಸ್ಥಿತಿ ಬಂದ್ಬಿಟ್ಟಿದೆ. ಕಾಲ ಸನ್ನಿವೇಶಗಳಿಗೆ, ಸಂಬಂಧಗಳಿಗೆ ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಇರುತ್ತೆ. ಅಮ್ಮ ನೀವು ಯಾಕೆ ಬಂದ್ರಿ, ಏನೇ ಆಗಲಿ ನೋಡಿ, ಯಾಕೆ ಬಂದ್ರಿ ಅಂತ ಕೇಳುವಾಗ ಕರ್ಣನಲ್ಲಿ ಕೊಂಕಿಲ್ಲ. ಅದನ್ನು ಮುಂದೆ ಪಂಪ ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ, ನನಗೆ ನೀವು ಬಂದಿದ್ದರಿಂದ ಪುಣ್ಯ ಬಂತು, ನಾನಿವತ್ತು ಭಾಗ್ಯಶಾಲಿ ಆದೆ. ನನ್ನನ್ನು ಹೆತ್ತಂಥ ತಾಯಿಯನ್ನು ಇವತ್ತು ನಾನು ಕಂಡೆ, ನೀವು ಬಂದಿದ್ದರಿಂದ ನಾನು ಭಾಗ್ಯಶಾಲಿ ಆದೆ. ಅಮ್ಮ, ಅವತ್ತು ನೀವು ನನ್ನ ಹೆತ್ತು ಆಮೇಲೆ ನನ್ನನ್ನು ನೋಡಲಿಲ್ಲ. ಅಲ್ಲಿಂದ ಇಂದಿನವರೆಗೂ ನಾನು ಪ್ರಪಂಚದಲ್ಲಿ ಒಂದಷ್ಟು ಬೆಳೆದಿದ್ದೇನೆ. ಇವತ್ತು ನಿಮ್ಮ ಮಗ ಏನಾಗಿದ್ದಾನೆ ಅಂತಂದರೆ, ಚಲಮುಂ ಚಾಗಮುಂ ಅಳವುಂ ಕಲಿತನಮುಂ ಕುಲಮುಂ ಈಗಳ್ ಎಣ್ಣೆಯ ಮೈಯೋಳು ನೆಲೆಸಿದವು ನಿಮ್ಮ ಕರುಣತೆ. ಇಷ್ಟು ದಿವಸ ನೀವು ನನ್ನನ್ನು ಹಾಲು ಕುಡಿಸಿ ಲಾಲನೆ ಪಾಲನೆ ಮಾಡಿ ದೊಡ್ಡವನನ್ನು ನಾನು ಮಾಡದೇ ಇದ್ದರೂ ನಾನು ಬೆಳೆದಿದ್ದೇನೆ. ನೀವು ಎಲ್ಲಿಯೋ ಇದ್ದರೂ ನನ್ನ ಮಗ ಒಳ್ಳೆಯದಾಗಲಿ, ನನ್ನ ಮಗನಿಗೆ ಒಳ್ಳೆಯದಾಗಲಿ ನೀವು ಭಾವಿಸ್ತಾ ಇದ್ರಲ್ಲ, ನಿಮ್ಮ ಕರುಣದಿ ನಾನಾಗಿ ಬೆಳೆದಿದ್ದೇನೆ ಅಂತ ಹೇಳೋದಲ್ಲ ಅವನು. ನಿಮ್ಮ ಆಶೀರ್ವಾದ ಅನುಗ್ರಹಗಳಿಂದ ಈ ಹೊತ್ತಿಗೆ ನಿಮ್ಮ ಮಗನಾದಂಥ ಈ ಕರ್ಣನಲ್ಲಿ ಛಲ ಇದೆ, ತ್ಯಾಗ ಇದೆ, ಪರಾಕ್ರಮ ಇದೆ, ಶಕ್ತಿ ಇದೆ, ಎಲ್ಲವೂ ಇದೆ. ನಿಮ್ಮ ಕರುಣದ ಬಲದಿ ನಿಮ್ಮಿಂದಲಾಗಿ ನಾನು ಇವತ್ತು ಇಷ್ಟು ದೊಡ್ಡದಕ್ಕೆ ಬೆಳೆದಿದ್ದೇನೆ ಅಂತ ಹೇಳಿದವನು ಕರ್ಣ ಹೇಳ್ತಾನೆ ಇನ್ನೊಂದು ಮಾತನ್ನು. தாயும் தந்தையும் உடலும் ಪ್ರಾಣಂ ಅವನು ಅವು ಕೈಯಡೆಯಂ ಕೊಡುವುದು ಅನಿದಾಯಿತೆ ಪಡೆದ ತಾயும் ತಂದೆயும் உடலும் ಪ್ರಾಣமும் ಅವನು
ಕರ್ಣ ಅಷ್ಟನ್ನು ಹೇಳಿದವನು ತಾಯಿಗೆ ಹೇಳ್ತಾನೆ, ತಂದೆ ತಾಯಿಗಳು ಮಕ್ಕಳಿಗೆ ಬದುಕನ್ನು ಕೊಡ್ತಾರೆ, ಜೀವ ಕೊಡ್ತಾರೆ, ಜೀವನವನ್ನು ಕೊಡ್ತಾರೆ. ಇಷ್ಟನ್ನು ಕೊಟ್ಟಂಥ ಮಕ್ಕಳು ತಮ್ಮ ತಂದೆ ತಾಯಿಗಳಿಗಾಗಿ ಏನನ್ನಾದರೂ ಪ್ರಪಂಚದಲ್ಲಿ ಮಾಡಬೇಕು ತಾನೆ. ಯಾರು ನಮಗೆ ದೇಹವನ್ನು ಕೊಟ್ಟರು, ಯಾರು ನಮಗೆ ಬದುಕನ್ನು ಕೊಟ್ಟರು, ಅದು ನಮ್ಮದಲ್ಲ, ಅವ್ರದ್ದದು. ನಿಜವಾಗಿಯೂ ನಾವಲ್ಲ, ನಮ್ಮ ತಂದೆ ತಾಯಿಗಳ ಸಂಪತ್ತು, ನಮ್ಮ ತಂದೆ ತಾಯಿಗಳ ವಸ್ತು ನಾವು. ಅವರ ವಸ್ತುವನ್ನು ಅವರಿಗೆ ಕೊಟ್ಟ ಹಾಗೆ ಮಕ್ಕಳು ಬೆಳೆದಾದ ಮೇಲೆ ತಂದೆ ತಾಯಿಗಳಿಗೆ ಏನಾದರೂ ಕೊಡಬೇಕು ತಾನೆ. ಇಷ್ಟು ದಿವಸ ನನಗೆ ನೀವು ನನ್ನ ತಾಯಿಯಿಂದ ಗೊತ್ತಿರಲಿಲ್ಲ, ಇಂದು ನಿಮ್ಮ ಮಗನೆಂದು ಅರಿದೆವು. ಇವತ್ತು ನನಗೆ ನೀವು ನನ್ನ ತಾಯಿ ಅಂತ ಗೊತ್ತಾಯಿತು. ಈಗ ನಾನು ನಿಮಗೆ ಏನನ್ನಾದರೂ ಕೊಡಲಿಕ್ಕೆ ಬಯಸಿದ್ದೇನೆ. ನಿಮಗೇನು ಬೇಕು ಕೇಳಿ, ನಿಮ್ಗೆ ಬೇಕಾದದ್ದನ್ನು ಕೇಳಿ ನಾನು ಕೊಡ್ತೇನೆ ಅಂತ ಹೇಳ್ದ. ಇದು ಹೇಗೆ ಅಂತಂದರೆ, ಈಗಾಗಲೇ ಕರ್ಣನಿಗೆ ಗೊತ್ತಾಗ್ಬಿಟ್ಟಿದೆ, ಕುಂತಿ ತನ್ನ ತಾಯಿಯಾಗಿ ಬರಲಿಲ್ಲ, ಕೃಷ್ಣ ಹೇಳಿ ಕಳಿಸಿದ್ದಾನೆ, ಏನನ್ನೋ ಪಾಂಡವರ ರಕ್ಷಣೆಗಾಗಿ ಕೇಳಲಿಕ್ಕಾಗಿ ಬಂದಿದ್ದಾನೆ ಅಂತ ಗೊತ್ತಾಗಿದೆ. ಆದರೆ ದೊಡ್ಡದಾಗಿರಬೇಕು. ತಂದೆ ತಾಯಿಯರನ್ನು ನಾವು ಚಿಕ್ಕದು ಮಾಡಬಾರ್ದು. ಎಲ್ಲಿಯಾದರೂ ಕುಂತಿ ಕರ್ಣ ಏನೂ ಹೇಳ್ದಿದ್ದಾಗ, ನಿನ್ನ ಹತ್ರ ಏನೋ ಬೇಕಾಗಿತ್ತು, ನಿನ್ನ ಹತ್ರ ಏನನ್ನೋ ಬೇಡಲಿಕ್ಕಾಗಿ ಬಂದಿದೆ ಅಂತ ಹೇಳಿದರೆ ತಾಯಿ ದೊಡ್ಡವಳು ಚಿಕ್ಕವಳು ಆಗೋದಿಲ್ವೇ? ಅದಕ್ಕಾಗಿ ಕರ್ಣನೇ ತಾನೇ ಮೊದಲಾಗಿ ಕೇಳ್ತಾನೆ, ಅಮ್ಮ ನೀವು ಏನನ್ನೋ ಬಯಸಿ ಬಂದಿದ್ದೀರಿ, ನಾನು ಮಗ ನಿಮ್ಗೆ ಕೊಡಬೇಕಾದವನು, ಕೊಡ್ತೀನಿ, ನಿಮಗೆ ಏನು ಬೇಕು ಕೇಳಿ, ನೀವು ಕೇಳಿದ್ದನ್ನು ನಾನು ಕೊಡ್ತೇನೆ. ತೊಳುತ್ತು ವ್ಯಸನಂ ಬೆಸಸಿ, ನಿಮಗೇನು ಬೇಕೋ ಅದನ್ನು ಹೇಳಿ ನನಗೆ ಅಂತ ಕೇಳ್ದ. ಎಂಬುದು ಅಂಬಿಕೆ ಮಗನೇ ಮನಂ ಬೆಳರಿದೆ ನೀನು ಇತ್ತೆ ಆನು ಪೆತ್ತೆಂ ನಂಬಿದ ನಿನ್ನನುಜರು ಅಳವಿಂ ಬೆಸಗೆ ನೀನೆ ನೆಲನಾಳುವುದು ಕಂದ ನೀನೆ ನೆಲನಾಳುವುದು ಕಂದ ನಂಬಿದ ನಿನ್ನನುಜರು ಅಳವಿಂ ಬೆಸಗೆ ನೀನೆ ನೆಲನಾಳುವುದು ಕಂದ. ಎಂಬುದು ಅಂಬಿಕೆ ಅಂದರೆ ಈಗ ತಾಯಿಯಾಗಿ ಅವಳು ಮಾತಾಡ್ತಾ ಇದ್ದಾಳೆ. ತಾಯಿಯಾಗಿ ಅವಳು ಹೇಳ್ತಾಳೆ, ನಾನು ನಿನ್ನನ್ನು ಹೆತ್ತೆ, ಆದರೆ ನಿನ್ನನ್ನು ಬೆಳೆಸಲಿಲ್ಲ. ಆದರೆ ನೀನು ಬೆಳೆದವನು ನನಗೇನನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದೀಯಾ. ಆದರೆ ನನಗೀಗ ಮುಖ್ಯ ಏನು ಗೊತ್ತೇ, ನಂಬಿದ ನಿನ್ನ ಅನುಜರು, ಈ ನಿನ್ನ ನಂತರ ನಾನು ಕೆಲವು ಮಕ್ಕಳನ್ನು ಹೆತ್ತನಲ್ಲ, ಆ ನಿನ್ನ ಸೋದರರನ್ನು ನೀನೀಗ ಬೆಳೆಸಬೇಕಪ್ಪ. ನೀನು ಕಾಯಬೇಕು, ನೀನು ನಿನ್ನ ತಮ್ಮಂದಿರನ್ನು ಕಾಯಬೇಕು, ನಿನ್ನ ತಮ್ಮಂದಿರನ್ನು ರಕ್ಷಣೆ ಮಾಡಬೇಕು. ಅದಕ್ಕಾಗಿ ನಿನ್ನ ಬಳಿ ಬಂದಿದ್ದೇನೆ. ಅವರನ್ನು ನೀನು ಸಂರಕ್ಷಿಸಬೇಕು, ನಿನ್ನ ತಮ್ಮಂದಿರನ್ನು ನೀನು ರಕ್ಷಣೆ ಮಾಡಬೇಕು. ನಿನ್ನಿಂದ ನಿನ್ನ ತಮ್ಮಂದಿರಿಗೆ ಕೆಡುಕಾಗಬಾರ್ದು. ಅದಕ್ಕೆ ನೀನೇ ಈಗ ನೆಲವನ್ನು ಆಡಬೇಕು, ನೀನು ಅರಸನಾಗಬೇಕು. ನೀನು ಅರಸನಾಗಿ ನಿನ್ನ ಸಹೋದರರನ್ನು ಕಾಪಾಡಬೇಕು. ಅಲ್ಲಿ ಸ್ಪಷ್ಟವಾಗಿ ಇವನು ಬರಬೇಕು ಅಂತಂದರೆ ಈಗ ಇಲ್ಲಿ ಇದ್ಬಿಟ್ಟಿದ್ದಾನೆ, ಇದನ್ನು ಬಿಟ್ಟು ಆ ಕಡೆ ಬರಬೇಕು. ಅಂದರೆ ಸ್ವಲ್ಪ ವಿಸ್ತರಿಸಿದರೆ, ನೀನು ಎಲ್ಲಿದ್ದೀಯೋ ಆ ಪಕ್ಷವನ್ನು ಬಿಟ್ಟು, ಈ ಕೌರವನ ಪಕ್ಷವನ್ನು ಬಿಟ್ಟು ನಿನ್ನ ತಮ್ಮಂದಿರನ್ನು ರಕ್ಷಣೆ ಮಾಡುವ ಸಲುವಾಗಿ ನೀನು ಪಾಂಡವ ಪಕ್ಷಕ್ಕೆ ಬರಬೇಕು. ಹಾಗೆ ಬರುವಾಗ ನೀನು ಅಪ್ಪಂ ಅರಸಂ, ನಿನಗೆ ಅಪ್ಪ ಅರಸಂ ಅಂದರೆ ಈಗ ನಿನಗೆ ದುರ್ಯೋಧನ ಏನು ಅರಸನಾಗಿದ್ದಾನೋ, ನಿನಗಪ್ಪ ಅರಸಂ ದುರ್ಯೋಧನನ್ ಒಲ್ವಂ ಮುಂದುವರಿದು ಬೆಸಗೈವರೆ ನಿನ್ನನುಜರು ಎರಡು ದಶಗಂ ಕಿಸುವಿ ಇನಿಸಾಗದು ಮಗನೇ ನೀ ಒಡಂಬಡಬೇಕು ಮಗನೇ ನೀ ಒಡಂಬಡಬೇಕು. ಅವಳು ಹೇಳ್ತಾಳೆ ಕರ್ಣನಿಗೆ, ಈಗ ಪಾಂಡವರು ಧರ್ಮರಾಜಾದಿಗಳು ಹೇಗೂ ನಿನ್ನ ತಮ್ಮಂದರು, ಈ ಕಡೆಗೆ ನಿನಗಪ್ಪ ಅರಸಂ ದುರ್ಯೋಧನ, ನಿನ್ನ ಆತ್ಮೀಯ ಸ್ನೇಹಿತನಲ್ವೇ ದುರ್ಯೋಧನ, ಅವನು ನೀನು ಹೇಳಿದ್ರೆ ಒಪ್ಕೊಳ್ತಾನೆ.
ಈಗ 2-3 ಆಯ್ಕೆಗಳು ಕಣ್ಣಿನ ಮುಂದೆ ಅವಳು ಇಟ್ಬಿಟ್ಲು. ಒಂದು, ಪಾಂಡವ ಪಕ್ಷವನ್ನು ಬಿಟ್ಟು ಬರೋದು. ಬೇಡ, ನೀನೇ ರಾಜನಾಗ್ಬಿಡು. ನೀ ರಾಜನಾಗ್ಬಿಟ್ರೆ ಎಲ್ಲರೂ ಒಂದೇ ಪಕ್ಷ. ದುರ್ಯೋಧನ ನಿನ್ನ ಮಾತು ಕೇಳ್ತಾನೆ, ಈ ಕಡೆ ಪಾಂಡವರು ನಿನ್ನ ಮಾತು ಕೇಳ್ತಾರೆ. ಆಗ ನನಗೆ ಮನಸ್ಸಿಗೆ ಇರಿಸುವರು ಸಾಗೋದಿಲ್ಲ. ಅದು ಬಿಟ್ಟು ನೀವು ಸಹೋದರರು, ನನ್ನ ಮಕ್ಕಳು, ನೀನು ದೊಡ್ಡವನು, ಉಳಿದ ತಮ್ಮಂದಿರನ್ನು ಕೊಲ್ಲಲಿಕ್ಕೆ ಮುಂದಾದರೆ ನನಗೆ ಮನಸ್ಸಿಗೆ ಸಂಕಟ ಆಗುತ್ತಪ್ಪ. ನನ್ನ ಮಕ್ಕಳು ನೀವು ಹೊಡೆದಾಟ ಮಾಡ್ಕೊಳ್ಬಾರ್ದು. ನೀನು ಪಾಂಡವರ ಪಕ್ಷಕ್ಕೆ ಬಂದ್ಬಿಡು. ಕೌರವನಿಗೆ ಹೇಳು, ಅವನ ಮನಸ್ಸನ್ನು ಒಡಂಬಡಿಸು, ನೀನು ರಾಜನಾಗ್ಬಿಡು. ನೀ ರಾಜನಾದರೆ ಎಲ್ಲರೂ ನಿನ್ನ ತಮ್ಮಂದಿರಾಗಿ ನಿನ್ನ ಸೇವೆ ಮಾಡ್ಕೊಂಡಿರ್ತಾರೆ. ನೀನು ತಮ್ಮಂದಿರನ್ನು ರಕ್ಷಿಸಬೇಕು ಅಂತ ಹೇಳಿ ಕರ್ಣನಲ್ಲಿ ಕೇಳಿಕೊಂಡ್ರು. ಪಾಪಕ್ಕೆ ಭಕ್ತಾಗಿ ಪಾಪಕ್ಕೆ ಭಕ್ತಾಗಿ ಪಾಳಿಯನ್ ಒಪ್ಪು ಆತನಗೈದ ಸತ್ಕೃತನು ಪಿಂತಿಕ್ಕಿ ಜೋಳಕ್ಕೆ ತಪ್ಪಿಯುಂ ಆತನಗೈದ ಸತ್ಕೃತನು ಪಿಂತಿಕ್ಕಿ ಜೋಳಕ್ಕೆ ತಪ್ಪಿಯುಂ ಇಂಪಾಳುದೆ ಪೂರ್ಣು ನಿಲ್ಲದಿಗೆ ಇಂಪಾಳಂತು ವಿಖ್ಯಾತ ಕೀರ್ತಿಯವಳು ಈ ಒಡಲ್ ಅಪ್ಪ ಪೇಳಿಂಗೆನಗೆ ಅಪ್ಪ ಪೇಳಿಂಗೆನಗೆ ಇನ್ ಕಲ್ಪಾಂತರ ಸ್ಥಾಯಿಯೇ ಅಪ್ಪ ಪೇಳಿಂಗೆನಗೆ ಇನ್ ಕಲ್ಪಾಂತರ ಸ್ಥಾಯಿಯೇ. ಈ ಪಂಪ ಹಾಗೂ ರಂಗರ ಕಾಲದಲ್ಲಿ ಜೋಳದ ಪಾಳಿ ಅಂದರೆ ಒಡೆಯನ ಋಣಕ್ಕೆ ತಮ್ಮನ್ನು ತಾವು ಒಪ್ಪಿಸಿಕೊಳ್ಳೋದು, ಸಮರ್ಪಣೆ ಮಾಡೋದು ದೊಡ್ಡ ಮೌಲ್ಯ ಆಗಿತ್ತು. ಸಾಮಾಜಿಕ ಮೌಲ್ಯ ಅದು. ಯಜಮಾನರ ಕುರಿತಾದಂಥ ನಿಷ್ಠೆ, ಆ ನಡವಳಿಕೆ, ಅದು ಅವರನ್ನು ಹೊಂದಿಕೊಂಡವರಲ್ಲಿ, ಅವರ ಆಶ್ರಿತರಲ್ಲಿ ಇರಬೇಕಾಗಿತ್ತು. ಸೈನಿಕರಾದರೂ ಕೂಡ ಒಡೆಯನಿಗಾಗಿ ಪ್ರಾಣವನ್ನೇ ಕೂಡ ಕೊಡ್ತಿದ್ರು, ತಮ್ಮ ಒಡೆಯನಿಗೆ ಕೆಡುಕಾಗಬಾರ್ದು ಅಂತ. ಅದು ಆ ಕಾಲದ ದೊಡ್ಡ ಮೌಲ್ಯ, ಸಾಮಾಜಿಕ ಮೌಲ್ಯ. ಅದನ್ನು ಪಂಪ ಹೇಳ್ತಾನೆ, ಹೀಗೆ ಮಾಡಬೇಕು. ಒಡೆಯನಿಗಾಗಿ ಪ್ರಾಣವನ್ನು ಕೂಡ ಕೊಡಲಿಕ್ಕೆ ಸೇವಕರು, ಆಶ್ರಿತರಾದವರು ಇರಬೇಕು. ಅದನ್ನು ಬಿಟ್ಟು ಭಯದಿಂದಲೋ ಅಥವಾ ಲೋಭದಿಂದಲೋ ಯಾವುದಾದ್ರೂ ಒಂದಕ್ಕಾಗಿ ಅಥವಾ ಒಂದಾದರ ಮೇಲೆ ಒಂದು ಬರುವಾಗ ಯಾವುದಾದ್ರೂ ಒಂದಕ್ಕೆ ಪಕ್ಕಾಗಿ, ಯಾವುದಾದ್ರೂ ಒಂದಕ್ಕೆ ಒಳಗಾಗಿ ಆ ಒಡೆಯನಿಗೆ ಕೃತಜ್ಞತೆಯನ್ನು ತೋರಿಸಿಬಿಟ್ರೆ, ಅವನ ಋಣಕ್ಕೆ ನಾವು ವಿರುದ್ಧವಾಗಿ ನಡ್ಕೊಂಡ್ರೆ ಇಲ್ಲಿಯ ತನಕ ಆ ಮನುಷ್ಯ ಮಾಡಿದಂಥ ಸಾಧನೆ, ಯಶಸ್ಸು, ಕೀರ್ತಿ ಎಲ್ಲ ಹಾಳಾಗಿ ಹೋಗೋದಿಲ್ಲಮ್ಮ. ಅಂದರೆ ಇಷ್ಟು ದಿವಸ ನನ್ನನ್ನು ಸಾಕಿ ಸಲಹಿದಂಥ ಕೌರವನನ್ನು ನಾನು ಬಿಟ್ಟು ಬಂದರೆ ನನಗೆ ಕೆಟ್ಟ ಹೆಸರು ಬರುತ್ತೆ. ಅದು ಮೌಲ್ಯ ಅಲ್ಲ. ನಾನು ತಪ್ಪು ಮಾಡಿದಾಗ ಆಗುತ್ತೆ, ಒಡೆಯನಿಗೆ ಕೃತಜ್ಞನಾಗಿ ನಡ್ಕೊಂಡಾಗುತ್ತೆ. ಹೀಗೆಲ್ಲ ಮಾಡಿ ನಾನು ಎಷ್ಟು ವರ್ಷ ಬದುಕ್ತೇನೆ? ಕಲ್ಪಾಂತರ ಸ್ಥಾಯಿಯೇ. ನಾನೇನು 1000 ವರ್ಷ ಕಲ್ಪಾಂತರಗಳ ತನಕ ಬದುಕ್ತೇನೆಯೇ? ಇನ್ನೊಂದು ಕೆಲವೇ ವರ್ಷಗಳು ನಾನು ಸಾಯ್ತೇನೆ. ಇಷ್ಟು ದಿವಸ ಒಳ್ಳೆಯ ಹೆಸರು ಮಾಡ್ಕೊಂಡು ಬದುಕಿದ್ದೇನೆ, ಆ ಒಳ್ಳೆಯ ಹೆಸರು ಇಟ್ಕೊಂಡೇ ಸಾಯ್ತೇನೆ. ಈ ರೀತಿ ಅನ್ಯಾಯ ಮಾಡಿ ಕೃತಜ್ಞನಾಗಿ ಏನು 1000 ವರ್ಷ ಬದುಕಲಿಕ್ಕೆ ಸಾಧ್ಯವೇನು? ಅದಲ್ಲ. ಮನುಷ್ಯ ಎಷ್ಟು ವರ್ಷ ಬದುಕಿದ ಅಂತ ಹೇಳೋದು ಮುಖ್ಯ ಅಲ್ಲ, ಯಾವ ರೀತಿಯಲ್ಲಿ ಬದುಕಿದ ಅಂತ ಹೇಳೋದು ಮುಖ್ಯ. ಬದುಕಿಗೆ ಒಂದು ಮೌಲ್ಯ ಇರಬೇಕು, ಒಂದು ತತ್ವ ಇರಬೇಕು, ಒಂದು ಆದರ್ಶ ಇರಬೇಕು. ನನ್ನ ಆದರ್ಶ ತತ್ವಗಳನ್ನು ಮಾರಿಕೊಂಡು ಅವುಗಳನ್ನು ಹಾಳು ಮಾಡಿಕೊಂಡು ನಾನು ಬದುಕನ್ನು ನಡೆಸೋದಿಲ್ಲಮ್ಮ ಅಂತ ಹೇಳ್ತಾನೆ. ಇನ್ನೊಂದು ಭಾಳ ಚಂದದ ಕಲ್ಪನೆಯನ್ನು ಪಂಪ ಕೊಡ್ತಾನೆ. ಮಗನಾದಂದೆನಗೆ ಬಿಸುಡಲಕ್ಕುವೆ
ಕರ್ಣ ಹೇಳ್ತಾನೆ, ಅಮ್ಮ ಇವತ್ತು ನನಗೆ ಗೊತ್ತಾಗಿದೆ ನಿಮ್ಮ ಮಗ ನಾನು ಅಂತ. ಇಷ್ಟು ದಿವಸ ನಾನು ಯಾರು? ಸೂತಪುತ್ರ, ಬೆಸ್ತನ ಮಗ. ಮೀಂಗುಲಿಗನಾಗಿಯೂ ಅಣಂ ಆಂ ಗುಣಮನೆ ಬಿಸುಟನಿಲ್ಲ. ಸೂತಪುತ್ರನಾಗಿದ್ದರೂ ಕೂಡ ನಾನು ಗುಣವನ್ನು ಬಿಡಲಿಲ್ಲ, ಗುಣವನ್ನು ಬೆಳೆಸ್ಕೊಂಡು ಬಂದಿದ್ದೆ. ಈಗ ನಿಮ್ಮ ಮಗ ಅಂತ ಗೊತ್ತಾದ್ಮೇಲೆ ನಾನು ಗುಣವನ್ನು ಬಿಡ್ತೇನೆ. ಕವಿಗಳ ಪದ್ಯದಲ್ಲಿ ಒಂದಕ್ಕೊಂದು ಹೇಗೆ ಸಂಬಂಧ ಇರುತ್ತೆ ಅಂತಂದರೆ, ಕರ್ಣ ಕುಂತಿಯನ್ನು ಕಂಡಾಕ್ಷಣ ಪಂಪ ಒಂದು ಪದ್ಯ ಬರೆದಿದ್ದಾನೆ. ಚಲಮಂ ಚಾಗಮಂ ಅಳವಂ ಕಲಿತನಮಂ ಕುಲಮಂ ಈಗಳೆಣ್ಣೆಯ ಮೈಯೋಳು ನೆಲೆಸಿದವು ನಿಮ್ಮ ಕರುಣದಿಂದ ಅಂತ. ಇಷ್ಟೆಲ್ಲ ನನ್ನ ದೇಹದಲ್ಲಿ ನನ್ನಲ್ಲಿ ಈಗಾಗಲೇ ಇದ್ದುಬಿಟ್ಟಿದೆ. ಸೂತಪುತ್ರನಾಗಿಯೇ ನಾನು ಇಷ್ಟು ಬೆಳೆದು ಬಂದಿದ್ದೇನೆ ಆ ಗುಣಗಳಿಂದ. ಈಗ ನಿಮ್ಮ ಮಗ ಅಂತ ಅನಿಸ್ಕೊಂಡ ಮೇಲೆ ಆ ಗುಣಗಳನ್ನು ನಾನು ಬಿಸಾಡ್ತೇನೇನು? ನೀವು ಯಾರು? ನಿಮ್ಮ ಘನತೆ ಏನು? ಕುಂತಿಗೆ ಮಗನಾದರೆ ಹೇಗಿರಬೇಕು? ಯಾಕೆಂದರೆ ಕುಂತಿಗೆ ಸಮಾಜದಲ್ಲಿ ಒಂದು ದೊಡ್ಡ ಹೆಸರಿತ್ತು. ಕುಂತಿಯ ಮಕ್ಕಳು ಅಂತಂದರೆ ಧರ್ಮಾತ್ಮರು, ಕುಂತಿಯ ಮಕ್ಕಳು ಅಂತಂದರೆ ಸತ್ಯಾತ್ಮರು. ನಾನು ಏನೋ ಯಾರೋ ಆಗಿದ್ದಾಗಲೇ ನನ್ನಲ್ಲಿ ಗುಣ ವಿಶೇಷ ಇತ್ತು. ಈಗ ನಿಮ್ಮ ಮಗ ಅಂತಾದ್ಮೇಲೆ ನಾನು ಇನ್ನಷ್ಟು ಪ್ರವರ್ಧಿಸಬೇಕು. ಬಿಟ್ಟರೆ ನಿಮ್ಮ ಗರ್ಭಕ್ಕೆ, ನಿಮ್ಮ ತಾಯ್ತನಕ್ಕೆ ನಾನು ಚಿತ್ತಿಯನ್ನು ತರೋದಿಲ್ಲ. ನನ್ನ ಹಂಬಲವನ್ನು ಬಿಟ್ಬಿಡಿ. ನನ್ನನ್ನು ಮಗನನ್ನಾಗಿ ಇಟ್ಕೊಳ್ತೇನೆ, ಪಾಂಡವರ ಪಕ್ಷದಲ್ಲಿ ನಾನು ಬರ್ತೇನೆ, ಅವರನ್ನು ಕಾಯ್ತೇನೆ, ಇಂಥ ಯೋಚನೆಯನ್ನೆಲ್ಲ ಬಿಟ್ಬಿಡಿ. ನಾನು ನಾನಾಗೇ ಇರ್ತೇನೆ. ಇಷ್ಟು ದಿವಸ ಹೇಗೆ ಗುಣಗಳಿಗೆ, ಛಲಕ್ಕೆ, ತ್ಯಾಗಕ್ಕೆ ಒಂದು ಮೂರ್ತ ಸ್ವರೂಪನಾಗಿದ್ನೋ ಹಾಗೇ ಇರ್ತೇನೆ, ಇದ್ದಷ್ಟು ದಿವಸ ಇರ್ತೇನೆ ಅಂತ ಹೇಳಿ ಸ್ಪಷ್ಟವಾಗಿ ಕಡ್ಡಿಯನ್ನು ತುಂಡು ಮಾಡಿದಾಗ ಹೇಳ್ಬಿಟ್ಟ, ಬರೋದಿಲ್ಲ ಅಂತ. ಕುಂತಿಗಿನಿದ್ದದ್ದು ಒಂದೇ ಅವಕಾಶ. ನೆಟ್ಟನೆ ಬೆಟ್ಟ ನಿಂತು ನುಡಿವೈ ನೆಟ್ಟನೆ ಬೆಟ್ಟ ನಿಂತು ನುಡಿವೈ ಹೋಗಿಂದೆ ಕೆಟ್ಟರಿಗತ್ತು ಆಗದೆ ಸೋಮವಂಶಂ ಕೆಟ್ಟರಿಗತ್ತಾಗದೆ ಸೋಮವಂಶಂ ಎಲಗಿ ಬಾಳ್ವಾಸೆಗೆಲ್ಲಿತ್ತು ಎಲಗಿ ಬಾಳ್ವಾಸೆಗೆಲ್ಲಿತ್ತು ಬಿಟ್ಟುಳಿದನ್ ಮತ್ತಿನ ಮಕ್ಕಳಾಸೆಯುವನ್ ಬಿಟ್ಟುಳಿದನ್ ಮತ್ತಿನ ಮಕ್ಕಳಾಸೆಯುವನ್ ಎಂದು ಅಳ್ತು ಶೋಕಾಗ್ನಿ ಕೊಂಕುಳಿ ಹೋಗುತ್ತಿರೆ ಶೋಕಾಗ್ನಿ ಕೊಂಕುಳಿ ಹೋಗುತ್ತಿರೆ ಕುಂತಿಗೆ ಕಣ್ಣನೆಂದನ್ ಕರ್ಣನೆಂದನ್ ಇನಿತೇಂಬೆ ಅಬ್ಬ ಚಿಂತಾಂತರಂ. ಕುಂತಿ ಹೇಳಿದ್ಲು, ಕರ್ಣ ನೀನಿಷ್ಟು ದೃಢವಾಗಿ ಅಂದರೆ ಅಚಲವಾಗಿ ನಿಂತು. ಇಲ್ಲಿ ನೆಟ್ಟನೆ ಬೆಟ್ಟ ನಿಂತು ನುಡಿವೈ ಅಂದರೆ ಒಂದು ಪರ್ವತ ಹೇಗೆ ಅಚಲವಾಗಿ ಸ್ಥಿರವಾಗಿ ನಿಂತ್ಕೊಳ್ಳುತ್ತೋ ಹಾಗೆ ನೀನು ಅಚಲವಾಗಿ ಹೇಳಿಬಿಟ್ಟಲ್ಲಪ್ಪ. ನಾನು ಏನು ಮಾಡಲಿ? ನಾನು ತಾಯಿ, ನನಗೆ ಸಹಜವಾಗಿ ನನ್ನ ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳು ಬದುಕಬೇಕು ಅಂತ ಆಸೆ ಇರುತ್ತೆ. ನೀನು ಹೀಗೆ ಪಾಂಡವ ಪಕ್ಷಕ್ಕೆ ಬಾರದೆ ಅಲ್ಲಿಯೇ ನಿಂತು ಯುದ್ಧ ಮಾಡ್ತೇನೆ, ಇದ್ದಷ್ಟು ದಿವಸ ಹೋರಾಡಿ ಸಾಯ್ತೇನೆ ಅಂತ ಹೇಳಿದರೆ ನಾನು ನನ್ನ ಮಕ್ಕಳ ಆಸೆಯನ್ನೇ ಬಿಡಬೇಕಷ್ಟೆ. ನಾನು ನನ್ನ ಮಕ್ಕಳ ಆಸೆಯನ್ನೇ ಬಿಡಬೇಕು. ಅದನ್ನು ಬಿಟ್ಟು ನನಗಿನ್ನೇನಿದೆ ಹೇಳು? ನೀನು ಪಾಂಡವರ ವಿರುದ್ಧ ನಿಂತು ಹೋರಾಡ್ತೇನೆ, ಯುದ್ಧ ಮಾಡ್ತೇನೆ ಅಂತ ಹೇಳಿದರೆ ನಾನು ನಿನ್ನ ಮಕ್ಕಳ ಆಸೆಯನ್ನು ಬಿಟ್ಟುಬಿಡ್ಬೇಕಷ್ಟೆ ಅಂತ ಹೇಳಿ ಚಿಂತೆಯನ್ನು ಪಡ್ತಾ ಇರುವಾಗ ಕರ್ಣ ಹೇಳ್ತಾನೆ, ಯಾಕಮ್ಮ ಇಷ್ಟೆಲ್ಲ ಚಿಂತೆ ಪಡ್ತೀರಿ? ಒಳಗೇನಿದೆ ಹೇಳಿ, ಒಳಗೇನಿದೆ ಹೇಳಿ ನಿಮ್ಮಲ್ಲಿ ಅಂತ ಹೇಳಿದಾಗ ಇದು ಈ ಸನ್ನಿವೇಶದ ಕೊನೆಯ ಪದ್ಯ, ಮಹತ್ತರವಾದಂಥ ಪದ್ಯ. ಇಡೀ ಈ ಕುಂತಿ ಕರ್ಣರ ಸಮಾಗಮಕ್ಕೆ, ದೂತ ಕಾರ್ಯಕ್ಕೆ ಒಂದು ಒಳ್ಳೆಯ ಮುಕ್ತಾಯವನ್ನು ಕೊಡುವಂಥ ಪದ್ಯ. Yeah.
ಕರ್ಣನಲ್ಲಿ ಕೇಳಬೇಕು. ಆದರೆ ಹಿಂದೆ ನೋಡ್ತಾ ಇದ್ದಾಳೆ ಹೇಗೆ ಕೇಳೋದು ಅಂತ. ಪಂಪ ಈ ಸನ್ನಿವೇಶ ಭಾಳ ಚೆನ್ನಾಗಿ ನಿಭಾಯಿಸ್ತಾನೆ. ಕುಂತಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಕರ್ಣನೇ ಹೇಳ್ಬಿಡ್ತಾನೆ. ನೋಡಿ, ಇಡೀ ಸನ್ನಿವೇಶದಲ್ಲಿ ತಾಯಿಯನ್ನು ದೊಡ್ಡದನ್ನಾಗಿ ಕರ್ಣ ತಿಳಿತಾನೆ. ತಾಯಿ ಚಿಕ್ಕವಳಾಗಬಾರ್ದು, ತಾಯಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಕ್ಕಳು ವ್ಯವಹರಿಸಬೇಕನ್ನುವ ಸೂಕ್ಷ್ಮವನ್ನು ಪಂಪ ತೋರಿಸ್ತಾನೆ. ಅಮ್ಮ, ನಿನ್ನ ಉಳಿದ ಮಕ್ಕಳನ್ನು ನಾನು ಕೊಲ್ಲೋದಿಲ್ಲ. ಯಾರು? ಈ ಭೀಮ, ಧರ್ಮರಾಜ, ನಕುಲ ಸಹದೇವರು, ಈ ನಾಲ್ವರನ್ನು ನಾನು ಯುದ್ಧ ಮಾಡಲಿಕ್ಕೆ ಹೋಗೋದಿಲ್ಲ. ನಾನಾಗಿ ಮನಸ್ಸು ಬಿಟ್ಟು ಯುದ್ಧವನ್ನೇ ಮಾಡೋದಿಲ್ಲ. ಇನ್ನು ಪ್ರಪಂಚದಲ್ಲಿ ಈಗಾಗಲೇ ಪ್ರಸಿದ್ಧ ಆಗ್ಬಿಟ್ಟಿದೆ ಅರ್ಜುನನಿಗೂ ಕರ್ಣನಿಗೂ ಒಬ್ರಿಗೊಬ್ರಿಗೆ ದ್ವೇಷ ಅಂತ. ಅಂತಹ ಸಂದರ್ಭದಲ್ಲಿ ಅರ್ಜುನನೇ ನನ್ನ ಮೇಲೆ ಬಿದ್ದರು, ನರಂ ಎಡೆಗೋದೊಡಂ, ಅವನೇ ನನ್ನ ಮೇಲೆ ಆಕ್ರಮಣ ಮಾಡಿಕೊಂಡು ನನ್ನ ಮೇಲೆ ಯುದ್ಧ ಮಾಡ್ತೇನೆ ಅಂತ ಬಂದರೂ ಕೂಡ ಪಿಡಿಯಂ ಉರಿಗಣೆ, ನಾನು ದಿವ್ಯಾಸ್ತ್ರವನ್ನು ತೊಡೋದಿಲ್ಲ. ಇನ್ನೇನು ಯಾವುದಕ್ಕೂ ಯೋಚನೆ ಮಾಡಬೇಡಮ್ಮ. ಜಸಮನೆ ಪಿಡಿದು, ಪ್ರಪಂಚದಲ್ಲಿ ಸತ್ಯ ಹೇಳೋದು ಭಾಳ ದೊಡ್ಡದು. ಜಸ ಪಿರಿದು, ಅದರಲ್ಲಿ ಕರ್ಣ ಹೇಳ್ತಾನೆ, ಆ ಹಿರಿದಾದಂತಹ ಸತ್ಯವನ್ನು, ಆ ಕೀರ್ತಿಯನ್ನು ನಾನು ಹಿಡ್ಕೊಳ್ತೇನೆ. ಅಂದರೆ ಮಾತಿಗೆ ತಪ್ಪೋದಿಲ್ಲ ಅಂತ. ನಾನು ಮಾತಿಗೆ ತಪ್ಪೋದಿಲ್ಲ. ದೇಹ ನಾಶವಾಗಲಿ, ಆದರೆ ಆ ವ್ಯಕ್ತಿತ್ವ ಉಳಿಬೇಕು, ಕೀರ್ತಿ ಉಳಿಬೇಕು ಎನ್ನುವ ಕಾರಣಕ್ಕಾಗಿ ನಾನು ಮಾತಿಗೆ ತಪ್ಪೋದಿಲ್ಲ. ಪಿಡಿಯಂ ಪುರಿಗಣೆಯ. ಕೃಷ್ಣ ಬಂದವನು ಕುಂತಿ ಹತ್ರ ಬಾಣ ಕೇಳು ಅಂತ ಹೇಳಲಿಲ್ಲ. ಕರ್ಣನಲ್ಲಿ ಕುಂತಿ ಬಂದಾಗ ಬಾಣ ಕೊಡು ಅಂತ ಕೇಳಲಿಲ್ಲ. ಆದರೆ ಕರ್ಣನ ಬಾಯಿಂದಲೇ ಮಾತು ಬರೋ ಹಾಗೆ ಪಂಪ ಮಾಡಿದ್ದಾನೆ. ಯಾಕೆಂದರೆ ಎಲ್ಲಿಯಾದರೂ ತಾಯಿಯಾದವಳು ಮಗನೇ ಅಂತ ಅಂಗ್ಲಾಚಿ ಬೇಡಿಬಿಟ್ರೆ ತಾಯಿ ಸಣ್ಣವಳಾಗ್ತಾಳೆ. ತಾಯಿಯನ್ನು ದೊಡ್ಡವಳನ್ನಾಗಿ ಉಳಿಸ್ತಾ ಪಂಪ ಮಗನನ್ನು ಮಗನಾಗಿ ತೋರಿಸ್ತಾನೆ. ಪಿಡಿಯಂ ಪುರಿಗಣೆಯಂ, ಅರ್ಜುನನ ಮೇಲೆ ನಾನು ದಿವ್ಯಾಸ್ತ್ರವನ್ನು ಪ್ರಯೋಗ ಮಾಡಿ ಅವನನ್ನು ಕೊಲ್ಲೋದಿಲ್ಲ. ಯುದ್ಧ ನಂತರ ಆ 5 ಮಂದಿ ಮಕ್ಕಳು ಉಳಿತಾರೆ. ನಾನು ರಣದಲ್ಲಿ ನನ್ನನ್ನೇ ನಾಶಪಡಿಸಿಕೊಳ್ತೇನೆ, ನನ್ನನ್ನೇ ನಾನು ಕಳ್ಕೊಳ್ತೇನೆ. ಇಷ್ಟು ಸಾಕಲ್ವ ನಿಮ್ಮ ಮನಸ್ಸಿಗೆ? ಇನ್ನೂ ಅಡಿ ಎತ್ತಿ ಅಂದರೆ ಹೋಗಿ ಅಂತ